ಇವತ್ತು ಸಿಸ್ಟಮ್ ಬಗ್ಗೆ ಒಂದು ಅದ್ಭುತವಾದ ಒಂದು ಟ್ರೈನಿಂಗ್ ಕೊಡಕ್ಕೆ ನಮ್ಮ ಲೀಡರ್ ಕೂಡ ರೆಡಿ ಇದ್ದಾರೆ. ಸೊ ಬೇಗ ಬೇಗ ಆದಷ್ಟು ಬೇಗ ನಿಮ್ಮ ಟೀಮ್ ಲೀಡರ್ಸ್ಗೆ ಫೋನ್ ಮಾಡಿ ರಿಮೈಂಡ್ ಮಾಡಿ ಕನೆಕ್ಟ್ ಮಾಡಿ. ಯಾಕಂದ್ರೆ ಇವತ್ತು ಬರ್ತಾ ಇರೋಂತ ಸಿಸ್ಟಮ್ ಏನಪ್ಪಾ ಅಂದ್ರೆ ನಮ್ಮ ಲೈಫಲ್ಲಿ ಯಾವುದೇ ಒಂದು ಜಾಬ್ ಬಿಸ್ನೆಸ್ ಏನೇ ಮಾಡಿದ್ರು ಅದಕ್ಕೆ ಒಂದು ಸಿಸ್ಟಮ್ ಅಂತ ಇದೆ. ಸೊ ಅದೇ ರೀತಿ ನಾವು ಮಾಡ್ತಾ ಇರೋಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಒಂದು ಸಿಸ್ಟಮ್ ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಒಬ್ಬ ಗ್ರೇಟ್ ಲೀಡರ್ ಬರ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ತನಕ ನಾವು ಇದೇ ರೀತಿ ನಿನ್ನೆ ಒಂದು ಸೆಷನ್ ಅಟೆಂಡ್ ಮಾಡ್ಕೊಂಡ್ ಬಂದ್ವಿ. ಸೊ ನಾನು ಯಾರು, ನನ್ನ ಒಳಗಡೆ ಏನಿದೆ, ನನ್ನ ಆ ಶಕ್ತಿ ಏನು, ಶಕ್ತಿಯ ಪರಿಚಯ ನಿನ್ನೆ ಮಾಡ್ಕೊಟ್ರು. ನಿಮ್ಮ ಒಳಗಿರೋ ಶಕ್ತಿಯ ಪರಿಚಯ ನಿನ್ನೆ ನಿಮ್ಗಾಗಿದ್ಯಾ? ಸೊ ನಿಮ್ಮ ಹತ್ರ ಏನಿದೆ ಅಂತ ವಜ್ರದ ಗಣಿ ಇಟ್ಕೊಂಡು ನಾವು ಏನಕ್ಕೋಸ್ಕರ ಓಡಾಡ್ತಾ ಇದೀವಿ, ಭಿಕ್ಷುಕನ್ ತರ ಓಡಾಡ್ತಾ ಇದೀವಿ, ತುಂಬಾ ಲೈಫ್ ಅಲ್ಲಿ ಕಷ್ಟಗಳು ಪಡ್ತಾ ಇದ್ವಿ, ಯಾಕೆ, ಅದಕ್ಕೆ ಉತ್ತರ ನಿಮಗೆ ಸಿಕ್ಕಿದ್ಯಾ? ಸೊ ಈ ತರ ಸಾಕಷ್ಟು ವಿಚಾರಗಳು, ಎಜುಕೇಶನ್ ಯಾಕೆ ಬೇಕು, ನಿಜತ್ವ ಅಂದ್ರೆ ಏನು, ಈ ತರ ತುಂಬಾ ವಿಚಾರಗಳನ್ನ ನಿನ್ನೆ ನಮ್ಮ ಮೈಸೂರು ಟೈಗರ್ ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆ. ಸೊ ಅದ್ರಲ್ಲಿ ನೀವು ಏನೆಲ್ಲ ತಗೊಂಡಿದ್ದೀರಾ, ಏನೆಲ್ಲ ಅರ್ಥ ಆಯ್ತು, ನಿಮ್ಮ ಲೈಫ್ ಅಲ್ಲಿ ಏನ್ ಅಳವಡಿಸ್ಕೊಳಕಾಯ್ತು, ಅದನ್ನ ಯಾರಾದ್ರೂ ಶೇರ್ ಮಾಡ್ಕೊಳಕ್ಕೆ ಒಂದು ಇಬ್ಬರಿಗೆ ಮಾತ್ರ ಅವಕಾಶ. ಯಾಕಂದ್ರೆ ಗ್ರೇಟ್ ಲೀಡರ್ ರೆಡಿ ಇದ್ದಾರೆ. ಸೊ ಯಾರಾದ್ರೂ ಇಬ್ಬರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀನಿ. ಸೊ ಆ ಇಬ್ರು ಅದೃಷ್ಟಶಾಲಿಗಳು ಯಾರು ಅಂತ ನೋಡೋಣ. ಸೊ ನಿನ್ನೆ ಸೆಷನ್ ಅಲ್ಲಿ ಏನೆಲ್ಲ ನೀವು ತಗೊಂಡ್ರಿ ಅದನ್ನ ನೀವು ಇಲ್ಲಿ ಶೇರ್ ಮಾಡ್ಕೋಬಹುದು. ಸೊ ಫಸ್ಟ್ಗೆ ಎಸ್ ಪೂರ್ಣಿಮಾ ಮೇಡಮ್. ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಫಸ್ಟ್ ಟೈಮ್ ನಿಮ್ಮನ್ನ ಈ MC ನೋಡ್ತಾ ಇರೋದು ನಮ್ಮ ಟೀಮ್ ಕಡೆಯಿಂದ ತುಂಬಾ ಖುಷಿ ಆಗ್ತಿದೆ ಸರ್. ನಿಮ್ಗೂ ಒಂದು ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀನಿ ಸರ್. ನಿನ್ನೆ ನಾಗರಾಜ್ ಸರ್ ಏನ್ ನಮ್ಗೆ ನಿರ್ಭಯಾನಂದ ಸ್ವಾಮೀಜಿ ಅವ್ರದ್ದು ಕೊಟ್ರು, ಅದ್ರಲ್ಲಿ ನಾವು ಬರೀ ಕತೆ ಕೇಳಿದ್ವಿ, ಅದ್ರಲ್ಲಿ ಒಂದೊಂದು ಸ್ಟೋರಿ ಹೇಳಿದ್ರು. ಆ ಸ್ಟೋರಿ ಮೂಲಕ ನಮ್ಗೆ ನಾವು ಈ ಸಿಸ್ಟಮ್ ಅಲ್ಲಿ ಇರೋದಕ್ಕೆ ಯಾವ ರೀತಿ ಅಳವಡಿಸ್ಕೋದು, 1-37 ಪಾಯಿಂಟ್ ಕೊಟ್ರು. ಅದ್ರಲ್ಲಿ ಒಂದೊಂದು ಇಷ್ಟೊಂದು ಅರ್ಥ ಗರ್ಭಿತವಾಗಿದೆ ಅಂತ ಗೊತ್ತಿರ್ಲಿಲ್ಲ. ನಿನ್ನೆ ನೋಡಿದಾಗ ಒಂದೊಂದು ನನಗೆ ನಾನು ಅಳವಡಿಸ್ಕೊಳ್ಳೋಕೆ ತುಂಬಾ ಆಯ್ತು ಸರ್. ನಿನ್ನೆ ಎಕ್ಸಾಂಪಲ್ ನನಗೆ ಒಂದು ಅನುಭವ ಆಯ್ತು. ನಾನು ಒಬ್ಬರನ್ನ ಮಾತಾಡ್ಸೋದಕ್ಕೆ ಹಿಂಜರಿತಾ ಇದ್ದೆ, ಹೇಗೆ ಮಾತಾಡ್ಸೋದು ಅನ್ನೋದು ಒಂದು ಒಳಗಡೆ ಮನೋಭಾವದಲ್ಲಿದ್ದೆ. ನಿನ್ನೆ ಇಲ್ಲ, ನಾನು ಮಾತಾಡ್ಸ್ಲೇಬೇಕು ಅಂತ ಹೇಳಿ ಹೋಗಿ ನಾನು ಒಂದು ಫೀಲ್ಡ್ ಅಲ್ಲಿ ಒಂದು ಅಂಗಡಿ ಹೋಗಿ ಮಾತಾಡ್ಸಿದಾಗ 2000 rupees ರೀಟೈಲ್ ಆಯ್ತು. ನಾನು ಮಾತಾಡಿದಾಗ ನನ್ನಲ್ಲಿ ಏನಿದೆ ಅದನ್ನ ಇದ್ ಮಾಡಿದಾಗ ನಾನು ಏನ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು ಸರ್. ನಿಜವಾಗ್ಲೂ ನಿನ್ನೆ ಕೊಟ್ಟಂತ ನಾಗರಾಜ್ ಸರ್ ಆ ನಿರ್ಭಯಾನಂದ ಸ್ವಾಮಿ ಹೇಳಿದ ಕತೆಗೂ ನಿನ್ನೆ ಅವ್ರು ಕೊಟ್ಟಿದ್ದ ಎಕ್ಸ್ಪ್ರೆಷನ್ಗೂ ತುಂಬಾನೇ ನನಗೆ ಕಲಿಕೆ ಆಯ್ತು ಸರ್. ನನ್ನನ್ನು ನಾನು ನೋಡ್ಕೊಳಕಾಯ್ತು, ಎಲ್ಲಿ ನಾನು ಸ್ಟ್ರಕ್ ಆಗಿದ್ದೀನಿ, ನಾನು ಏನ್ ತಗೋಬೋದಾಯ್ತು ಅದನ್ನೆಲ್ಲ ನೋಡ್ಕೊಂಡು ನಾನು ಮಾತಾಡಕ್ಕೆ, ಮಾಡೋದಿಕ್ಕೆ ಮತ್ತೆ ಆಕ್ಷನ್ ಮಾಡೋದಿಕ್ಕೆ ಇವತ್ತು ರತ್ನ ಸರ್ ಜೊತೆ ಫೀಲ್ಡ್ ವರ್ಕ್ ಆಗಿರ್ಬೋದು, ನಿನ್ನೆ ಹೋಗಿರೋದಾಗಿರ್ಬೋದು, ತುಂಬಾನೇ ನಾನು ಒಂದು ಆಕ್ಷನ್ ಮಾಡಕ್ಕೆ ಈಸಿ ಆಯ್ತು ಸರ್. ಇದ್ರಲ್ಲಿ ನಾನು ತುಂಬಾನೇ ಕಲ್ತಿದ್ದೀನಿ ಸರ್. ಯಾವಾಗ ನಾವು ಸ್ಟ್ರಕ್ ಆಗ್ತೀವೋ ಆವಾಗ ಈ ಸ್ಟೋರಿ ನೋಡಿದಾಗ ನಾವು ಸ್ಟ್ರಕ್ ಆಗಿರೋರು ಕೂಡ ನಾವು ಇನ್ನ ಮುಂದೆ ಒಂದ್ ಹೆಜ್ಜೆ ಇಡ್ಬೋದು ಅನ್ನೋದು ಗೊತ್ತಾಯ್ತು ಸರ್. ಎಸ್ ಮೇಡಮ್, ಖಂಡಿತವಾಗ್ಲು ನಮ್ಗೆಲ್ಲ ಗೊತ್ತಿರುತ್ತೆ, ಆದ್ರೆ ಅದು ಅಳವಡಿಕೆಯಲ್ಲಿ ನಾವು ಸ್ವಲ್ಪ ಎಲ್ಲೋ ಮರ್ತಿರ್ತೀವಿ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಲೀಡರ್ ಜೊತೆ ನೀವು ಆಕ್ಷನ್ ಮಾಡಕ್ ರೆಡಿ ಇದ್ದೀರಾ. ಅದಕ್ಕೆ ನೀವು ಫೀಲ್ಡ್ ಹೋಗಿದ್ದಕ್ಕೆ ನಿಮ್ಗೆ ಒಂದಷ್ಟು ರಿಸಲ್ಟ್ ಕೂಡ ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಎಸ್, ಥ್ಯಾಂಕ್ ಯು ಮೇಡಮ್. ಸೊ ನೆಕ್ಸ್ಟ್ ಲೀಡರ್ ಪ್ರವೀಣ್ ಕುಮಾರಿ. ಪ್ರವೀಣಾ ಕುಮಾರಿ ಮಾತಾಡ್ಬೋದಾ? ನೀವೇನ್ ತಗೊಂಡ್ರಿ? ಎಸ್, ಗುಡ್ ಮಾರ್ನಿಂಗ್ ಮೇಡಮ್. ತುಂಬಾ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಿಜವಾಗ್ಲೂ ನಮ್ಗೆ ಒಂದು ಎಷ್ಟು ಪಾಯಿಂಟ್ಸ್ ಅನ್ನ ನಾನು ಬರ್ಕೊಂಡಿದ್ದೆ, ಬಟ್ ಈ ತರ ಪಾಯಿಂಟ್ಸ್ ಅನ್ನ ಬರ್ಕೊಂತಿರ್ಲಿಲ್ಲ. ಈ ತರ ಪಾಯಿಂಟ್ಸ್ ಗಳು ನನಗೆ ನಿನ್ನೆ ಒತ್ತಾಯ ಸಿಗ್ತಕ್ಕಂಥದ್ದು. ನಿನ್ನೆ ಸರ್ ಹೇಳ್ತಾ ಇದ್ರು, ನಿಜವಾಗ್ಲೂ ಅವರು ಒಂದೊಂದು ವರ್ಡ್ಸ್ ಕೂಡ ಹೇಗಿತ್ತು ಅಂದ್ರೆ, ನಾವ್ ಯಾಕೆ ನಾವು ಮನಸ್ಸು ಬಿಚ್ಚಿ ವರ್ಕ್ ಮಾಡಲ್ಲ, ಕೆಲಸ ಮಾಡಲ್ಲ, ಯಾಕೆ ನಾವು ಮಾಡಬಾರ್ದು. ನಿಜವಾಗ್ಲೂ ಸರ್ ಒಂದು ವರ್ಡು ಕೂಡ ಹೇಗಿತ್ತು ಅಂದ್ರೆ ನನ್ಗೆ ಫಸ್ಟ್ ಆಫ್ ಆಲ್ ನನ್ಗೆ ಹೇಳ್ದಂಗಿತ್ತು. ಆ 38 ಪಾಯಿಂಟ್ಸ್ ಅನ್ನು ನಾನು ನಿಜವಾಗ್ಲೂ ಬರ್ಕೊಂಡಿದ್ದೀನಿ. ಅದ್ರಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದು, ವಜ್ರದ ಗಣಿ ನಾವು ಹೇಗೆ ವಜ್ರವನ್ನ ಹೇಗೆ ನಾವು ಇದನ್ ಮಾಡ್ಬೇಕು, ನಾವು ಬದುಕಲ್ಲಿ ನಾವು ಹೇಗ್ ತಗೋಬೇಕು ಅನ್ನೋದು ಗೊತ್ತಾಯ್ತು ಸರ್. ಇನ್ನೊಂದು, ಆಸೆಗಳಿಂದ ಜಗತ್ತು ನಿರ್ಮಾಣವಾಗುತ್ತದೆ. ಅದು ಅಂತೂ ನಿಜವಾಗ್ಲೂ ಸರ್, ಆಸೆಗಳು ನಮ್ಗೆ ಸಾಕಷ್ಟು ಇರ್ತವೆ. ಆಸೆಗಳನ್ನ ನಾವ್ ಹೇಗ್ ಈಡೇರಿಸ್ಕೋಬೇಕು,
ಅನ್ನೋದೇ ಗೊತ್ತಿರಲ್ಲ. ಕನಸೇ ನೀಟಾಗಿ ಕಂಡಿರಲ್ಲ ನಾವು. ಒಂದೊಂದು ಕನಸುಗಳನ್ನು ನೀಟಾಗಿ ಬರ್ದಿಟ್ಟು ಈ ಡೇಟಿಗೆ ಈ ಡೇಟ್ ತಗೋಬೇಕು ನಾನು ಇದೇ ಅನ್ನೋ ಕನಸನ್ನು ಬರ್ದಿಟ್ರೆ ಏನಾದ್ರೂ ಆಸೆ ಪಟ್ಟು ತಗೋಬಹುದು. ಅಷ್ಟು ಆಸೆಗಳನ್ನು ನಾವು ಫಸ್ಟ್ ನಾವು ಏನ್ ಮಾಡ್ಬೇಕು ಬರ್ದಿಡ್ಬೇಕು. ಆಮೇಲೆ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಕನಸುಗಳು ಯಾಕೆ ಬರಿಬೇಕು ಅನ್ನೋದನ್ನು ಒಂದು ನಿನ್ನೆ ನಿಜವಾಗ್ಲೂ ಗೊತ್ತಾಗಿದೆ ಸರ್. ಆಸೆ ಅಂದ್ರೆ ಎಷ್ಟು ಆಸೆ ಪಡ್ತೀವಿ ನಾವು ಬೇರೆ ವಸ್ತುವಿಗೆ, ಇದು ಅಟ್ರಾಕ್ಟಿವ್ ಆಗಿರುತ್ತೆ, ಈ ವಸ್ತು ನನಗೆ ಬೇಕು ಅಂದಾಗ ಆ ವಸ್ತುಗೆ ನಾನು ಏನ್ ವರ್ಕ್ ಮಾಡ್ಬೇಕು ಅನ್ನೋದೊಂದು ನನಗೆ ಇವತ್ತು ನಿನ್ನೆ ಗೊತ್ತಾಗಿತ್ತು ಸರ್. ಆಮೇಲೆ ಸಾಧನೆ ಮಾಡಬೇಕು ಅಂತ ಹೊರಟಾಗ ಸಾವಿರಾರು ಜನಗಳ ನೆಗೆಟಿವ್ ಬರ್ತವೆ. ಅಕ್ಕಮಹಾದೇವಿ ಮೇಡಮ್ ಅವ್ರದ್ದು ಒಂದು ಹೇಳಿದ್ರು, ನಿಜವಾಗ್ಲೂ 10 ಗಂಟೆ ಈ ಕಡೆಗೆ ಒಬ್ರು ನೆಗೆಟಿವ್ ಮಾತಾಡಿದ್ರೆ, ಒಬ್ರು ಯಾರಾದ್ರೂ ನಾನ್ ನೆಗೆಟಿವ್ ಮಾತಾಡಿದ್ರೆ 1 ಗಂಟೆ ಹಾಕೋಣವ್ರು ಎಡಗಡೆಗೆ, ಪಾಸಿಟಿವ್ ಮಾತಾಡಿದ್ರೆ ಬಲಗಡೆ ಗಂಟೆ ಹಾಕೋಣವ್ರು. ಸಮಾನವಾಗಿ ಇರ್ತಕ್ಕಂಥವು ಈಗ ನಾವು ಫೀಲ್ಡ್ ಹೋದಾಗ ಎಲ್ಲಾ ವ್ಯಕ್ತಿಗಳು ಸಮಾನವಾಗಿ ಇರ್ತಾರೆ. 10 ಪಾಯಿಂಟ್ ನಮ್ಗೆ ನೆಗೆಟಿವ್ ವರ್ಡ್ ಅನ್ನ ಹೇಳೋರು ಇರ್ತಾರೆ, 10 ಪಾಯಿಂಟ್ ಪಾಸಿಟಿವ್ ಹೇಳೋರು ಇರ್ತಾರೆ. ಅದ್ರಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಎಲ್ಲ ಸಮನಾಗಿ ಹೋಗ್ಬೇಕು, ಯಾವಾಗ್ಲೂ ಹತಾಶ ಆಗ್ಬಾರ್ದು, ಯಾವಾಗ್ಲೂ ನಿರಾಸೆ ಆಗಿರ್ಬಾರ್ದು ಅನ್ನೋದೊಂದು ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕಂದ್ರೆ ನೋಡಿ, ನೀವು ಹೇಳ್ದಂಗೆ ಅಪರ್ಚುನಿಟಿ ಸಿಗ್ತಾ ಇರ್ತದೆ. ನೀವು ಅದನ್ನ ಲೈಫಲ್ಲಿ ಈ ಆಸೆ ದುಃಖಕ್ಕೆ ಮೂಲ ಅಂತ ನಾವು ಕಲ್ತಿದ್ವಿ. ನಮ್ಗೆಲ್ಲ ತಪ್ಪು ಗೈಡೆನ್ಸ್ ಮಾಡಿದ್ದಾರೆ. ಸೊ ಅವರು ಏನಕ್ಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಸನ್ಯಾಸಿಗಳಿಗೆ ಅದು ಅನ್ವಯಿಸುತ್ತೆ, ಆಸೆ ದುಃಖಕ್ಕೆ ಮೂಲ ಅಂತ. ಬಟ್ ಒಬ್ಬ ಮನುಷ್ಯ ಅನ್ನೋನ್ಗೆ ಆಸೆ ಜಾಸ್ತಿ ಇರ್ಬೇಕು. ಆಸೆ ಎಷ್ಟಿದೆಯೋ ಆಗ ಮಾತ್ರ ಈ ಜಗತ್ತು ನಿರ್ಮಾಣಕ್ಕೆ ಸಾಧ್ಯ ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಟ್ರು. ಹಾಗೆ ಆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸೊ ಅದನ್ನು ಕೂಡ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ. ಯಾಕೆ ನಾವು ಹಾಸಿಗೆನ ದೊಡ್ಡದು ಮಾಡ್ಕೋಬಾರ್ದು, ದೊಡ್ಡದು ಮಾಡ್ಕೋಬೇಡಿ ಅಂತ ಯಾರು ಹೇಳ್ಕೊಟ್ಟಿಲ್ವಲ್ಲ. ಸೊ ಅದನ್ನ ನಾವು ಯಾರು ಇಲ್ಲಿ ತನಕ ಯೋಚನೆ ಮಾಡಿಲ್ಲ. ಸೊ ಕೆಲವೊಂದು ವಿಚಾರಕ್ಕೆ ಹೇಳಿದ್ನ ನಾವು ಅದೇ ಲೈಫ್ ಅಂತ ಅನ್ಕೊಂಡು ಆ ಒಂದು ಝೋನ್ ಅಲ್ಲಿ ನಾವು ಜೀವನ ಮಾಡ್ಬಿಟ್ವಿ. ಅದನ್ನ ಮೀರಿ ಹೊರಗಡೆನೂ ಜೀವನ ಇದೆ, ಲೈಫ್ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದನ್ನೇ ಮರ್ತಿದೀವಿ. ಸೊ ಅದನ್ನ ನೆನ್ನೆ ನೀವು ಅರ್ತ್ಕೊಂಡಿದ್ದೀರಾ. ಸೊ ಆಕ್ಷನ್ ಮಾಡಕ್ ರೆಡಿ ಇದ್ದೀರಾ. ಎಸ್, ಥ್ಯಾಂಕ್ ಯು ಮೇಡಮ್. ಸೊ ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಅದ್ಭುತವಾದ ಸಮಯ. ಯಾಕಂದ್ರೆ ಎಲ್ಲಾ ಕೋರ್ ಲೀಡರ್ಗೂ ರಾಜೀವ್ ಡಿ ಸರ್ಗೂ ನಾನು ಗ್ರಾಟಿಟ್ಯೂಡ್ ಕೊಡ್ತೀನಿ. ಯಾಕಪ್ಪ ಅಂದ್ರೆ ಇಂಥ ಒಂದು ಮೆಗಾ MBA ಕೋರ್ಸ್ಗೆ ಸೊ ನನ್ನನ್ನ ಒಂದು MC ಆಗಿ ಒಂದು ಸೆಲೆಕ್ಟ್ ಮಾಡಿ ಇಲ್ಲೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸೊ ಇವತ್ತಿನ ಲೀಡರ್ ಯಾರಪ್ಪ ಅಂದ್ರೆ ಪ್ರತಿಯೊಂದು, ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ವಿಚಾರಕ್ಕೂ ಒಂದೊಂದು ಸಿಸ್ಟಮ್ ಅಂತ ಇದೆ, ಒಂದು ಎಜುಕೇಶನ್, ಒಂದು ಟ್ರೈನಿಂಗ್ ಅಂತ ಇದೆ ಅಲ್ವಾ. ಸೊ ನಾವೀಗ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಬಿಸ್ನೆಸ್ ಮಾಡ್ತದೆ. ಇದು 100 ವರ್ಷಗಳಿಂದ ನಡೀತಾ ಇದೆ. ಸೊ ಇದ್ರದ್ದು ಒಂದು ಸಿಸ್ಟಮ್ ಇದೆ ಅಲ್ವಾ. ಸೊ ನಾವು ಹೇಗೂ ಮಾಡೋದಲ್ಲ, ಇದಕ್ಕೆ ಒಂದು ಏನೇ ಒಂದು ಕೆಲಸ ಮಾಡೋದು ಒಂದು ಸಿಸ್ಟಮ್ ಪ್ರಕಾರ ಮಾಡ್ತೀವಲ್ಲ, ಅದೇ ರೀತಿ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ಮಾಡಿದಾಗ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ. ಸೊ ಆ ಒಂದು ಸಿಸ್ಟಮ್ ನ ನಮ್ಗೆ ಎಜುಕೇಟ್ ಮಾಡ್ಕೊಡೋದಕ್ಕೆ, ತಿಳಿಸೋದಕ್ಕೋಸ್ಕರ ಒಬ್ಬ ಗ್ರೇಟ್ ಲೀಡರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕರೆಯಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಇಂಥ ಒಂದು ದೊಡ್ಡ ಒಂದು ವರ್ಚುವಲ್ ಸ್ಕ್ರೀನ್ ಅಲ್ಲಿ MC ಆಗಿ ಮಾಡ್ತಿರೋದು ಫಸ್ಟ್ ಟೈಮು. ಅದರಲ್ಲೂ ಫಸ್ಟ್ ಟೈಮ್ ಇವ್ರನ್ನ ಕರೆಯಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇವ್ರನ್ನ KR ಪೇಟೆ ಕಿಂಗ್ ಅಂತಾನೆ ಕರೀತಾರೆ. ಯಾಕಂದ್ರೆ KR ಪೇಟೆ ಅನ್ನೋ ಹೆಸರನ್ನ ಬದಲಾಯಿಸಿ ಮೋದಿ KR ಪೇಟೆ ಅಂತ ಮಾಡ್ಬೇಕು ಅಂತ ಪಣ ತೊಟ್ಟು ಹೊರಟಿದ್ದಾರೆ. ಅದ್ರ ಜೊತೆಗೆ ತನ್ನ ಜೊತೆಗೆ ಬಂದಿರುವಂತ ಸಾಕಷ್ಟು ಜನರು, ಏನು ಆಟೋ ಡ್ರೈವರ್ಸ್ ಗಳು ಇದ್ದಾರೆ, ಸಾಕಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಇದ್ದಾರೆ ವೃತ್ತಿಯಲ್ಲಿ. ಅಂತವರು ಆಟೋ ಡ್ರೈವರ್ಗೂ ಕೂಡ ಆಡಿ ಕಾರಲ್ಲಿ ಓಡಾಡ್ಬೋದು ಅಂತ ಒಂದು ಡ್ರೀಮ್ ನ ಕಟ್ಟಿ ಆ ಡ್ರೀಮ್ ನ ಸಾಧಿಸಕ್ಕೆ ಅವ್ರ ಜೊತೆಗೆ ನಿಂತು ಹೋರಾಟ ಮಾಡ್ತಿರೋಂತಹ ಅವ್ರಿಗೆ ಎಜುಕೇಟ್ ಮಾಡಿ, ಅವ್ರ ಜೊತೆಗೆ ಹೆಲ್ಪ್ ಮಾಡಿ, ಅವರ ಅಚೀವ್ಮೆಂಟ್ಗೋಸ್ಕರ ನಿಂತಿರುವಂತಹ ಒಬ್ಬ ಗ್ರೇಟ್ ಲೀಡರ್. ಅವ್ರನ್ನ ಕರೆಯಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಗ್ರೇಟ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಮಿಸ್ಟರ್ ಯೋಗಿ ಸರ್, ವೆಲ್ಕಮ್ ಟು ದಿಸ್ ವರ್ಚುವಲ್ ಸ್ಕ್ರೀನ್ ಸರ್. ವೆಲ್ಕಮ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ವಂಡರ್ಫುಲ್ MC ಅರುಣ್ ಸರ್. LT ಇದ್ರಲ್ಲಿ ಅದ್ಭುತವಾಗಿ ಒಂದು ಟ್ರೈನರ್ ಆಗಿದ್ದೀರಾ. ಅದ್ರಲ್ಲಿ ಇವತ್ತು MC ಕೂಡ ಅದ್ಭುತವಾಗಿ ಫಸ್ಟ್ ಓಪನಿಂಗ್ ಆಗಿ ನಮ್ಮನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ಲೀಡರ್ಸ್. ಕೇಳಿಸ್ತಿದ್ಯಾ ಸರ್ ನನ್ನ ವಾಯ್ಸ್ ಎಲ್ಲ? ಎಸ್ ಸರ್, ಪರ್ಫೆಕ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ಎಸ್, ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್. ಇವತ್ತು ಒಂದು ಅದ್ಭುತವಾದ ಸೆಷನ್, 7ನೇ ದಿನ, ಚಾಪ್ಟರ್ 7ಗೆ ಮೆಗಾ MBA ಕೋರ್ಸ್ ಅಲ್ಲಿ ಇದೀವಿ. ಆಲ್ರೆಡಿ 200ರಿಂದ 187 ಆಗಿದೆ. ಈಗ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಸೆಷನ್ ಇವತ್ತು. ಯಾಕೆಂದ್ರೆ ಒಂದು ಸಿಸ್ಟಮ್ ಹೇಗೆ ರನ್ ಆಗ್ಬೇಕು, ಒಂದು ಕಂಪನಿ ಆಗ್ಲಿ, ಒಂದು ಮನೆ ಆಗ್ಲಿ, ಒಂದು ವ್ಯಕ್ತಿ ಆಗ್ಲಿ, ಅವರ ಲೈಫ್ ಅಲ್ಲಿ ಏನೇ ಒಂದು ದೊಡ್ಡದಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಅಂತ ಇರುತ್ತೆ.
ಆ ಸಿಸ್ಟಮ್ ಇವತ್ತು ತುಂಬಾ ಜನ ಯಾಕೆ ಮಾರ್ಕೆಟಿಂಗ್ ಅಲ್ಲಿ ಫೇಲ್ ಆಗ್ತಿದ್ದಾರೆ ಅಥವಾ ಯಾಕೆ ಇನ್ನೂ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಕಾರಣನೇ ಒಂದು ಸಿಸ್ಟಮ್. ಆ ಸಿಸ್ಟಮ್ ಇಲ್ಲದೆ ಇರೋದಕ್ಕೆ. ಆದ್ರಿಂದ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಸಿಸ್ಟಮ್ ಅಲ್ಲಿ ಇಲ್ಲ ಅಂತ, ಇನ್ಡಿಸಿಪ್ಲಿನ್ ಆಗಿದ್ದಾರೆ ಅಂತ. ಅವ್ರನ್ನ ಬೇಗ ಜಾಯಿನ್ ಮಾಡಿಸಿ ಚೆಕ್ ಮಾಡ್ಕೊಳ್ಳಿ ನಿಮ್ ಟೀಮ್ ಹೆಸರು ಬಂದಿದೆಯಾ ಇಲ್ವಾ ಅಂತ. ಓಕೆ, ಈಗ ಕ್ಲಾಸ್ ಶುರು ಮಾಡೋಣ. 9:10 ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಒಂದು ಅವಕಾಶನ ನನಗೆ ಸಿಸ್ಟಮ್ ಟ್ರೈನಿಂಗ್ ನ ಕೊಡ್ಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಂದ್ರೆ ನಮ್ಮ 6 ಜನ ಕೋರ್ ಲೀಡರ್ಸ್, ಹಾಗೆ ನನ್ನ ಗ್ರೇಟ್ ಲೀಡರ್ ನಮ್ಮ ಗಾಡ್ ಫಾದರ್ ರಾಜು ಡಿ ಸರ್. ಎಸ್, ಈ ಒಂದು ಸಿಸ್ಟಮ್ ಟ್ರೈನಿಂಗ್ ಖಂಡಿತ ಮಾಡ್ಬೇಕು ಅಂತ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ವಿಡಿಯೋ ಆನ್ ಮಾಡ್ಕೊಂಡು ಫಸ್ಟ್ ಟೈಮ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಜೂಮ್ ನಲ್ಲಿ. ಆಲ್ಮೋಸ್ಟ್ ನಾನು ಈ ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ. ಓಕೆ, ಥ್ಯಾಂಕ್ ಯು. ಈಗ ಎಲ್ಲದಕ್ಕೂ ಒಂದು ಸಿಸ್ಟಮ್ ಇದೆ. ಅದಕ್ ಮುಂಚೆ ಇವತ್ತು 6 ಸಬ್ಜೆಕ್ಟ್ ಏನಿದೆ, ಇವತ್ತು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ನಮ್ ರಾಜು ಡಿ ಸರ್ ಒಂದು ವಿಷನ್, ಮೋದಿ ಕೇರ್ ಬ್ಯಾಕ್ ಗ್ರೌಂಡ್, ಒಂದು ಮಿಷನ್ ಯಾವ ತರ ಇಟ್ಕೋಬೇಕು ಅಂತ, ಅದಾದ್ಮೇಲೆ ಒಂದು ಮಮತಾ ಮೇಡಮ್ ಟ್ರೈನಿಂಗ್ ಆಗ್ಬೋದು, ನಮ್ಮ ಗೋವಿಂದ್ರ ಸರ್ ಟ್ರೈನಿಂಗ್ ಆಗ್ಬೋದು, ನೆನ್ನೆ ನಾಗರಾಜ್ ಸರ್ ಟ್ರೈನಿಂಗ್ ಆಗ್ಬೋದು, ಪ್ರತಿಯೊಂದು ಕೂಡ ಒಂದು ಯೂನಿಕ್ ಟಾಪಿಕ್ ಗಳು ಬಂದಿದೆ. ಒಂದಕ್ಕೊಂದು ಇಷ್ಟು 6 ಸಬ್ಜೆಕ್ಟ್ ಏನಿದೆ ಅದು ವೈ, ಏಕೆ ಮಾಡ್ಬೇಕು ಅಥವಾ ಏಕೆ ನನ್ನ ಲೈಫ್ ಅಲ್ಲಿ ಗೋಲ್ ಸೆಟ್ಟಿಂಗ್ ಯಾಕೆ, ಮಿಷನ್ ಯಾಕೆ ಬೇಕು, ವಿಷನ್ ಯಾಕಿರ್ಬೇಕು, ಈ ತರ ಏಕೆ ಅನ್ನೋದ್ರ ಬಗ್ಗೆನೆ. ಕಿಟ್ ಓರಿಯಂಟೇಷನ್ ಅಲ್ಲೂ ಕೂಡ ಮೋದಿ ಕೇರ್ ಯಾಕೆ ಬೇಕು, ಹೇಗೆ ಅನ್ನೋದಿದೆ. ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಎಲ್ರಿಗೂ ಕ್ವಶನ್ ಏನ್ ಗೊತ್ತಾ, ಮೋದಿ ಕೇರ್ ಒಳಗಡೆ ಕರ್ಕೊ ಬರ್ಲಿಕ್ಕೆ, ಅವ್ರನ್ನ ಒಳಗಡೆ ಕರ್ಕೊ ಬರ್ಲಿಕ್ಕೆ ಯಾಕೆ ಮೋದಿ ಕೇರ್ ಬೇಕು ನಿನಗೆ ಅಂತ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ, ಪ್ರಶ್ನೆ ಕೇಳ್ತೀವಿ ಅಥವಾ ಅವ್ರನ್ನ ಕ್ಲಾರಿಟಿ ಕೊಡ್ತೀವಿ. ಒಳಗಡೆ ಬಂದವ್ರಿಗೆ ತುಂಬಾ ಜನಕ್ಕೆ ಸರ್ ತುಂಬಾ ಚೆನ್ನಾಗಿದೆ, ಮೋಟಿವೇಶನ್ ಇದೆ, ಟ್ರೈನಿಂಗ್ ಇದೆ, ಸಿಸ್ಟಮ್ ಚೆನ್ನಾಗಿದೆ, ಆದ್ರೆ ಹೇಗ್ ಮಾಡ್ಬೇಕು ಸರ್ ಅನ್ನೋದು ಪ್ರಶ್ನೆ ತುಂಬಾ ಜನದಲ್ಲಿದೆ. ಒಳಗಡೆ ಬಂದವ್ರಿಗೆ ಹೇಗ್ ಮಾಡ್ಬೇಕು ಅನ್ನೋದು 80% ಬೇಕು, ಆದ್ರೆ ಒಳಗಡೆ ಬರೋರ್ಗೆ 80% ಏಕೆ ಅನ್ನೋದು ಬೇಕು. ಈಗ ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಒಂದು ಸಿಸ್ಟಮ್ ಅಂತ ಹೇಳಿದ್ರೆ, ಒಂದು ಕಂಪನಿ, ಆಗ್ಲೇ ಹೇಳ್ದಂಗೆ ಒಂದು ಕಂಪನಿಗಾಗ್ಲಿ, ಒಬ್ಬ ವ್ಯಕ್ತಿಗಾಗ್ಲಿ, ಒಂದು ದೇಶಕ್ಕಾಗ್ಲಿ ಒಂದು ಸಿಸ್ಟಮ್ ಅಂತ ಇರುತ್ತೆ. ಯಾರು ಸಿಸ್ಟಮ್ ನ ಬಿಡ್ತಾರೋ, ಯಾರು ಸಿಸ್ಟಮ್ ಅಲ್ಲಿ ಇರಲ್ವೋ ಅವರು ಸಕ್ಸಸ್ ಆಗ್ಬೇಕು ಅಂತ ಬಂದಿರೋದು. ಒಂದು ಜಾಬ್ ಹೋಗ್ಬೇಕು ಅಂದ್ರೆ ಒಂದು ಸಿಸ್ಟಮ್ ಇದೆ ಅಂದ್ಮೇಲೆ ಇಲ್ಲಿ ನಾನು ಸಕ್ಸಸ್ ಆಗ್ಬೇಕು, ಶ್ರೀಮಂತನಾಗ್ಬೇಕು, ಸಾಧಕನಾಗ್ಬೇಕು ಅಂತ ಬಂದಿದ್ದೀನಿ. ಸಾಧಕನಾಗ್ಬೇಕು ಅಂದ್ರೆ ಹೇಳಿದ್ರೆ ಒಂದು ಸಿಸ್ಟಮ್ ಬೇಕು. ಅದ್ ಏನು ಸಿಸ್ಟಮ್ ಆಲ್ರೆಡಿ ನೀವು ಶುರುವಾತಲ್ಲಿ ಬೂಟ್ ಕ್ಯಾಂಪ್ ಅಲ್ಲಿ ಕೇಳಿದೀರಾ, ಆದ್ರೆ ಇಲ್ಲಿ ಶುರುವಾತ್ ರಿಲೇಟೆಡ್ ಇರುತ್ತೆ. ಇದು 10 ಪಾಯಿಂಟ್ ಸಿಸ್ಟಮ್ ಅಂತ. 10 ಪಾಯಿಂಟ್ ಇವತ್ತು 100ಕ್ಕೂ ಹೆಚ್ಚು ವರ್ಷಗಳಿಂದ 165 ದೇಶಗಳಲ್ಲಿ ಓಕೆ ಪ್ರಖ್ಯಾತ ಆಗಿರ್ತಕ್ಕಂಥ ಈ ಒಂದು MLM ಸಿಸ್ಟಮ್ಗೆ, ಬರೀ ಮೋದಿ ಕೇರ್ಗೆ ಅಂತ ಅಲ್ಲ, ಟೋಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಸಿಸ್ಟಮ್ ಇದೆ. ಅದು 10 ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಈ 10 ಪಾಯಿಂಟ್ ಅನ್ನ ಅಳವಡಿಸ್ಕೊಂಡಿದ್ದೆ ಆದ್ರೆ ಕಂಪ್ಲೀಟ್ ಚಿತ್ರಣ ನಿಮ್ಗೆ ಸಿಗುತ್ತೆ. ದೊಡ್ಡ ಇವತ್ತು ಸುರೇಖಾ ಮೇಡಮ್ 1 ಕೋಟಿ ಚಿಲ್ಲರೆ ತಗೋತಾ ಇರ್ತಕ್ಕಂಥದ್ದಾಗ್ಬೋದು, ನಮ್ಮ ರಾಜು ಡಿ ಸರ್ ಆಗ್ಬೋದು, ದೊಡ್ಡ ಮಹಾನ್ ವ್ಯಕ್ತಿಗಳು ಲೀಡರ್ ಆಗಿದ್ದರು, ಸಿಸ್ಟಮ್ ಟೀಮ್ ಕಟ್ಟಿದ್ದಾರೆ ಅಂದ್ರೆ ಈ ಸಿಸ್ಟಮ್ ಮುಖಾಂತರ. ಈ ಸಿಸ್ಟಮ್ ಅನ್ನ ಯಾರು ಅಳವಡಿಸ್ಕೋತಾರೋ, ಯಾರು ಫಾಲೋ ಮಾಡ್ತಾರೋ ಅವರು ದೊಡ್ಡ ಅಚೀವ್ಮೆಂಟ್ ಮಾಡ್ತಾರೆ. ಆದ್ರಿಂದ ಇದನ್ನ ಗಮನವಿಟ್ಟು ನೀವು ಇಲ್ಲಿ ಕೇಳಿ. ಕೆಲವ್ರು ಆಲ್ರೆಡಿ ಬೇಸಿಕ್ ಕೋರ್ಸ್ ಅಲ್ಲಿ ಇದ್ದೀನಿ, ನನ್ಗೆ ಆಲ್ರೆಡಿ ಗೊತ್ತು, 10 ಪಾಯಿಂಟ್ ಸಿಸ್ಟಮ್ ಗೊತ್ತಿರೋದು ಮುಖ್ಯ ಅಲ್ಲ. ಆ ಸಿಸ್ಟಮ್ ನ 10 ಪಾಯಿಂಟ್ ನ ನಾನೆಷ್ಟು ಫಾಲೋ ಮಾಡ್ತಿದ್ದೀನಿ, ನಾನೆಷ್ಟು ಅಳವಡಿಸ್ಕೊಂಡಿದ್ದೀನಿ, ನನ್ನ ಟೀಮ್ಗೆ ಎಷ್ಟು ಡೂಪ್ಲಿಕೇಶನ್ ಮಾಡ್ತಿದ್ದೀನಿ, ಅದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುತ್ತೆ. ಆದ್ರಿಂದ ಹಳೆ ಏನು ಪರದೆ ಇದೆ ಅದನ್ನ ಕಳಿಸಿ. ಈಗ ಹೊಸದಾಗಿ ಒಂದು 10 ಪಾಯಿಂಟ್ ಸಿಸ್ಟಮ್ ಅಂದ್ರೆ ಅಪ್ಗ್ರೇಡ್ ಆಗ್ತಾನೆ ಇದೆ ಪ್ರತಿ ಸಲಿನೂ ಕೂಡ. ಇದು ಕೂಡ ಅಪ್ಗ್ರೇಡ್ ವರ್ಷನ್ ನಿಮಗೆ ಸಿಗುತ್ತೆ. ಅದನ್ನ ಎಲ್ಲರೂ ಕೂಡ ಈ ಒಂದು ಸಿಸ್ಟಮ್ ಟ್ರೈನಿಂಗ್ ನ ಒಂದು ಕೇಳ್ತಾ ಹೋಗೋಣ. ಓಕೆ, ಒಂದು 40 ನಿಮಿಷದಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕವರ್ ಮಾಡ್ಲಿಕ್ಕೆ ನಿಮ್ ಪ್ರಯತ್ನ ಪಡ್ತೀನಿ. ಓಕೆ, ಎಸ್, ಮೋದಿ ಕೇರ್ ಮೆಗಾ MBA ಕೋರ್ಸ್ ಚಾಪ್ಟರ್ 7. ಓಕೆ, ವೆಲ್ಕಮ್ ಟು ಸಿಸ್ಟಮ್ ಟ್ರೈನಿಂಗ್. ಈ ಒಂದು ನಾವು ಈ ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಸಿಸ್ಟಮ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆದ್ರಿಂದ ಈ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು. ಹಾಗಾದ್ರೆ ಸಿಸ್ಟಮ್ ಅಂದ್ರೆ ಏನು? ತುಂಬಾ ಜನಕ್ಕೆ ಏನ್ ಸರ್ ಸಿಸ್ಟಮ್ ಟ್ರೈನಿಂಗ್, ಇದಕ್ಕೊಂದು ಸಿಸ್ಟಮ್ ಇದೆಯಾ, ಸೋಪು ಶಾಂಪುಗೆ ಒಂದು ಸಿಸ್ಟಮ್ ಇದೆಯಾ ಅಂತ ಅಲ್ಲ. ಈ ಒಂದು ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂದ್ರೆ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಂದ್ರೆ ಏನು ಅಂದ್ರೆ, ಅದಕ್ಕೆ ಮುಂಚೆ ನಾವೊಂದು ಟ್ರಾಫಿಕ್ ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೆಂಪು, ಹಳದಿ, ಹಸಿರು 3 ಕಲರ್ ಇರುತ್ತೆ. ಅದಕ್ಕೊಂದು ಸಿಸ್ಟಮ್ ಅಂತ ಇದೆ. ಕೆಂಪು ಬಂದ್ರೆ ನಿಲ್ಬೇಕು, ಹಸಿರು ಬಂದ್ರೆ ಹಳದಿ ಬಂದ್ರೆ ರೆಡಿ ಆಗ್ಬೇಕು, ನೀಲಿ ಕಲರ್ ಬಂತ, ಬ್ಲೂ ಕಲರ್ ಬಂತು, ಹಸಿರು ಕಲರ್ ಬಂತು ಅಂದ್ರೆ ಹೋಗ್ಬೇಕು ಅಂತ. ಒಂದು ಟ್ರಾಫಿಕ್ಗೂ ಒಂದು ಸಿಸ್ಟಮ್ ಇದೆ, ಒಂದು ಸಿಸ್ಟಮ್ ಇದೆ, ಸಿಗ್ನಲ್ ಅಂತ. ಅದೇ ತರ ಒಂದು ರೈಲ್ವೆ ಟ್ರ್ಯಾಕ್, ಸುಮ್ನೆ ಎಲ್ಬೇಕಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗಕ್ಕಾಗಲ್ಲ. ಆ ಟ್ರೈನ್ ಹೋಗ್ಬೇಕು ಅಂದ್ರೆ ಆ ಟ್ರ್ಯಾಕಿಗೂ ಒಂದು ಸಿಸ್ಟಮ್ ಇದೆ. ಓಕೆ, ಅದೇ ತರ ಒಂದು ಬಸ್ ಸ್ಟ್ಯಾಂಡ್ಗೂ ಕೂಡ ಒಂದು ಸಿಸ್ಟಮ್ ಇದೆ. ಬಸ್ ಎಲ್ಬೇಕಲ್ಲಿ ನಿಂತ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಅದು ಬೆಂಗಳೂರಲ್ಲಿ ಇರೋರಂತೂ ಗೊತ್ತಿರುತ್ತೆ. ಎಲ್ಬೇಕಲ್ಲಿ ಬಸ್ ಸ್ಟಾಪ್ ಅಲ್ಲಿ ಬಸ್ ನಿಂತ್ಕೊಂಡ್ರೆ ಸಾಕಾಗಿದೆ ಇವತ್ತು. ಅದೇ ತರ ಒಂದು ದೇಶಕ್ಕೂ ಒಂದು ಸಿಸ್ಟಮ್ ಇದೆ. ಇವತ್ತು ಒಂದು ಸಿಸ್ಟಮ್ ಯಾಕೆ ಬೇಕು, ಸಿಸ್ಟಮ್ ಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ತೋರಿಸ್ತೀನಿ. ಓಕೆ, 2 ದೇಶ ತೋರಿಸ್ತೀನಿ ನಾನು, ವೆನ್ಜುವೆಲಾ ಮತ್ತೆ ನಾರ್ವೆ ಅಂತ 2 ದೇಶಗಳು.
ಯಾಕೆ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ, ಒಂದು ವೆನಿಜುವೆಲಾ ಒಂದು ಕಂಟ್ರಿ ಇದೆ, ಅದು ಇವತ್ತು ಸೌದಿ, UAE, ಇರಾನ್, ರಷ್ಯಾದಲ್ಲಿ ಯಾವ ತರ ಪೆಟ್ರೋಲ್ ಸಿಗ್ತಿದೆಯೋ ಅದೇ ತರ 1920ರಲ್ಲಿ ಪೆಟ್ರೋಲ್ ಸಿಗುತ್ತೆ ಅಲ್ಲಿ. ಓಕೆ, ಅದು 1960 ತನಕ ಯಾವ ತರ ದೇಶ ಬೆಳೆಯುತ್ತೆ ಅಂತ ಹೇಳಿದ್ರೆ, ಡಾಲರ್ಗೆ ಅಮೆರಿಕಾಗೆ ಸಮನಾಗಿ ಆ ದೇಶ ಬೆಳವಣಿಗೆ ಆಗುತ್ತೆ. ಆ ದೇಶನ ಹಿಡಿದು ನಿಲ್ಸಕ್ಕಾಗಲ್ಲ. ಆ ದೇಶದ ಒಬ್ಬ ನಾಯಕ ಒಂದು ಸಿಸ್ಟಮ್ ನ ಫಾಲೋ ಮಾಡದೇ ಇರೋದಕ್ಕೆ ಎಲ್ಲವನ್ನು ಕೂಡ ಫ್ರೀ ಬೀಸ್ ಅಲ್ಲಿ ಕೊಡ್ತಾ ಹೋಗ್ತಾನೆ, ಜನಗಳಿಗೆ ಕಡಿಮೆ ರೇಟ್ ಅಲ್ಲಿ ಬಿಟ್ಟಿಯಾಗಿ ಕೊಡ್ತಾ ಹೋಗ್ತಾನೆ, ಪ್ರಚಾರಕ್ಕೆ ದುಡ್ಡು ಇದೆಯಲ್ಲ ಅಂತ ಹೇಳಿ. ಅದು ಏನಾಗುತ್ತೆ ಅಂದ್ರೆ 1960ರಿಂದ 1980 ಬರೀ 20 ವರ್ಷಗಳಲ್ಲಿ ಆ ದೇಶ, ಅಲ್ಲಿ ಈಗ್ಲೂ ಕೂಡ ಪೆಟ್ರೋಲ್ ಇದೆ, ಆದ್ರೆ ದೇಶ ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಓಕೆ, ನೀವ್ ಇದನ್ನ ನೋಡ್ಬೋದು. ವೆನಿಜುವೆಲಾ ಮತ್ತೆ ಅದರ್ ಕಂಟ್ರೀಸ್ ಯಾವ ತರ ಇದ್ರೆ ಬೇಡೋ ಪರಿಸ್ಥಿತಿ ಬಂದಿದೆ. ಬೇಡೋ ಪರಿಸ್ಥಿತಿಗೆ ಏನು ಅಂದ್ರೆ, ಒಬ್ಬ ನಾಯಕ ಒಂದು ಸಿಸ್ಟಮ್ ನ ಬಿಟ್ಟಿದ್ದಕ್ಕೆ ಒಂದು ದೇಶನೇ ಮುಳುಗೋಗಿದೆ. ಇವತ್ತು ನೀವು ನಂಬಲ್ಲ, ಒಂದು ಕರೆನ್ಸಿ, ಒಂದು ಡಾಲರ್ಗೆ ಇಸ್ ಈಕ್ವಲ್ ಟು 4.5 ಲಕ್ಷ ಆ ದೇಶದ ಕರೆನ್ಸಿ ಆಗಿದೆ. $1. ನಮ್ದು ಹೆಂಗೆ $1 82-83 ರೂಪಾಯಿ ಇದೆಯೋ, ಆ ತರ 4 ಲಕ್ಷ ಚಿಲ್ಲರೆ ಆಗ್ಬಿಟ್ಟಿದೆ. ಅಷ್ಟು ವರ್ಸ್ಟ್ಗೆ ಹೋಗ್ಬಿಟ್ಟಿದೆ. ಇನ್ನೊಂದು ದೇಶ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಕ್ಕೆ ನಾರ್ವೆ ಅನ್ನೋ ದೇಶ, ಅಲ್ಲೂ ಕೂಡ ಪೆಟ್ರೋಲಿಯಂ 1969ರಲ್ಲಿ ಅಲ್ಲಿ ಪೆಟ್ರೋಲಿಯಂ ಸಂಪತ್ತಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಒಬ್ಬ ನಾಯಕ, ಇದು ಅವ್ರಿಗೆ ಗೊತ್ತಾಗುತ್ತೆ ವಿಷನ್, ಇನ್ 20 ವರ್ಷ 30 ವರ್ಷಕ್ಕೆ ಈ ಪೆಟ್ರೋಲ್ ಖಾಲಿ ಆಗುತ್ತೆ, ಇದಕ್ ನಾವು ಬೇರೆ. ಯೋಗಿ ಸರ್, ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಲ್ಯಾಂಡ್ಸ್ಕೇಪ್ ಒಂದು ಇಟ್ಬಿಡಿ. ಥ್ಯಾಂಕ್ ಯು. ಮತ್ತೆ ಮ್ಯೂಟ್. ಸರ್ ಮ್ಯೂಟ್ ಮಾಡ್ತಾನೆ ಇದ್ದೀನಿ, ಹೋಸ್ಟ್ ಮ್ಯೂಟ್ ಅಂತ ಬರ್ತಿದೆ. ಓಕೆ, ಈಗ ಕೇಳಿಸ್ತಿದ್ಯಾ? ಕೇಳಿಸಿದೆ ಸರ್, ಕೇಳಿಸಿದೆ. ಎಲ್ಲಿ ತನಕ ಕೇಳಿಸ್ಲಿಲ್ಲ? ಈಗ ಎಷ್ಟು ಸರ್? ಓಕೆ, ಈಗ ಕಾಣಿಸ್ತಿದ್ಯಾ ಸರ್? ಕಾಣಿಸ್ತಿದೆ ಸರ್, ಆದ್ರೆ ಲ್ಯಾಂಡ್ಸ್ಕೇಪ್ ಅಲ್ಲಿ ಕಾಣಿಸ್ತಿಲ್ಲ. ಯೋಗಿ ಸರ್, ಲ್ಯಾಂಡ್ಸ್ಕೇಪ್ ಅಲ್ಲಿ ಮಾಡಿ, ಪ್ಲಸ್ ಪ್ಲೇ ಹೋಗ್ಬಿಡಿ, ಅದು ವಿತ್ PPT ತರ ಇದ್ ಮಾಡಿ ಅವಾಗ. ಯಾಕಂದ್ರೆ PPT ಮಾಡಿಲ್ಲ ಸರ್, ಅದು PPT ಕೊಟ್ಟಿಲ್ಲ. ಇದನ್ನೇ PDF ನೇ PPT ತರ ಅದು ಇದರಲ್ಲಿ WPS ಅಲ್ಲಿ ಓಪನ್ ಮಾಡಿದ್ರೆ ವಿತ್ ಪ್ಲೇ ಅಂತ ಹೊಡೆದ್ರೆ ಒಂದೊಂದೇ ಸ್ಲೈಡ್ ಬರುತ್ತೆ. ಮೊಬೈಲ್ ಅಡ್ಡ ಇಟ್ಕೊಳ್ಳಿ ಸರ್, ಮೊಬೈಲ್ ಅಡ್ಡ ಇಟ್ಕೊಳ್ಳಿ, ಎಲ್ಲ ಸರ್ ಹೋಗುತ್ತೆ ಕ್ಲಿಯರ್. ಸರ್ ಅದು ಬರ್ತಿಲ್ಲ. ಹಾರಿಜಾಂಟಲ್ ಆಗಿ ಅಂತ ಹಿಡ್ಕೋಬೇಕಂತೆ, ಹಾರಿಜಾಂಟಲ್ ಹಿಡ್ಕೊಂಡ್ಬಿಡು. ಈಗ ಕಾಣಿಸ್ತಿದ್ಯಾ? ಓಕೆ 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 ಸರ್, ಫುಲ್ ಸ್ಕ್ರೀನ್ ಮಾಡ್ಕೊಂಡ್ಬಿಡು. ಓಕೆ, ಕಾಣಿಸ್ತಿದ್ಯಾ? ಎಸ್ ಸರ್, ಎಸ್ ಸರ್. ಕಾಣಿಸ್ತಿದ್ಯಾ? ಅಂತ ಇದೆ. ಯೋಗೀಶ್, ಸ್ಪೀಡ್ ಆಗ್ಬೇಕು. ಹೊರಗಡೆ ಪಾಯಿಂಟ್ಗಳು ಟೈಮ್ ಆಗ್ತಾ ಇದೆ. ಕಟ್ ಓಕೆ ಸರ್, ಶಾರ್ಟ್ ಆಗಿ ಮಾಡಿ. ನೆಕ್ಸ್ಟ್ ಮೋದಿಕೆ ಸಿಸ್ಟಮ್ ಬಂದ್ಬಿಡು. ಓಕೆ ಸರ್. ಒಂದು ಸಿಸ್ಟಮ್ ಅನ್ನೋದು ಕಾಣಿಸ್ತಿದೆ ಅಂತ. ಒಂದು ಸಿಸ್ಟಮ್ ಎಲ್ಲದಕ್ಕೂ ಬೇಕಾಗುತ್ತೆ, ಒಂದು ದೇಶಕ್ಕೂ ಕೂಡ ಅದೇ ತರ. ಒಂದು ದೇಶ ಅಭಿವೃದ್ಧಿ ಆಗಕ್ಕೆ ಅದೇ ತರ ಒಂದು ಸಿಸ್ಟಮ್ ಫಾಲೋ ಮಾಡ್ಲಿಲ್ಲ ಅಂದ್ರೆ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕೂಡ ಒಂದು ಸಿಸ್ಟಮ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಓಕೆ, ಆಕ್ಸಿಡೆಂಟ್ ಆಗೋದು ನಮ್ಗಷ್ಟೇ ಅಲ್ಲ, ನಮಗೂ ತೊಂದ್ರೆ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಬಿಸ್ನೆಸ್ ನಲ್ಲೂ ಕೂಡ ಒಂದು ಸಿಸ್ಟಮ್ ಇದೆ. ಓಕೆ, ಈ ಸಿಸ್ಟಮ್ ಅನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನನಗೆ ಮತ್ತೆ ನಮ್ಮ ಟೀಮ್ ಕೂಡ ತೊಂದರೆ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಯಾರ್ದೆಲ್ಲ ಟೀಮ್ ಅಲ್ಲಿ ವ್ಯತ್ಯಾಸಗಳಾಗ್ತಿದೆಯೋ ವಿತೌಟ್ ಸಿಸ್ಟಮ್ ಅಲ್ಲಿ ಇರೋದು. ಓಕೆ, ಇದನ್ನ ಯೋಚನೆ ಮಾಡಿ, ನಿಮ್ ಸಿಸ್ಟಮ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ನನ್ಗೆ ಏನಾಗುತ್ತೆ ಅಂತ. ಓಕೆ, ಅದರಲ್ಲಿ 10 ಪಾಯಿಂಟ್ ಸಿಸ್ಟಮ್ ಬರುತ್ತೆ. ಅದರಲ್ಲಿ ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಂತ ಫಸ್ಟ್ನೇದು. ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಂತ. ಅಪ್ಲೈನ್ ಅಂದ್ರೆ ಯಾರು, ಏನು,
ಅದು ಚಾರ್ಟ್ ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಮ್ಗೆ ಪರಿಚಯ ಮಾಡಿಸ್ತಕ್ಕಂತ ಮೇಯ್ನ್ ಆಗಿ ಈ ಬಿಸ್ನೆಸ್ಗೆ ನಾನು ಹೊಸದಾಗಿ ಬಂದಾಗ ನನಗ್ ಪರಿಚಯ ಮಾಡಿಸ್ತಕ್ಕಂಥವ್ರು ನಮ್ಮ ಅಪ್ಲೈನ್ ಆಗ್ತಾರೆ. ಓಕೆ, ಅವ್ರನ್ನ ನಾವು ಅಪ್ಲೈನ್ ಅಂತ ಕರಿತೀವಿ. ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಾನು ಇಟ್ಕೊಂಡಿರ್ಬೇಕು. ಅದಷ್ಟೇ ಅಲ್ಲ, ಅವ್ರ ಜೊತೆ ಅವ್ರ ಅಪ್ಲೈನ್ಗಳು ಯಾರಿದ್ದಾರೆ, ಮೇಲ್ಗಡೆ ಅಪ್ಲೈನ್ ಯಾರಿದ್ದಾರೆ, ಎಲ್ರು ಕೂಡ ಮಿನಿಮಮ್ ನೀವು ಡೈಮಂಡ್ ತನಕ ಅಥವಾ ಬ್ಲಾಕ್ ಡೈಮಂಡ್ ತನಕ ಅಥವಾ ಕಂಪ್ನಿ ತನಕನು ನೀವು ಅಪ್ಲೈನ್ ಸಪೋರ್ಟ್ ಚಾರ್ಟ್ ನ ನೀವು ಬರ್ದಿಟ್ಕೋಬೇಕು. ಯಾಕೆ ಬರ್ದಿಟ್ಕೋಬೇಕು ಅಂದ್ರೆ, ಈ ಬಿಸ್ನೆಸ್ ನಲ್ಲಿ ನಾನು ಬೆಳಿಬೇಕು ಅಂದ್ರೆ ಅಪ್ಲೈನ್ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಅವ್ರ ಮಾರ್ಗದರ್ಶನ ಹೋದಾಗ ಮಾತ್ರ ನಮ್ಗೆ ಈ ದಾರಿ ಸುಲಭ ಆಗುತ್ತೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಪ್ರಾಡಕ್ಟ್ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಕಂಪನಿ ಆಗ್ಲಿ, ಸಿಸ್ಟಮ್ ಆಗ್ಲಿ, ಎಲ್ಲವೂ ಕೂಡ ಎಕ್ಸ್ಪೀರಿಯನ್ಸ್ಮೆಂಟ್ ಆಗಿರುತ್ತೆ. ಆದ್ರಿಂದ ನಾನೇ ಹೊಸದಾಗಿ ದಾರಿನ ಸೃಷ್ಟಿ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ದಾರಿ ಆಲ್ರೆಡಿ ರೆಡಿ ಇದೆ, ಅವ್ರನ್ನ ನಾನು ಫಾಲೋ ಮಾಡ್ಬೇಕಾಗಿರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಲೈನ್ ಆಗಿ ನಾನು ನಮ್ಮ ಅಪ್ಲೈನ್ ಅನ್ನ ಫಾಲೋ ಮಾಡ್ಬೇಕು ಒಬ್ಬ ಲೀಡರ್ ಆಗಿ ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಪ್ಲೈನ್ ನ ಮಹತ್ವ. ಯಾವ್ದೋ ಒಂದು ಸಮಯದಲ್ಲಿ ನಾವು ಕಾಲ್ ಮಾಡ್ತೀವಿ, ಅಂತ ಸಮಯದಲ್ಲಿ ನಮ್ಗೆ ಆಕ್ಟಿವ್ ಅಪ್ಲೈನ್ ಸಿಗದೆ ಇದ್ದಾಗ, ಈಗ ನಮ್ಗೆ ಯಾಕೆ ಅಪ್ಲೈನ್ ಸಪೋರ್ಟ್ ಚಾರ್ಟ್ ಮಾಡ್ಬೇಕು? ಈಗ ನಾನ್ ನಮ್ಮ ಹೆಸರು ಬರ್ದಿರ್ತೀನಿ, ಅಥವಾ ನಾನು ದೀಪಿಕಾ ಮೇಡಮ್ ಹೆಸರು ಬರ್ದಿರ್ತೀನಿ, ಅದಾದ್ಮೇಲೆ ನಮ್ಮ ರಾಜು ಸರ್ ಹೆಸರು ಬರ್ದಿರ್ತೀನಿ, ಇಬ್ರು ಕೂಡ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಅವರ ಅಪ್ಲೈನ್ ವಿಜಯ್ ಸರ್ಗೆ ಮಾಡ್ಬೇಕು. ಆ ತರ ನೀವು ಆ ಒಂದು ಚಾರ್ಟ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಯಾಕೆ ಅಂದ್ರೆ ಪ್ರತಿಯೊಂದು ಕೂಡ ಈ ಬಿಸ್ನೆಸ್ ಅಲ್ಲಿ ಮಾಹಿತಿ ಪ್ರತಿಯೊಂದಕ್ಕೂ ಕೂಡ ಸಣ್ಣ ಪುಟ್ಟದಕ್ಕೆ ಅಂತಲ್ಲ, ಒಬ್ಬ ಅಪ್ಲೈನಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ಬ ಅಪ್ಲೈನ್ ಹತ್ರ ನಾವು ಮಾಹಿತಿ ತಗೊಳ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ಅಪ್ಲೈನ್ ಚಾರ್ಟ್ ಮಾಡೋದು ತುಂಬಾ ಒಳ್ಳೇದು. ಹೇಗ್ ಮಾಡ್ಬೇಕು ಅಂದ್ರೆ, ಅವ್ರ ಹೆಸರು, ಫೋನ್ ನಂಬರು ಮತ್ತೆ ವಿಳಾಸ. ಓಕೆ, ಗಂಡ ಬಿಸ್ನೆಸ್ ಇದ್ರೆ, ಹೆಂಡತಿ ಬಿಸ್ನೆಸ್ ಇದ್ರೆ ಗಂಡಂದು, ಫ್ಯಾಮಿಲಿದು ಟೋಟಲ್ ಆಗಿ ತಂದೆ ತಾಯಿದು ಇದ್ರೆ ಒಂದು ಎಕ್ಸ್ಟ್ರಾ ಆಲ್ಟರ್ನೇಟಿವ್ ನಂಬರ್ ಅಂತ ಹೇಳ್ತೇವೆ, ಅದನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಸಮೀರ್ ಮೋದಿಯಿಂದ ಕಂಪ್ನಿಯಿಂದನೂ ಕೂಡ ನಾವು ಈ ಒಂದು ಅಪ್ಲೈನ್ ಸಪೋರ್ಟ್ ಚಾರ್ಟ್ ನ ಮಾಡ್ಬೇಕು. ಯಾಕೆ ಮೇನ್ ಆಗ್ತಾರೆ ಅಪ್ಲೈನ್ ಅಂತ ಹೇಳಿದ್ರೆ, ಈ ಬಿಸ್ನೆಸ್ ನ ನಾವು ಯಾವಾಗ್ಲೂ ಹೇಳ್ದಂಗೆ ಡೋಂಟ್ ರೀಇನ್ವೆಂಟ್ ದ ವೀಲ್ ಅಂತ ಕರೀತಾರೆ. ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಸಿಸ್ಟಮ್ ಇದೆ, ಇದನ್ನ ಮತ್ತೆ ಇನ್ನೇನೋ ಮಾಡ್ಬೇಕು ಅಂತ ಎಲ್ಲ ಅಪ್ಲೈನ್ ಫಾಲೋ ಮಾಡಿದ್ರೆ ಸಾಕು, ನಿಮ್ಗೆ ಸಿಕ್ಬಿಡುತ್ತೆ. ಜನರಿಗೆ ಈ ಇದ್ರಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಇಮಿಡಿಯೇಟ್ಲಿ ಬೇಕಾಗಿರ್ತಕ್ಕಂಥದ್ದು ಟೀಮ್ ಅಂದ್ರೆ ಫಸ್ಟ್ ನಿಮ್ಗೆ ಅಪ್ಲೈನ್ ಮತ್ತೆ ಡೌನ್ ಲೈನ್ ಕೋಆರ್ಡಿನೇಷನ್ ಹೋಗ್ಬೇಕಾಗತ್ತೆ. ಅದ್ರಲ್ಲಿ ಅಪ್ಲೈನ್ ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನ ಇಲ್ಲಿ ನೋಡ್ಕೋಬೇಕು. ಕೆಲವ್ರು ಜನರು ಒಂದು ರ್ಯಾಂಕ್, ಒಂದು ಟೈಟ್ಲ್ ಅಂತ ಬಂದ ತಕ್ಷಣ ಅಪ್ಲೈನ್ ಎಡಿಫಿಕೇಶನ್, ಆಲ್ರೆಡಿ ರಾಜು ಸರ್ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಎಡಿಫಿಕೇಶನ್ ಮಾಡೋದನ್ನ ನಿಲ್ಸ್ಬಿಡ್ತಾರೆ. ಓಕೆ, ಆ ಸ್ಥಾನಕ್ಕೆ ಅವ್ರನ್ನ ಕರೆದೊಯ್ಯಬೇಕು ಅಂತ ಹೇಳಿದ್ರೆ ಅಪ್ಲೈನ್ ಕೊಡುಗೆನ ಮರ್ತ್ ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ 1 ನಿಮಿಷದ ವಿಡಿಯೋ ಇದೆ, ಅಪ್ಲೈನ್ ನ ಮಹತ್ವ ಏನು ಅಂತ. ಅದು ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹಾಕ್ತೀನಿ, ಮುಗಿದ್ಮೇಲೆ ನೀವು ನೋಡ್ಬೋದು. ಅದೇ ತರ ಪ್ರತಿ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನೀವು ಅಪ್ಲೈನ್ ಎಡಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಲಾಸ್ಟ್ ಅಲ್ಲಿ 10 ಪಾಯಿಂಟ್ ಸಿಸ್ಟಮ್ ಲಾಸ್ಟ್ ಅಲ್ಲಿ ಡೂಪ್ಲಿಕೇಶನ್ ಅಲ್ಲಿ ನಿಮ್ಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಮ ಅಪ್ಲೈನ್ ಎಡಿಫೈ ಮಾಡೋದನ್ನ ನಿಮ್ಮ ಟೀಮ್ ನೋಡ್ತಿರುತ್ತೆ, ಅವರು ನಿಮ್ಮನ್ನೇ ಎಡಿಫೈ ಮಾಡೋದನ್ನ ನೋಡ್ತಿರುತ್ತೆ. ನಿಮ್ಮ ಅಪ್ಲೈನ್ ನೀವು ಹೆಂಗ್ ಪ್ರೆಸೆಂಟ್ ಮಾಡ್ತೀರಾ, ಯಾವ ತರ ತೋರಿಸ್ತೀರಾ, ಅದೇ ತರ ನಿಮ್ಮ ಅಪ್ಲೈನ್ ಅನ್ನ, ನಿಮ್ಮ ಡೌನ್ ಲೈನ್ ನಿಮ್ಮನ್ನ ನೋಡ್ತಿರ್ತಾರೆ. ನಿಮ್ಮ ಅಪ್ಲೈನ್ ನಿಮಗೆ ದೊಡ್ಡ ಸಂಪನ್ಮೂಲ ಇದ್ದಂತೆ, ಇದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಆಕ್ಟಿವ್ ಮತ್ತೆ ಬೆಳೆತಿರೋ ಅಪ್ಲೈನ್ಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿ. ಅಂದ್ರೆ ಒಂದು ಸರೆಂಡರ್ನೆಸ್, ಒಂದು ಗ್ರಾಟಿಟ್ಯೂಡ್, ಒಂದು ಗುರುಗಳಿಗೆ ಸಮರ್ಪಣಾ ಭಾವ ಹೆಂಗಿರುತ್ತೋ ಆ ತರ ನಿಮ್ಮ ಅಪ್ಲೈನ್ಗೆ ನೀವು ಸಮರ್ಪಿಸಿಕೊಳ್ಳೇಬೇಕು. ಹಿಂದೆ ಒಂಥರ, ಮುಂದೆ ಹೊಗಳೋದು, ಹಿಂದೆ ಮಾತಾಡೋದು, ಇದು ಎಲ್ಲವೂ ಕೂಡ ಕರ್ಮ ರಿಟರ್ನ್ಸ್ ಅನ್ನೋ ತರ ನಿಮಗೆ ರಿಟರ್ನ್ ಹಾಗೇ ಆಗುತ್ತೆ. ಈ ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿರ್ತಕ್ಕಂಥದ್ದು. ಓಕೆ, ನಿಮ್ಮ ಅಪ್ಲೈನ್ಗೆ ಯಾವಾಗ್ಲೂ ಕೂಡ ಪ್ರತಿದಿನ ಒಂದು ಅಪ್ಲೈನ್ ಒಂದು ಕಾಲ್ ಮಾಡ್ಬೇಕು, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ನಿಮ್ ಟೀಮ್ನವರು ಕೂಡ ನಿಮಗೆ ಅದನ್ನ ಡೂಪ್ಲಿಕೇಶನ್ ಮಾಡ್ತಾ ಹೋಗ್ತಾರೆ. ಓಕೆ, ನಿಮ್ಮ ಅಪ್ಲೈನ್ ಜೊತೆ ರೆಗ್ಯುಲರ್ ಆಗಿ ಕಮ್ಯುನಿಕೇಟ್ ಅಲ್ರಿ. ಅಗತ್ಯವಿರುವಲ್ಲಿ ನಿಮ್ಮ ಅಪ್ಲೈನ್ ನ ಬಳಸಿ, ಆದ್ರೆ ದುರ್ಬಳಕೆ ಬೇಡ. ಅವರಿಗೆ ಅರ್ಹವಾದ ಎಲ್ಲಾ ಗೌರವ ನೀಡಿ. ತುಂಬಾ ಜನ ಅಗತ್ಯ ಅಪ್ಲೈನ್ ಅಲ್ವಾ, ಅಪ್ಲೈನ್ ನನಗೆ ಸಪೋರ್ಟ್ ಮಾಡ್ಬೇಕು, ಯಾವಾಗ ಕರೆದು ಸಿಗ್ತಾರೆ, ಯಾವಾಗ ಕರೆದು ಫೋನಲ್ಲಿ ಇರ್ತಾರೆ, ಯಾವಾಗ ಕರೆದು ಓಡೋಡ್ ಬರ್ತಾರೆ ಅಂತ ಮಿಸ್ಯೂಸ್ ಮಾಡ್ಕೋಬೇಡಿ. ಅಗತ್ಯ ಇದೆ. ಓಕೆ, ಇವ್ರು ಬಂದ್ರೆ ಇಲ್ಲ ನಾನೇ ಮಾಡ್ಬೋದು, ಒಬ್ರು ಇಬ್ರು ಇದ್ರೆ ನಾನೇ ಮಾಡ್ಬೋದು, ದೊಡ್ಡ ಹೋಮ್ ಮೀಟಿಂಗ್ ಇದ್ರೆ ಇವ್ರನ್ನ ಕರ್ಸ್ಕೋಬೇಕು, ಅಥವಾ ಒಂದು 5-10 ಡೆಮೋದಲ್ಲಿ ಅವ್ರನ್ನ ಕರ್ಸ್ಕೋಬೇಕು. ಉಳಿದ ಸಮಯದಲ್ಲಿ ನಾವು ಅವ್ರನ್ನ ಕರ್ಸ್ಕೋಬೇಕಾ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಅದರಿಂದ ಅವ್ರಿಗೆ ಎಲ್ಲಾ ಗೌರವನ ನೀಡ್ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಈ ವ್ಯವಹಾರದಲ್ಲಿ ನೀವು ಭೇಟಿಯಾಗುವ ಮೊದಲ ವ್ಯಕ್ತಿ ನಿಮ್ಮ ಅಪ್ಲೈನ್, ಅದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಓಕೆ, ವಾಸ್ತವವಾಗಿ ನಿಮ್ಮ ವ್ಯವಹಾರದಲ್ಲಿ ಪ್ರಾರಂಭಿಸ್ತಕ್ಕಂಥ ಮೊದಲು ನೀವು ಭೇಟಿ ಅಪ್ಲೈನ್ ಆಗಿರ್ತಾರೆ. ನಿಮ್ಮ ಕನಸುಗಳನ್ನ ಒತ್ತಿಸ್ತರು. ನನಗೆ ಆಕ್ಚುಲಿ ಕನಸಿರ್ಲಿಲ್ಲ. ಇವತ್ತು ನನ್ನಲ್ಲಿ ಎಲ್ಲಾ ಕನಸುಗಳನ್ನ ಹುಟ್ಟಾಕಿದ್ದು ನಾನು ರಾಜು ಡಿ ಸರ್ ಅವರು. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಓಕೆ, ನನ್ನ ಕನಸು ಅಂದ್ರೆ ಏನು ಗೊತ್ತಿರ್ಲಿಲ್ಲ, ಈ ಕನಸಲ್ಲಿ ಸಾಧ್ಯ ಇದೆ ಅಂತ ಗೊತ್ತಿರ್ಲಿಲ್ಲ. ಅದನ್ನ ನನ್ನ ಅಪ್ಲೈನ್ ನನಗೆ ಅರ್ಥ ಮಾಡಿಸ್ತಾ ಹೋದ್ರು. ಎಸ್, ನಾನು ಇಲ್ಲಿಂದಾನೆ
ನಮ್ಮ ಅಪ್ಲೈನ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಮ್ಮ ದೀಪಿಕಾ ಮೇಡಮ್, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಜಯಣ್ಣ ಸರ್, ಮತ್ತೆ ರಾಜು ಸರ್, ವಿಜಯ್ ಸರ್, ಎಲ್ರಿಗೂ ಕೂಡ ನಾನು ಗ್ರಾಟಿಟ್ಯೂಡ್ ನ ಕೊಡ್ತೀನಿ. ಸಾಧ್ಯ ಆದ್ರೆ ನಿಮ್ಮ ಹತ್ರ ಫೋನ್ ಇದ್ರೆ ಈಗ್ಲೇ ನಿಮ್ಮ ಅಪ್ಲೈನ್ಗೆ ಒಂದನ್ನ ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಮೋದಿ ಕೇರ್ ಅಂತ ನೀವು ಒಂದು ಕರ್ಕೊ ಬಂದಿರ್ಕೊಂಡು ಥ್ಯಾಂಕ್ಸ್ ಹೇಳ್ಬೋದು. ಓಕೆ, ಒಂದ್ ಮೆಸೇಜ್ ಹಾಕ್ಬೋದು. ಜೊತೆಗೆ ನಿಮ್ಮ ಎಲ್ಲಾ ತಪ್ಪುಗಳನ್ನು ಕ್ಷಮಿಸ್ತಕ್ಕಂತ ನಿಮ್ಮ ಎಲ್ಲಾ ಕನಸುಗಳ ಕಡೆಗೆ ನೀವು ಚಲಿಸುವಾಗ ನಿಮ್ಮ ಪಕ್ಕದಲ್ಲಿ ನಿಲ್ತಕ್ಕಂತ ಯಾರು ವ್ಯಕ್ತಿ ಇದ್ರೆ ಅದು ನಿಮ್ಮ ಅಪ್ಲೈನ್ ಈ ವ್ಯವಹಾರದಲ್ಲಿ ನಿಮ್ಮ ಉತ್ತಮ ಸ್ನೇಹಿತ ಆಗ್ತಾನೆ, ಪಾಲುದಾರ ಆಗ್ತಾನೆ, ಹಿತೈಷಿ ಆಗ್ತಾನೆ, ತರಬೇತುದಾರ ಆಗ್ತಾನೆ, ಆಲ್ ಇನ್ ಒನ್ ಆಲ್ರೌಂಡರ್ ಆಗಿ ನಿಮ್ಮ ಅಪ್ಲೈನ್ ನಿಮ್ ಜೊತೆ ಉಳಿತಾರೆ. ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡೋಣ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಾವು ನಡೆಸ್ಕೊಳ್ಳೋಣ. ಯಾಕೆಂದ್ರೆ ನಮ್ಮ ಟೀಮ್ ಕೂಡ ಅಬ್ಸರ್ವ್ ಮಾಡ್ತಿರುತ್ತೆ. ನೀವು ಒಳ್ಳೆ ಅಪ್ಲೈನ್ ಹೊಂದಿದ್ರೆ ನೀವು ಅರ್ಧ ಯುದ್ಧ ಗೆದ್ದಂತೆ. ಇದನ್ನ ಯಾವತ್ತೂ ಮರಿಬೇಡಿ. ನಿಮ್ಮ ಅಪ್ಲೈನ್ ಒಳ್ಳೆಯರಿದ್ದಾರೆ, ಬೆಟರ್ ಇದಾರೆ ಅಂತ ಹೇಳಿದ್ರೆ ಗ್ರಾಟಿಟ್ಯೂಡ್ ಕೊಡಿ ಆ ಭಗವಂತನಿಗೆ, ಒಳ್ಳೆ ಅಪ್ಲೈನ್ ನಮಗೆ ಕೊಟ್ಟಿದೀಯ ಅಂತ. ಓಕೆ, ಕಾರಣ ಯಾಕೆ ಅಂದ್ರೆ ಈ ಬಿಸ್ನೆಸ್ ಡೂಪ್ಲಿಕೇಶನ್ ಬಿಸ್ನೆಸ್. ಇಲ್ಲಿ ನಮಗೆ ಕಲಿಸುವ ವ್ಯಕ್ತಿ ನಾವು ಕಲಿಸುವ ವ್ಯಕ್ತಿಗೆ ನಾವ್ ಯಾವಾಗ ಗೌರವ ಕೊಡಲ್ವೋ, ನಮ್ ಟೀಮ್ಗೆ ಯಾವ್ದಾದ್ರು ತೊಂದರೆ ಆದಾಗ ನೀವು ನಿಮ್ಮ ಅಪ್ಲೈನ್ ಬಗ್ಗೆ ಬಿಲ್ಡ್ ಮಾಡಿರಲ್ಲ, ರೆಸ್ಪೆಕ್ಟ್ ಕೊಟ್ಟಿರಲ್ಲ, ಅವ್ರನ್ನ ತಪ್ಪಾಗಿ ತೋರಿಸಿರ್ತೀರಾ. ಯಾವಾಗ್ಲಾದ್ರು ನಿಮ್ ಟೀಮಿಗೆ ತೊಂದರೆ ಆಯ್ತು ಅಂದ್ರೆ ನಿಮ್ಮ ಅಪ್ಲೈನ್ ಹೇಳಿದಾಗ ನಿಮ್ಮ ಡೌನ್ ಲೈನ್ ಅವ್ರ ಮಾತನ್ನ ಕೇಳಲ್ಲ. ಅದಕ್ಕೆ ಯಾವಾಗ್ಲೂ ಕೂಡ ಅಪ್ಲೈನ್ ನ ದೊಡ್ಡ ಮಟ್ಟದಲ್ಲಿ ನೀವು ತೋರ್ಸ್ಬೇಕಾಗತ್ತೆ. ಓಕೆ, ನಿಮ್ಮ ಅಪ್ಲೈನು ನಿಮ್ಮ ಸ್ನೇಹಿತರಾಗಿರ್ಲಿ, ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ತಂದೆ ತಾಯಿ ಆಗಿರ್ಲಿ, ಮಕ್ಕಳೇ ಆಗಿದ್ರು ಕೂಡ ಅವ್ರನ್ನ ಅಪ್ಲೈನ್ ಅಂತಾನೆ, ಸರ್ ಅಂತ ರೆಸ್ಪೆಕ್ಟ್ ಅಲ್ಲೇ ನೀವು ಮಾತಾಡ್ಸಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೋಡಿ ಟೀಚರ್ಸ್ ಅವ್ರ ಮಕ್ಕಳನ್ನ ಅವ್ರ ಸ್ಕೂಲಲ್ಲಿ ಇದ್ದಾಗ ಅಲ್ಲಿ ಸ್ಕೂಲಲ್ಲಿ ಅಮ್ಮ ಅಪ್ಪ ಅಂತ ಕರೆಯಲ್ಲ, ಸರ್ ಮೇಡಮ್ ಅಂತಲೇ ಕರೀತಾರೆ. ಅದೇ ತರ ಇಲ್ಲೂ ಕೂಡ ಸಿಸ್ಟಮ್ ಫಾಲೋ ಮಾಡಿ. ಓಕೆ, ಇದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಎರಡನೇದು ಅಪ್ಲೈನ್ ಆದ್ಮೇಲೆ ಅಪ್ಲೈನ್ ಸಪೋರ್ಟ್ ಮಾಡಿದ್ರು. ಇದಾದ್ಮೇಲೆ ಏನು ಅಂದ್ರೆ ಅಪ್ನಾ ಸಪ್ನ ಅಂತ ಹೇಳಿದ್ರೆ ಡ್ರೀಮ್, ನನ್ನ ಕನಸು. ಓಕೆ, ಈ ಬಿಸ್ನೆಸ್ ಅಲ್ಲಿ ನನ್ ಕೈಲಿ ತೆಗೆದುಕೊಳ್ತಕ್ಕಂತ ಸಾಧ್ಯ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಕನಸು. ಯಾವ್ದು ಕನಸು ಅಂತ ಹೇಳಿದ್ರೆ ನನ್ ಕೈಲಿ ಯಾವ್ದನ್ನ ತಗೊಳಕ್ ಆಗುತ್ತೋ ಅದಲ್ಲ. ಯಾವ್ದು ತಗೊಳಕ್ ಆಗಲ್ಲ ಅಂತ ಅನ್ಸುತ್ತೋ ಅದನ್ನ ನಾನು ಕನಸು ಅಂತ ಅನ್ಕೋತೀನಿ. ಓಕೆ, ಈ ಕನಸು ತುಂಬಾ ದೊಡ್ಡದು. ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಕನಸು ಕಾಣದಿರೋದು ದೊಡ್ಡ ಕ್ರೈಮ್ ಅಂತ. ಜೊತೆಗೆ ಈ ಮೋದಿ ಕೇರಿಗೆ ಬಂದಿರ್ತೀವಿ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ತಗೊಂಡ್ ಬಂದಿರ್ತೀವಿ. ಓಕೆ, ಯಾಕೆ ಈ ಬಿಸ್ನೆಸ್ ಅಲ್ಲಿ ನಾನು ಕನ್ಸು ಇಟ್ಕೋಬೇಕು, ಹೇಗೆ ಈ ಕೆಲಸ ಮಾಡೋದ್ರ ಕಡೆ ಸಾಕಷ್ಟು 140 ಕೋಟಿ ಜನನು ಕೂಡ ನನಗೆ ಒಂದು ಕನ್ಸಿದೆ, ಎಲ್ರಿಗೂ ಕನ್ಸಿದೆ, ನನಗೆ ಕಾರ್ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು, ಎಲ್ರಿಗೂ ಕನ್ಸಿದೆ. ಆದ್ರೆ ಕೆಲವ್ರ ಕೈಲಿ ಮಾತ್ರ ಕನ್ಸುಗಳನ್ನ ಈಡೇರಿಸ್ಕೊಳಕಾಗತ್ತೆ, ಉಳಿದವ್ರಿಗೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಕನಸುಗಳನ್ನ ಕನಸಾಗೇ ಉಳಿಸ್ಕೋತಾರೆ. ಯಾರು ನನ್ಸ್ ಮಾಡ್ಕೋತಿದ್ದಾರೆ ಅವರು ಕನಸುಗಳನ್ನ ಗುರಿಯಾಗಿ ಕನ್ವರ್ಟ್ ಮಾಡ್ಕೋತಾರೆ. ಓಕೆ, ಯಾರು ಕನಸುಗಳನ್ನ ಗುರಿಯಾಗಿ ಕನ್ವರ್ಟ್ ಮಾಡ್ಕೋತಾರೋ ಆ ಬರ್ನಿಂಗ್ ಡಿಸೈರ್ ಸೃಷ್ಟಿ ಆಗುತ್ತೆ. ಅವ್ರು ಮಾತ್ರ ಆ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳ್ತಾ ಹೋಗ್ತಾರೆ. ಮೋದಿ ಕೇರ್ನಲ್ಲಿ ಎಸ್ಪೆಷಲಿ ನಮ್ಮ ಲೀಡರ್ಸ್ ಯಾರೆಲ್ಲ ಅಚೀವ್ ಆಗಿದ್ದಾರೆ ಅವರು ಈಗ ದುಬೈಗೆ ಹೋಗ್ಬೇಕು ಅನ್ಕೊಂಡಿದ್ದು ಅಷ್ಟೇ ಅಲ್ಲ, ದುಬೈ ಕನ್ಸನ್ನ ಹೋಗ್ಲೇಬೇಕು ಅಂತ ಗುರಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ರು. ಅದ ಬರ್ನಿಂಗ್ ಡಿಸೈರ್ ಡಿಸೈಡ್ ಮಾಡಿದ್ರು, ಪ್ಲಾನ್ ಮಾಡಿದ್ರು, ಆಕ್ಷನ್ ಮಾಡ್ತಾರೆ. ಓಕೆ, ಅದಕ್ಕೆ ನಿಮ್ಮಲ್ಲಿ ಬರ್ನಿಂಗ್ ಡಿಸೈರ್ ಇರಬೇಕು ಆ ಕನಸಿನ ಬಗ್ಗೆ. ಯಾಕೆ ಕನಸು ಮಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ಇಲ್ಲದಿದ್ದಾರೆ ನಾನು, ನನ್ನ ಕುಟುಂಬ, ನನ್ನ ಏರಿಯಾ, ನನ್ನ ತಾಲೂಕು, ನನ್ನ ಡಿಸ್ಟಿಕ್, ರಾಜ್ಯ, ದೇಶ ಯಾವುದು ಬೆಳೆಯಲ್ಲ. ಯಾಕೆಂದ್ರೆ ಏನಾದ್ರೂ ಒಂದು ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಲಿಷ್ಠವಾದ ದೊಡ್ಡ ಕನಸು ಇಟ್ಕೋಬೇಕು. ಯಾಕೆ ಅಂದ್ರೆ ಎಕ್ಸಾಂಪಲ್ ಟಾಟಾ ಕಂಪ್ನಿ ಭಾರತದಲ್ಲಿ ಒಂದು ಸ್ವಂತ ಕಂಪ್ನಿ ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ ಆ ದೊಡ್ಡ ಕಂಪ್ನಿಯಾಗಿ ಬೆಳೆದಿರೋದಕ್ಕೆ ಇವತ್ತು ಕಡಿಮೆ ರೇಟ್ ಅಲ್ಲಿ ಇವತ್ತು ಕಾರ್ಗಳು, ಲಕ್ಸುರಿ ಕಾರ್ಗಳು ಸಿಗ್ತಾ ಇದಾವೆ. ಇವತ್ತು ನೀವು ಅದು ನ್ಯಾನೋ ಆಯ್ತು, ಇವಾಗ್ಲೂ ಕೂಡ ನೀವು ನೆಕ್ಸಾ ನೀವು ಕಾರೆಲ್ಲ ತುಂಬಾ ಕಾಸ್ಟ್ಲಿ ಕಾರ್ಗೆ ಸಮ ಪ್ರಮಾಣದಲ್ಲಿ ಕ್ವಾಲಿಟಿನ ಇಂಪ್ರೂವ್ ಮಾಡಿರ್ತಕ್ಕಂಥದ್ದು. ಅದೇ ತರ ಬಿಲ್ ಗೇಟ್ಸ್ ಇವತ್ತಿಲ್ಲ ಅಂದಿದ್ರೆ ಸಾಫ್ಟ್ವೇರ್ ಟೆಕ್ನಾಲಜಿ ಬೆಳೀತಿರೇ ಇರಲಿಲ್ಲ. ಮೊನ್ನೆ ನೋಡಿದ್ರಿ ಮೈಕ್ರೋಸಾಫ್ಟ್ ಕೈ ಕೊಟ್ಟಿದ್ದಕ್ಕೆ ಸುಮಾರು ದೇಶಗಳಲ್ಲಿ 100 ಫ್ಲೈಟ್ಗಳು ನಿಂತೋದು. ಇಡೀ ಜಗತ್ತು ನಿಂತೋಗುತ್ತೆ ಒಂದು ಸಾಫ್ಟ್ವೇರ್ ನಿಂತೋಗಿದ್ಕೆ. ಆದ್ರೆ ಇವತ್ತು ಮೈಕ್ರೋಸಾಫ್ಟ್ ಬೆಳೆದಿದ್ದಕ್ಕೆ, ಇವತ್ತು ಟೆಕ್ನಾಲಜಿ ಇಷ್ಟೊಂದು ಬೆಳೆದಿದೆ, ಅದು ಬಿಲ್ ಗೇಟ್ಸ್ ಕನ್ಸ್ ಕಂಡಿದ್ದಕ್ಕೆ. ಅದೇ ತರ ಮೋದಿ ಗ್ರೂಪ್ ಕೂಡ ಇವತ್ತು ಇಷ್ಟೆಲ್ಲ ಮಾತಾಡ್ತಿದೀವಿ, ಇವತ್ತು ಆರ್ಡಿನರಿ ವ್ಯಕ್ತಿಗಳು ಎಕ್ಸ್ಟ್ರಾಡಿನರಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ಇಲ್ಲ, ತುಂಬಾ ಬಡತನ ಇದೆ. ಇದಕ್ಕೆ ಕೆ ಮೋದಿ ಅವರು ಒಂದು ಕನ್ಸ್ ಕಂಡಿದ್ದಕ್ಕೆ, ಸಮೀರ್ ಸರ್ ಒಂದು ಕನ್ಸ್ ಕಂಡಿದ್ದಕ್ಕೆ ಇವತ್ತು ಮೋದಿ ಗ್ರೂಪ್ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೀತಿದೆ. ಓಕೆ, ನನಗೆ ದೊಡ್ಡ ಕನ್ಸ್ ಇಲ್ದೇ ಇದ್ರೆ ನಾವು ಮಾಡಲು ಆಗಲ್ಲ, ಯಾರಿಗೂ ಸಹಾಯನೂ ಮಾಡಕ್ಕಾಗಲ್ಲ, ನಾವು ಕೂಡ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಕನಸನ್ನ 3 ರೀತಿಲಿ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಅಲ್ಪಾವಧಿಯ ಕನಸು, ಮಧ್ಯಮ ಕನಸು, ದೀರ್ಘಾವಧಿಯ ಕನಸು, 3 ತರ ನೀವು ಕನಸನ್ನ ಕಾಣ್ಬೋದಾಗಿದೆ. ಅಲ್ಪಾವಧಿಯ ಕನಸು ಎಷ್ಟು ಜನ ಡ್ರೀಮ್ ಚಾರ್ಟ್ ಮಾಡಿದಿರಾ? ನನಗಿಲ್ಲಿ ಸ್ಕ್ರೀನ್ ಕಾಣಲ್ಲ, ಬರೀ ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ಎಷ್ಟು ಜನ ಡ್ರೀಮ್ ಚಾರ್ಟ್ ಮಾಡಿದೀರಾ ನಿಮ್ಮ ಅಪ್ಲೈನ್ಗೋಸ್ಕರ? ಅಪ್ಲೈನ್ ಕೇಳಿದ್ರು ಅಂತ ಎಷ್ಟು ಜನ ಮಾಡಿದಿರಾ? ಹ್ಯಾಂಡ್ ರೈಸ್ ಮಾಡಿ. ಓಕೆ,
ಯಾಕೆ ಅಂತ ಹೇಳಿದ್ರೆ ಇದು ಎಷ್ಟೋ ಜನ ಅಪ್ಲೈನ್ ಕೇಳ್ತೀರಪ್ಪ, ಫೋರ್ಸ್ ಮಾಡ್ತಿದ್ದಾನೆ ಇಲ್ಲಾಂದ್ರೆ ಬಿಡಲ್ಲ ಇವ ಅಂತ ಹೇಳಿ ಎಷ್ಟೋ ಜನ ಡ್ರೀಮ್ ಚಾರ್ಟ್ ಮಾಡಿರ್ತೀರ. ನಿಜವಾಗ್ಲೂ ಹೇಳ್ತೀನಿ, ಈ ಬಿಸ್ನೆಸ್ ಅಲ್ಲಿ ನೀವು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ನೀವು ಕನ್ಸನ್ನ ದೊಡ್ಡ ಮಟ್ಟಕ್ಕೆ ಕಾಣ್ಲೇಬೇಕು. ಯಾಕೆಂದ್ರೆ ಕನ್ಸಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಚಾನ್ಸೇ ಇಲ್ಲ. ಆದ್ರಿಂದ 3 ರೀತಿಯ ಒಂದು ಡ್ರೀಮ್ ಬರಿಬೇಕು. ಕನ್ಸ್ ಎಲ್ಲರೂ ಕಾಣ್ತಾರೆ, ಆದ್ರೆ ಬರೆಯೋರು ಕಡಿಮೆ. ಯಾರು ಕನ್ಸುಗಳನ್ನ ಬರೀತಾರೋ ಅವರು ಆಲ್ಮೋಸ್ಟ್ 90% ಜನ ಅಚೀವ್ ಆಗ್ತಾರೆ. ಆದ್ರಿಂದ ಫಸ್ಟ್ ಬರಿಬೇಕು. ಈಗ ಎಷ್ಟ್ ಜನ ಬರ್ದಿದ್ದೀರಾ ಗೊತ್ತಿಲ್ಲ, ಇನ್ಮೇಲೆ ಶಾರ್ಟ್ ಟರ್ಮ್ ಡ್ರೀಮ್ ಅಂತ ಬರಿಬೇಕು. ಏನು, ಎಷ್ಟೋ ಜನಕ್ಕೆ ಫೋನ್ ಇರಲ್ಲ, ಒಳ್ಳೆ ಫೋನ್ ತಗೋಬೇಕು ಅಂತ ಇರ್ತಾರೆ, ಒಳ್ಳೆ ಮೋಟರ್ ಬೈಕ್ ತಗೋಬೇಕು ಅಂತ ಇರ್ತಾರೆ, ಎಲ್ಲ ಜ್ಯುವೆಲರಿ ತಗೋಬೇಕು ಅಂದ್ರೆ ಒಂದು 6 ರಿಂದ 1 ವರ್ಷದೊಳಗಡೆ ಈಡೇರಿಸ್ಕೊಳ್ತಕ್ಕಂತ ಸಣ್ಣ, ನಾವು ಕನ್ಸು ಅಂತ ಹೇಳಿದ್ರೆ ತುಂಬಾ ಜನ ಕಾರು, ಬಂಗ್ಲೆ, 1 ಲಕ್ಷ 2 ಲಕ್ಷ ಇನ್ಕಮು ಅದೇ ತರ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಸಣ್ಣ ಸಣ್ಣದನ್ನು ಕೂಡ ಈಡೇರಿಸ್ಕೊಳ್ತಕ್ಕಂಥದ್ದು ಒಂದು ಕನ್ಸು. ಇದನ್ನ ಬರಿತಾ ಹೋಗಿ. ನಮ್ಮ ಸೂರ್ಯಕಲಾ ಮೇಡಮ್ ಸಣ್ಣ ಸಣ್ಣ ಕನ್ಸನ್ನ ಈಡೇರಿಸ್ಕೊಂಡು ಎಷ್ಟು 150, 200, 300 ಕನ್ಸುಗಳನ್ನ ಈಡೇರಿಸ್ಕೊಂಡಿದ್ದಾರೆ. ಆ ಲೀಸ್ಟ್ ಮಾಡ್ತಾ ಹೋಗಿ. ಮೋದಿ ಕೇರಿಗೆ ಬಂದ್ಮೇಲೆ ನಾನು ಏನೇನ್ ಬಳಸ್ಕೊತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದಾದ್ಮೇಲೆ ಮಧ್ಯಮ ಕನಸು. ಇದು ಕೂಡ ತುಂಬಾ ಜನಕ್ಕೆ ಇದು ಗುರಿ ಮುಟ್ಟೋದಕ್ಕೆ ಅಸಾಧ್ಯ ಅನ್ಕೋಬಿಡ್ತಾರೆ. ಒಂದು ಒಳ್ಳೆ ಕಾರು, 20 ಲಕ್ಷ ಕಾರು, ಒಂದು 50 ರಿಂದ 1 ಕೋಟಿ ಮನೆ, ಒಂದು 4-5 ದೇಶ ಫಾರಿನ್ ಟ್ರಿಪ್, ಇದು ಮಧ್ಯಮ ಕನಸು. ಆದ್ರೆ ಈ ಕನಸನ್ನ ನೀವು ಸ್ಮಾರ್ಟ್ ಆಗಿ ಬರೀಬೇಕು. ಓಕೆ, ಸ್ಪೆಸಿಫಿಕ್ ಆಗಿ ಯಾವ ಕಲರ್ ಕಾರು, ಎಷ್ಟು ಲಕ್ಷದ್ದು, ಯಾವ ಡೇಟ್ ಅಲ್ಲಿ ತಗೋತೀನಿ, ಇದು ಸ್ಪೆಸಿಫಿಕ್ ಆಗಿರ್ಬೇಕು. ಒಂದು ಮನೆ ಕಟ್ಟಬೇಕು ಅಂದ್ರೂ ಕೂಡ ಸುಮ್ನೆ ಮನೆ ಕಟ್ಟಲ್ಲ ನಾವು, ಅದು ಡ್ರೀಮ್. ಓಕೆ, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ಟಬೇಕು, ಫೌಂಡೇಶನ್ ಹೆಂಗಿರ್ಬೇಕು, ಈ ತರ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಪ್ಲಾನ್ ಮಾಡ್ಕೋತೀವಿ. ಇದು ಕೂಡ ನಾನು ಹೇಳ್ತೀನಿ, ಮೋದಿ ಕೇರ್ ನಲ್ಲಿ ನೀವು ನಿಮ್ಮ ಕನಸನ್ನ ಒಂದು ಮನೆ ಕಟ್ಟಕ್ಕೆ ನಾವ್ ಯಾವ ತರ ಪ್ಲಾನ್ ಮಾಡ್ಕೋತೀವೋ, ಓಕೆ ಬಜೆಟ್ ಎಷ್ಟಾಗುತ್ತೆ, ಕೆಲ್ಸಗಾರರಿಗೆ ಎಷ್ಟು, ಕಬ್ಬಣ ಎಷ್ಟು, ಸಿಮೆಂಟ್ ಎಷ್ಟು, ಎಲ್ಲ ಪೇಂಟಿಂಗ್ ಎಷ್ಟು, ಎಲ್ಲ ಪ್ಲಾನ್ ಮಾಡ್ಕೋತೀವಲ್ಲ, ಇದು ಅದೇ ತರ ಮೋದಿ ಕೇರ್ ನಲ್ಲಿ ಕೂಡ ಓಕೆ ಈ ವರ್ಷ ಏನು, ಮುಂದಿನ ವರ್ಷ ಏನು, 2ನೇ ವರ್ಷದೇನು, 3ನೇ ವರ್ಷದೇನು, ಈ ತರ ನಿಮ್ಮ ಕನಸನ್ನ ಬರಿಬೇಕು. ಡೈಲಿ ವಿಜುವಲೈಸ್ ಮಾಡ್ಬೇಕು. ಅಚೀವ್ ಮಾಡೋ ತರ ಇರ್ಬೇಕು. ಈಗ ನಾನು ವರ್ಷದಲ್ಲಿ 10 ಕೋಟಿ ಮನೆ ಕಟ್ತೀನಿ, ಸಾಧ್ಯ ಇಲ್ಲ. ಓಕೆ, ಅದು ಅಚೀವಬಲ್, ರಿಯಲಿಸ್ಟಿಕ್ ಆಗಿರ್ಲಿ, ಆ ತರ ನೀವು ಮಾಡ್ತಾ ಹೋಗ್ಬೇಕು. ಓಕೆ, ಇದನ್ನು ಕೂಡ ನೀವು ಬರಿಬೇಕು. ನೆಕ್ಸ್ಟ್ ದೀರ್ಘಾವಧಿಯ ಕನಸು. ದೀರ್ಘಾವಧಿಯ ಕನಸು ಲಾಂಗ್ ಟರ್ಮ್. ಇವತ್ತು ಸಾಕಷ್ಟು ಜನ ಇದನ್ನ 95% ಜನ ಈ ಕನಸನ್ನು ಕಾಣೋದೇ ಇಲ್ಲ. ಇವತ್ತು ರಾಜು ಸರ್ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಎಸ್ ಬಿ ಕ್ವಾರ್ಟರ್ ಹೇಳ್ತಾರಲ್ಲ, ಅದರಲ್ಲಿ 5% ಜನ ಮಾತ್ರ ಈ ತರ ರಿಚೆಸ್ಟ್ ಕನಸನ್ನ ಕಾಣ್ತಾರೆ. ಪ್ರೀಮಿಯಂ ಕಾರ್ ತಗೋಬೇಕು, 10 ಕೋಟಿ ಬಂಗ್ಲೆಲಿ ಇರ್ಬೇಕು, ಓಕೆ ಕೋಟಿಗಟ್ಲೆ ದುಡ್ಡು ಮಾಡ್ಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ದೊಡ್ಡ ದೊಡ್ಡ ಬಿಸ್ನೆಸ್ ತರ ಯೋಚನೆ ಮಾಡ್ತಕ್ಕಂಥ 5% ಜನ. ಇವತ್ತು ಮೋದಿ ಕೇರ್ ನಲ್ಲಿ, ಥ್ಯಾಂಕ್ಸ್ ಟು ಮೋದಿ ಕೇರ್, ಇವತ್ತು ಈ ತರ ದೊಡ್ಡ ಕನಸನ್ನು ಕೂಡ ಕಾಣ್ಬಹುದು ಅಂತ ಮೋದಿ ಕೇರ್ ತೋರಿಸ್ಕೊಟ್ಟಿದೆ. ಒಬ್ಬ ಆಟೋ ಡ್ರೈವರ್ ಆಡಿ ಕಾರ್ ಓಡಿಸ್ಬೋದು, ನೀನ್ 1-2 ವರ್ಷದಲ್ಲಿ ಆಡಿ ಕಾರ್ ಡ್ರೈವ್ ಮಾಡ್ಬೋದು ಅನ್ನೋ ನಂಬಿಕೆನ ಗಟ್ಟಿ ಮಾಡಿರ್ತಕ್ಕಂಥದ್ದು ಮೋದಿ ಕೇರ್. ಇಲ್ಲಿ ಈ ಕನಸನ್ನು ಬರೆಯಕ್ಕೆ ಶಕ್ತಿ ಕೊಟ್ಟಿದೆ, ಧೈರ್ಯ ಕೊಟ್ಟಿದೆ. ನೀವ್ ಇವತ್ತು ಕೂತ್ಕೊಂಡ್ ಬರೀರಿ. ನಿಮ್ಮ 5 ವರ್ಷ ಆದ್ಮೇಲೆ 2030ಕ್ಕೆ ನಿಮ್ಮ ಪ್ರೀಮಿಯಂ ಕಾರ್ ಯಾವ್ದಿರುತ್ತೆ, 10 ಕೋಟಿ ಮನೆ ಯಾವ್ದಿರುತ್ತೆ, ಎಲ್ಲಿರುತ್ತೆ, ಓಕೆ ನಿಮ್ಮ ಇನ್ಕಮ್ ಎಷ್ಟಿರ್ಬೇಕು, ಓಕೆ ನೀವು ಏನ್ ಚಾರಿಟಿ ಹೆಲ್ಪ್ ಮಾಡ್ಬೇಕು, ನಿಮ್ಮ ಬಂಗ್ಲೆ, ನಿಮ್ಮ ಫಾರ್ಮ್ ಹೌಸ್ ಯಾವ ತರ ಇರ್ಬೇಕು, ಬರೀರಿ. ಧೈರ್ಯದಿಂದ ಬರೀರಿ, ನಂಬಿಕೆಯಿಂದ ಬರೀರಿ. ಯಾಕೆಂದ್ರೆ ನಿಮ್ ಜೊತೆ ಮೋದಿ ಕೇರ್ ಏನಿದೆ ಮರಿಬೇಡಿ. ಓಕೆ, ಈ ತರ 3 ಕನಸುಗಳನ್ನ ಬರೀ ಜೊತೆಗೆ ಒಂದು ಸೇವೆ. ನೋಡಿ, ತುಂಬಾ ಜನಕ್ಕೆ ಸೇವೆ ಮಾಡ್ಬೇಕು ಅಂತ ಆಸೆ ಇದೆ, ಯಾಕೆ ನನ್ನ ಹತ್ರನೇ ಇಲ್ಲ. ಆದ್ರೆ ಮೋದಿ ಕೇರ್ ನಿಮಗೆ ಅವಕಾಶ ಕೊಟ್ಟಿದೆ. ನೀವು ಒಂದು 5 ವರ್ಷನೋ 10 ವರ್ಷನೋ ಆದ್ಮೇಲೆ ಒಂದು ನಿಮ್ಮ ಡ್ರೀಮ್ ಎಲ್ಲ ಫುಲ್ಫಿಲ್ ಮಾಡೋದ್ರ ಜೊತೆಗೆ ನಿಮ್ಮ ಊರಿಗೆ ಒಂದು ಸೇವೆಯ ಕನಸು ಅಂತ ಇದೆ. ನಮ್ಮೂರಿಗೆ ನಾವು ಓದಿರ್ತಕ್ಕಂತ ಭವಿಷ್ಯದಲ್ಲಿ ನಮ್ಮೂರಲ್ಲಿ ನಾನು ಓದಿರೋ ಸ್ಕೂಲ್ಗಳಿಗೆ ಇನ್ನೇನಾದ್ರು ಸಹಾಯ ಮಾಡ್ಬೋದಾ, ಸ್ಕೂಲ್ ಮಕ್ಳಿಗೆ ಏನಾದ್ರು ಮಾಡ್ಬೋದಾ, ಅಥವಾ ಒಂದು ಬಡವ್ರ ಒಂದು ವ್ಯವಸ್ಥೆ ಮಾಡ್ಬೋದಾ, ಸ್ಕೂಲ್ ಕಟ್ಟಿಸ್ಬೋದಾ, ಬಡವ್ರ ಮಕ್ಳನ್ನ ಓದಿಸ್ಬೋದಾ, ಈ ತರನೋ ಡ್ರೀಮ್ ಬರೀರಿ. ಅಥವಾ ನಿಮ್ಮೂರಲ್ಲಿ ಕರೆಂಟ್ ವ್ಯವಸ್ಥೆ, ಲೈಟ್ ಕಂಬಗಳಾಗ್ಬೋದು, ಎಷ್ಟೋ ಬಡವ್ರ ಜನ ಮದುವೆಗೆ ಸಹಾಯ ಮಾಡ್ತಕ್ಕಂಥದ್ದಾಗ್ಬೋದು, ಎಷ್ಟೋ ಬಡ ಮಕ್ಳನ್ನ ಓದಿಸೋದಾಗ್ಬೋದು. ಇದೆಲ್ಲ ಕನಸುಗಳನ್ನ ಒಂದು 5 ವರ್ಷ 10 ವರ್ಷ ನಾನು ಇದನ್ನು ಬರಿಬೇಕು ನೀವು. ಅವಾಗ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ನನ್ನ ಕನಸನ್ನ ಈಡೇರಿಸೋ ಜೊತೆಗೆ ಇನ್ನೊಬ್ಬರ ಕನಸನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಧೈರ್ಯ, ತಾಕತ್ತನ್ನ ಮೋದಿ ಕೇರ್ ಕೊಟ್ಟಿದೆ. ಧೈರ್ಯವಾಗಿ ಬರೀರಿ. ಬರೆದು ನಾಳೆ ನಿಮ್ಮ ಅಪ್ಲೈನ್ಗೆ ಎಲ್ಲರೂ ಕೂಡ ಸೆಂಡ್ ಮಾಡ್ಬೇಕು ಅಂತ ನಾನು ನಿಮ್ಮನ್ನ ಬಿಲೀವ್ ಮಾಡ್ತೀನಿ. ಲಾಸ್ಟ್ ಅಲ್ಲಿ ನಿಮ್ಮ ಕನಸುಗಳಿಗಾಗಿ ತ್ಯಾಗ ಮಾಡು, ಆದ್ರೆ ನಿನ್ನ ಕನಸುಗಳಿಗನ್ನೇ ತ್ಯಾಗ ಮಾಡಬೇಡ. ತುಂಬಾ ಜನ ಇಲ್ಲೇ ಫೇಲ್ ಆಗೋದು. ಕನಸುಗಳಿಗಾಗಿ ತ್ಯಾಗ ಮಾಡಿ, ನಿನ್ನ ಕನಸನ್ನ ಈಡೇರಿಸ್ಕೊಳ್ಳೋಕೋಸ್ಕರ ನೀನ್ ನಿದ್ದೆ ತ್ಯಾಗ ಮಾಡು, ಅಮೌಂಟ್ ಬೇರೆ ಏನೇನು ಸ್ಯಾಕ್ರಿಫೈಸ್, ಬ್ಯಾಡ್ ಹ್ಯಾಬಿಟ್ಸ್ ಇದೆ ತ್ಯಾಗ ಮಾಡು, ನಿನ್ನ ಸಮಯನ ತ್ಯಾಗ ಮಾಡು, ಆದ್ರೆ ನಿನ್ನ ಕನಸನ್ನ ಯಾವತ್ತೂ ತ್ಯಾಗ ಮಾಡ್ಬೇಡ. ನೀನು ದುಬೈಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕಷ್ಟೇ. ಅದಕ್ಕೆ ಏನೇನ್ ಮಾಡ್ಬೇಕು, ಅದಕ್ಕೆ ನೀನು ತುಂಬಾ ಜನ ದುಬೈ, ಅದು ಶ್ರೀಲಂಕಾನೇ ತಗೊಳ್ಳಿ. ನೆಕ್ಸ್ಟ್ ಶ್ರೀಲಂಕಾ ಹೋಗ್ಬೇಕು ಟ್ರೈ ಮಾಡಿದ್ರು ಆಗ್ಲಿಲ್ಲ ಅಂದ್ರೆ ಬೇರೆವೆಲ್ಲ ಬಿಟ್ಬಿಟ್ರು, ಶ್ರೀಲಂಕಾನೇ ಬಿಟ್ಬಿಟ್ರು.
ಆದ್ರೆ ಶ್ರೀಲಂಕಾಗ್ ಹೋಗ್ಲೇಬೇಕು ಅಂತ ಬರ್ನಿಂಗ್ ಡಿಸೈರ್ ಇಟ್ಕೊಂಡ್ರು, ದುಬೈಗೆ ಹೋಗ್ಲೇಬೇಕು ಅಂತ ಬರ್ನಿಂಗ್ ಡಿಸೈರ್ ಇಟ್ಕೊಂಡವ್ರು ಹೋದ್ರು. ಆ ಹೋಗೋದಕ್ಕೆ ಅವರು ತುಂಬಾ ಆಕ್ಷನ್ ಮಾಡಿದ್ರು, ಪ್ಲಾನ್ ಮಾಡಿದ್ರು, ಪ್ರೆಸೆಂಟ್ ಮಾಡಿದ್ರು. ಅದನ್ನೆಲ್ಲನೂ ಕೂಡ ಸ್ಯಾಕ್ರಿಫೈಸ್ ಮಾಡಿ ನೀವು ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕನಸುಗಳನ್ನ ತ್ಯಾಗ ಮಾಡ್ಬೇಡ. ನಿನ್ನ ಕನಸುಗಳಿಗಾಗಿ ಏನೇನೆಲ್ಲ ಅಡ್ಡಿ ಬರ್ತಿದೆಯೋ ಅದನ್ನ ತ್ಯಾಗ ಮಾಡುವಂತ. ಓಕೆ, ಎಸ್. ಇವಾಗ ಸಿಸ್ಟಮ್ ಆಯ್ತು, ಅಪ್ಲೈನ್ ಆಯ್ತು, ಅಪ್ಲೈನ್ ಸಪೋರ್ಟ್ ಆಯ್ತು, ಡ್ರೀಮು ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ನೆಕ್ಸ್ಟ್ ಮಾಡ್ಬೇಕಾಗಿರೋದು ಸರ್, ಟೈಮ್ ನೋಡ್ಕೊಬಿಡ್ತೀನಿ. ನೆಕ್ಸ್ಟ್ ಮಾಡ್ಬೇಕಾಗಿರೋದು ಮೆಮೊರಿ ಜಾಗರ್. ಮೆಮೊರಿ ಜಾಗರಲ್ಲಿ ನಿಮ್ಮ ಎಲ್ಲ ಕನಸುಗಳು ನನ್ಸಾಗ್ಬೇಕಾದ್ರೆ ನಾವು ಸಾಕಷ್ಟು ಜನರ ಕನಸುಗಳನ್ನ ನನ್ಸು ಮಾಡ್ಬೇಕು, ಇಲ್ಲಿ ಸಹಕರಿಸ್ಬೇಕು. ಅದಕ್ಕೆ ಮೆಮೊರಿ ಜಾಗರ್ ಮೂಲಕ ನೀವು ಪ್ರಾರಂಭ ಮಾಡ್ಬೇಕು. ಯಾಕೆ ಮೆಮೊರಿ ಜಾಗರ್ ಮಾಡ್ಬೇಕು ಅಂತ ಹೇಳಿದ್ರೆ, ಫೋನ್ ಅಲ್ಲಿ ಇರುತ್ತೆ. ಎಷ್ಟೋ ಜನಕ್ಕೆ, ಈಗ ನನ್ಗೆ ಒಂದ್ ಚಿಕ್ಕದು ಫೋನ್ ಇದ್ದಾಗ ಅಥವಾ ಫೋನ್ ಇಲ್ದೇ ಇದ್ದಾಗ ಒಂದು 10-15-12 ವರ್ಷದಿಂದ ಒಂದು 10-15 ಜನದು ಫೋನ್ ನಂಬರ್ ನನಗೆ ಗೊತ್ತಾಗ್ತಿತ್ತು. ಇವತ್ತು ನನ್ ಮೊಬೈಲ್ ನಂಬರ್ ಬಿಟ್ರೆ ಯಾರ್ದು ಗೊತ್ತಿಲ್ಲ, ನೆನಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಮರ್ತೋಗುತ್ತೆ ನಮ್ದು ಮೆಮೊರಿ. ಈಗ್ಲೂ ಕೂಡ ನೀವು ಫೋನ್ ಅಲ್ಲಿ ಇರುತ್ತೆ ಅಥವಾ ಗೂಗಲ್ ರೆಕಾರ್ಡ್ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ, ಬರ್ದಿಡ್ಕೊಳಕ್ಕೆ ಸೋಂಬೇರಿತನ. ಅವಾಗ ಅದು ಸುಮಾರೇ ಫೋನ್ ಎರರ್ ಆಗ್ಬೋದು, ಮೊಬೈಲ್ ಕೈ ಕೊಡ್ಬೋದು. ಅವಾಗ ಅವ್ರು ಇರೋ ಕಾಂಟ್ಯಾಕ್ಟ್ ಎಲ್ಲ ಮಿಸ್ ಆಗ್ಬಿಡುತ್ತೆ. ಆದ್ರಿಂದ ನೀವು ಒಂದು ಡೈರಿಲಿ ಬರೆದ್ರೆ ಎಲ್ಲ ಕಾಂಟ್ಯಾಕ್ಟ್ ಸಿಗ್ತಾ ಹೋಗುತ್ತೆ. ಹೇಗ್ ಬರೆಯೋದು ಅನ್ನೋದೊಂದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಇದು ಯಾಕೆ ಬರೀತಿರೋ ಗೊತ್ತಿಲ್ಲ. ಆದ್ರೆ ಹೆಸರು, ಫೋನ್ ನಂಬರು, ವಿಳಾಸ, ಏರಿಯಾ ಬರ್ದಿ ಜೊತೆಗೆ ಇನ್ನೊಂದು ಪೇಜ್ ನ ಖಾಲಿ ಬಿಟ್ಟು ಅಲ್ಲಿ ಒಂದು 5-6 ಲೈನ್ ಹಾಕೊಂಡು ಎಸ್ ಫಾಲೋ ಅಪ್ 1, ಫಾಲೋ ಅಪ್ 2, ಫಾಲೋ ಅಪ್ 3, ಫಾಲೋ 4 ಅಂತ ನೀವು ಅದು ನೀವು ಗ್ರೂಪ್ ಅಲ್ಲಿ ಹಾಕ್ತಿವಿ ಯಾವ ತರ ಮೆಮೊರಿ ಜಾಗರ್ ಮಾಡ್ಬೇಕು ಅಂತ ಆ ತರ ಲೀಸ್ಟ್ ಮಾಡಿ. ಮತ್ತೆ ಮೆಮೊರಿ ಜಾಗರ್ನ ಮಾಡ್ಬೇಕಾದ್ರೆ ಅವ್ರ ಹೆಸರು ಬರೀಬೇಕು. ಇವ್ರು ಬರಲ್ಲ, ಇವ್ನ್ ವೇಸ್ಟ್ ಮಾಡಿ, ಇವ್ನ್ ಮಾಡಲ್ಲ, ಇವ್ನ ನಮ್ಮ ಮಾತ್ ಕೇಳಲ್ಲ, ಇವ್ನ ದುರಂಕಾರ, ಈ ತರ ಹೇಳ್ತಿರ್ತೀವಿ. ಇವನ್ ಜೊತೆ ಮಾತಾಡಲ್ಲ, ಈ ತರ ಅನ್ಕೊಂಡಿರ್ತೀವಿ. ಆದ್ರೆ ನೀವು ಡಿಸೈಡ್ ಮಾಡ್ಬೇಡಿ ಇವನ್ ಕೈಲಿ ಆಗುತ್ತೆ, ಇವನ್ ಕೈಲಿ ಆಗಲ್ಲ ಅಂತ. ನೀವು ಪ್ರತಿಯೊಂದ್ಸಲಿನೂ ಕೂಡ ಮೆಮೊರಿ ಜಾಗರ್ ಮಾಡ್ಬೇಕಾದ್ರೆ, ನೆನೆ ಗೋವಿಂದ್ರ ಸರ್ ಇದ್ರಲ್ಲಿ ಹೇಳಿದ್ರಲ್ಲ, ಅವಾಗ ಕಿಟ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಮ ತರಂಗಗಳು, ನಿಮ್ಮ ಆಲೋಚನೆಯಾದ ಫ್ರೀಕ್ವೆನ್ಸಿ ಅವ್ರಿಗೆ ಬೇಗ ರೀಚ್ ಆಗುತ್ತೆ. ನೀವು ಒಳ್ಳೆ ಉದ್ದೇಶದಿಂದ, ಯಾವಾಗ ಪಾರಿವಾಳದ್ದು ಸ್ವಾಮೀಜಿದು ಸ್ಟೋರಿ ಹೇಳಿದ್ರಲ್ಲ ಆತರ ಒಳ್ಳೆ ಉದ್ದೇಶದಿಂದ ನೀವು ಬರೀರಿ. ಎಸ್, ಈ ವ್ಯಕ್ತಿ ಮಿಲಿಯನರ್ ಆಗ್ತಾರೆ, ಈ ವ್ಯಕ್ತಿ ಅವ್ರ ಕನಸುಗಳನ್ನ ಈಡೇರಿಸ್ಕೊತಾರೆ, ಈ ವ್ಯಕ್ತಿ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ತಾರೆ ಅಂತ ನೀವು ಡಿಸೈಡ್ ಮಾಡಿ. ಈ ವ್ಯಕ್ತಿಗೆ ಆರೋಗ್ಯ ಬೇಕಾಗಿದೆ, ಈ ವ್ಯಕ್ತಿಯ ಮನೆಯ ವಾತಾವರಣ ಚೆನ್ನಾಗಿ ಇಟ್ಕೋಬೇಕು, ಈ ತರ ಒಳ್ಳೆ ಉದ್ದೇಶದಿಂದ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ಬರೀರಿ. ಅದು ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಆ ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಂತ ನಾವು ಮೆಮೊರಿ ಜಾಗರಣ ಬರೀ. ಯಾವ್ದು ಕಾರಣ ಅವ್ನು ಬರೀತಾನೆ ಮಾಡ್ತಾನೆ ಅನ್ನೋ ಡಿಸೈಡ್ ಮಾಡ್ಬೇಕು. ಯಾಕೆಂದ್ರೆ ಮೋದಿ ಕೇರ್ನಲ್ಲಿ ಯಾರನ್ನ ಮಾಡ್ತೀವಿ ಅನ್ಕೊಂಡಿರ್ತೀವೋ ಅದಕ್ಕಿಂತ ಯಾರನ್ನ ನೆಗ್ಲೆಕ್ಟ್ ಮಾಡಿರ್ತೀವೋ ಅವರು ಸಾಧನೆ ಮಾಡಿದ್ದಾರೆ, ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ವಿಟೇಷನ್. ಮೆಮೊರಿ ಜಾಗರ್ ಮಾಡಿದೆ ಸರ್, ಓಕೆ. ಇನ್ವಿಟೇಷನ್ ಮೆಮೊರಿ ಜಾಗರಲ್ಲಿ ತುಂಬಾ ಜನಕ್ಕೆ ಸರ್ ನನ್ಗೆ 50 ಜನ ಗೊತ್ತು ಅಂತ ಇರುತ್ತೆ. ಅಲ್ಲಿ ನೀವು ಬರೀಬೇಕಾದ್ರೆ ಇಷ್ಟೇ: ಫ್ರೆಂಡ್ಸ್, ರಿಲೇಷನ್, ನೈಬರು, ಹೊಸ್ತ ಪರಿಚಯ ಆದರು, ಜೊತೆಗೆ ನಿಮ್ಮ ತಾಯಿ ಕಡೆ ಸಂಬಂಧ, ತಾಯಿ ಕಡೆ ರಿಲೇಷನ್ಸ್, ತಂದೆ ಕಡೆ ರಿಲೇಷನ್ಸ್, ನಿಮ್ಮ ಅಣ್ಣನ ಕಡೆ ರಿಲೇಷನ್ಸ್, ನಿಮ್ಮ ಅಣ್ಣನ ಅತ್ತಿಗೆ ಅವ್ರ ಕಡೆ ರಿಲೇಷನ್ಸ್. ಈ ತರ ಬರಿತಾ ಹೋದ್ರೆ ನೀವು 200 ಅಲ್ಲ 500 ಬರಿಬಹುದು. ಆದ್ರೆ ಫಸ್ಟ್ ನೀವು 200 ಮೆಮೊರಿ ಜಾಗರ್ ಮಿನಿಮಮ್ ಮಾಡ್ಬೇಕು. ಇದು ನಿಮ್ಗೆ ಬಿಸ್ನೆಸ್ ನ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ದಾರಿ ಸಿಗುತ್ತೆ. ತುಂಬಾ ಜನ ಸಾರ್ ನನ್ಗೆ ಯಾರು ಪರಿಚಯ ಇಲ್ಲ ಸಾರ್ ಅಂತಿರ್ತಾರೆ. 140 ಕೋಟಿ ಜನಸಂಖ್ಯೆ ಇದೆ ಇಂಡಿಯಾದಲ್ಲಿ. ಆದ್ರಿಂದ ನಿಮಗ್ ಬೇಕಾಗಿರ್ತಕ್ಕಂತ 4 ಜನನ 40 ಜನ 400 ಜನನ ಸಿಗ್ತಾರೆ. ಒಳ್ಳೆ ನಂಬಿಕೆಯಿಂದ ಬರೀರಿ. ಓಕೆ ಸರ್, ಈಗ ಮೆಮೊರಿ ಜಾಗರ್ ಮಾಡಿದೆ ಸರ್. ಈಗ ಇನ್ವಿಟೇಷನ್, ಅವ್ರನ್ನ ಹೆಂಗೆ ಇನ್ವೈಟ್ ಮಾಡೋದು ಸರ್ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಚಾಲೆಂಜ್ ಇರುತ್ತೆ. ಓಕೆ, ಇನ್ವಿಟೇಷನ್ ಒಂದು ಅವಕಾಶದ ಬಗ್ಗೆ ನಮಗೆ ಗೊತ್ತಿರೋರಿಗೆ ಪರಿಚಯ ಮಾಡಲು ಕರಿತಕ್ಕಂಥ ಒಂದು ಪ್ರಕ್ರಿಯೆಗೆ ಇನ್ವಿಟೇಷನ್ ಅಂತ ಕರಿತೀವಿ. ಹೇಗೆ ಇನ್ವೈಟ್ ಮಾಡೋದು? ಓಕೆ, ಯಾಕೆ ಇನ್ವೈಟ್ ಮಾಡ್ಬೇಕು ಅವ್ರನ್ನ? ಅವಶ್ಯಕತೆ ಇರ್ತಕ್ಕಂಥವ್ರು ಸಾಧನೆ ಮಾಡ್ಬೇಕು ಅಂತಕ್ಕಂಥ ಎಷ್ಟೋ ಜನ ನಮ್ ಸುತ್ತಮುತ್ತ ಇದ್ದಾರೆ. ನಾನು ಏನಾದ್ರು ಸಾಧನೆ ಮಾಡ್ಬೇಕು, ನಮ್ಗೆ ಅವಕಾಶ ಇಲ್ಲ, ಗಾಡ್ ಫಾದರ್ ಇಲ್ಲ, ಸಪೋರ್ಟ್ ಇಲ್ಲ, ಈ ತರದ್ ತುಂಬಾ ಜನ ಇದ್ದಾರೆ. ಅವರು ನಮ್ಮ ಪರಿಚಯದವರೇ ಆಗಿರ್ಬೋದು ಅಥವಾ ಪರಿಚಯ ಇಲ್ಲದೆ ಇರ್ಬೋದು. ಆದ್ರೆ ಅವ್ರ ಕನ್ಸುಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಒಂದು ಅವಕಾಶಕ್ಕಾಗಿ ಕಾಯ್ತಿದ್ದಾರೆ. ಓಕೆ, ಅದು ನಾವು ಮೋದಿ ಕೇರ್ಗೆ ಮುಂಚೆ ತುಂಬಾ ಜನ ಸಿಕ್ತಿದ್ರು, ನಮ್ ಕೈಲಿ ಏನೂ ಇರ್ಲಿಲ್ಲ. ಬಟ್ ಇವಾಗ ಅವ್ರ ಕನ್ಸುಗಳನ್ನ ಫುಲ್ಫಿಲ್ ಮಾಡಕ್ಕೆ ನಾವು ಸಪೋರ್ಟ್ ಮಾಡ್ಬೋದು. ಓಕೆ, ಅವರು ಶ್ರೀಮಂತ ಪ್ರಜೆ ಅಥವಾ ದೇಶದ ಶ್ರೀಮಂತಿಕೆಯನ್ನು ಹೆಚ್ಚಿಸಲು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವಕಾಶಕ್ಕಾಗಿ ಬರೋದು ಒಳ್ಳೇದು. ಇವತ್ತು ನಾನಲ್ಲ, ನನ್ನ ದೇಶನೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಒಬ್ಬ ಬಡವನು ಕೂಡ ಇನ್ಕಮ್ ಟ್ಯಾಕ್ಸ್ ನ ಕಟ್ಟೋ ತರ ಆದ್ರೂ ಮಾತ್ರ ಈ ದೇಶ ಬೆಳವಣಿಗೆ ಆಗುತ್ತೆ. ಅದಕ್ಕೆ ನಮ್ಮ ಮೋದಿ ಕೇರ್ ಮುಖಾಂತರ ನಾವು ಅವ್ರಿಗೆ ಒಂದು ಅವಕಾಶ ಕೊಡ್ತಿದೀವಿ ಅಂತ ಹೇಳಿದ್ರೆ ಒಂದು ಪ್ರೌಡ್ ಫೀಲಿಂಗ್ ಅಲ್ಲಿ ಈ ಒಂದು ಇನ್ವಿಟೇಷನ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈ ಒಂದು ಬಿಸ್ನೆಸ್ ಬಗ್ಗೆ ಹೇಗ್ ಮಾಡ್ಬೇಕು? ನೇರವಾಗಿ ಹೋಗಿ ಮನೆಯವರೆಲ್ಲ ಕೂರಿಸಿ ಕರಿಬಹುದು, ನಿಮ್ ಕ್ಲೋಸ್ ಫ್ರೆಂಡ್ಸ್ ಆದ್ರೆ, ಅಥವಾ ಫೋನ್ ಕಾಲಲ್ಲಿ ಕರಿಬಹುದು, ಬೇರೆಯವ್ರ ಮುಖಾಂತರ ಕರೆಸ್ಬೋದು. ತುಂಬಾ ಜನಕ್ಕೆ 90% ಇನ್ವಿಟೇಷನ್ ಫೋನ್ ಅಲ್ಲಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಫೇಸ್ ಟು ಫೇಸ್ ನಿಮಗೆ ಸಿಕ್ತಾಗ ಕತೆಗಳನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಒಂದು ಮೂವಿ ಹಿಟ್ ಆಗಿದೆ ಅಂತ ಹೇಳಿದ್ರೆ ಫಿಲಂ ನೋಡಿಗಿಂತ ಹೆಚ್ಚಾಗಿ ಟ್ರೇಲರ್,
ಟ್ರೇಲರ್ ಎಷ್ಟು ಕ್ಯೂರಿಯಾಸಿಟಿ ಇದೆ. ನೀವು ಉಪೇಂದ್ರ ಅದು UA ನೋಡ್ತಾ ಇರ್ಬೋದು. ಅದೊಂಥರ ಡಿಫ್ರೆನ್ಸ್. KGF ಟ್ರೇಲರ್ ನೋಡಿ ತುಂಬಾ ಜನ ಫಿಲಂ ಸಖತ್ತಾಗಿದೆ ಅಂತ ಹೋದ್ರು. ಅಂದ್ರೆ ಟ್ರೇಲರ್ ಎಷ್ಟು ಕ್ಯೂರಿಯಾಸಿಟಿನ ಹುಟ್ಟಿಸುತ್ತೆ, ಆ ತರ ಟ್ರೇಲರ್ ತರ ಇರ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಇನ್ವಿಟೇಷನ್ ಮಾಡಕ್ ಹೋಗ್ತಾರೆ, ಅಲ್ಲಿ ಫಿಲಂನ ಹೇಳ್ಬಿಡ್ತಾರೆ. ಟ್ರೇಲರ್ ನೋಡಕ್ ಹೋದ್ರು, ಫಿಲಂ ನೋಡ್ಕೊ ಬಂದ್ರು. ಫಿಲಂ ನೋಡ್ಕೊ ಬಂದಾಗ ಏನ್ ಅವ್ರ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಟ್ರೇಲರ್ ತರನೇ ತೋರಿಸ್ಬೇಕು. ಇಲ್ಲೂ ಕೂಡ ಇನ್ವಿಟೇಷನ್ ನ ಜಸ್ಟ್ 2 ನಿಮಿಷ 3 ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು. ಜಾಸ್ತಿ ಹೇಳಿಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ತುಂಬಾ ಜನ ಫೋರ್ಸ್ ಮಾಡ್ತಾರೆ, ಅದೇನ್ ಹೇಳು ಅಂತ. ಅಲ್ಲಿ ನೀವು ಅಪ್ರೋಚ್ ಮೆಥಡ್ ಚೇಂಜ್ ಮಾಡ್ಕೊಂಡು ಪ್ರತಿಯೊಬ್ಬರು ಇದನ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರಲ್ಲಿ ನಾವು ಕರೆಯುವಾಗ ನಮ್ಮ ಉದ್ದೇಶ ಅವರ ಜೀವನಕ್ಕಾಗಿ ಎಂಬುದು ಇರ್ಬೇಕು. ಇಲ್ಲಿ ನಾನು ಅವನ್ನ ತಾಳಪ್ಪ ಒಂದಿಬ್ರನ್ನ ಜಾಯಿನ್ ಮಾಡ್ಸೋ ಅಂತ ಹೇಳ್ಬಿಟ್ಟಿದ್ದಾರೆ, ಒಂದಿಬ್ರನ್ನ ಹೇಳ್ಬಿಡೋಣ, ಅವ್ರನ್ನ ಜಾಯಿನ್ ಮಾಡಿಸ್ಬಿಡೋಣ, ಅಥವಾ ಈಗ ಶ್ರೀಲಂಕಾಕ್ ಬೇಕು ಅವ್ರ 4 ಜನ ಕರ್ಕ ಬಂದ್ಬಿಡೋಣ, ಇದು ಬೇಡ. ಓಕೆ, ನಮ್ಮ ಸ್ವಾರ್ಥ ಇರಬಾರ್ದು. ಅಂದ್ರೆ ಇಂಟೆನ್ಷನ್ ಅದಿದ್ರು ಕೂಡ ಒಳಗಡೆ ಯಪ್ಪ ಇವ್ನ ಕಷ್ಟದಲ್ಲಿದ್ದಾನೆ, ಇವ್ನ ಕನ್ಸಿದೆ, ಇವ್ನಿಗೆ ಸಪೋರ್ಟ್ ಇಲ್ಲ, ಇವ್ನ ಟ್ಯಾಲೆಂಟ್ ಇದೆ, ಇವ್ನಿಗೆ ಕರ್ಕೊ ಬಂದ್ರೆ ಇವ್ನ ಬಿಸ್ನೆಸ್ ಸಾಧನೆ ಮಾಡ್ತಾನೆ ಅನ್ನೋ ಒಂದು ಇಂಟೆನ್ಷನ್ ನಿಮ್ಗಿರ್ಬೇಕು. ಓಕೆ, ಹೇಗೆ ನಾವು ಶುಭ ಸಮಾರಂಭಗಳಿಗೆ ನಮ್ಮವ್ರನ್ನ ಕರಿತೇವೆ, ಪ್ರೀತಿ ವಿಶ್ವಾಸದಿಂದ ಕರಿತೀವಿ, ಅದರಿಂದ ಅಲ್ಲಿ ನಮ್ಮ ಸ್ವಾರ್ಥ ಏನಿರಲ್ಲ. ಆ ತರ ನೀವು ಇನ್ವಿಟೇಷನ್ ನ ಮಾಡ್ಬೇಕಾಗತ್ತೆ. ಇದರಲ್ಲಿ ನೀವು 5 ತರ ಇನ್ವಿಟೇಷನ್ ಒಂದು ಇದನ್ನ ಹೇಳ್ತಾರೆ. ಅದರಲ್ಲಿ ಕನ್ವರ್ಸೇಷನ್ ಅಂತ, ಅದರಲ್ಲಿ ಕನ್ವರ್ಸೇಷನ್ ಅಲ್ಲಿ 5 CS ಅಂತ ಹೇಳ್ತೀವಿ. ಇನ್ವಿಟೇಷನ್ ಅಲ್ಲಿ 5 ಕಾಯಿನ್ಸ್ ರೂಲ್ಸ್ ಅಂತ ಇರುತ್ತೆ. ಅದರಲ್ಲಿ ಒಂದು ಸಂಭಾಷಣೆ ಮುಖಾಂತರ ನೀವು ಶಾರ್ಟ್ ಆಗಿ 1 ರಿಂದ 2 ನಿಮಿಷದಲ್ಲಿ ಅವ್ರನ್ನ ಮೈಂಡ್ ಸೆಟ್ ಮಾಡಿ ಇನ್ವೈಟ್ ಮಾಡ್ಬೋದು. ಇನ್ನೊಂದು ಕಾಂಪ್ಲಿಮೆಂಟ್ ಕೊಡೋ ತರ ಅವ್ರನ್ನ ಅಪ್ರಿಶಿಯೇಟ್ ಮಾಡಿ ನೀವು ಇನ್ವೈಟ್ ಮಾಡ್ತಕ್ಕಂಥದ್ದು, ಕ್ಯೂರಿಯಾಸಿಟಿ ಉಡಿಸ್ತಕ್ಕಂಥದ್ದು, ಮತ್ತೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಕಂಟ್ರೋಲ್ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ಬೇಕು. ಟೈಮ್ ಲೈನ್ ಇರ್ಬೇಕು. ತುಂಬಾ ಹೇಳ್ತಿದ್ರೆ ಅಂತ ಹೇಳ್ಬಾರ್ದು, 2-3 ನಿಮಿಷದಲ್ಲಿ ಮುಗಿಸ್ಬೇಕು. ಮತ್ತೆ ಒಂದು ಪರಿವರ್ತನೆಗೆ ಎಕ್ಸಾಂಪಲ್ ಕರಿತಿದ್ರ ಅಂತ ಹೇಳಿದ್ರೆ, ನಿಮ್ಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಬೇಕಾ ಅಂದ್ರೆ ಆತರ ಒಂದು ಪ್ರೋಗ್ರಾಮ್ ನಡೀತಿದೆ, ಇದಕ್ಕೆ ನೀವು ಬರ್ಬೋದಾ, ಈ ತರ ಕೇಳೋ ತರ ಕೋಲ್ಡ್ ಕಾಲ್ ಪ್ರಾಸ್ಪೆಕ್ಟ್, ವಾರ್ಮ್ ಕಾಲು, ಡೈರೆಕ್ಟ್ ಅಪ್ರೋಚು, ಇಂಡೈರೆಕ್ಟ್ ಅಪ್ರೋಚು ಅಂತ ನಿಮ್ಗೆ ಆ ಅಪ್ರೋಚ್ ಅಲ್ಲೇ ಇನ್ವಿಟೇಷನ್ ಅಲ್ಲೇ ಸಪರೇಟ್ ಒಂದು ಕೋರ್ಸ್ ಇರುತ್ತೆ. ಅದು ನೀವು ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಜೊತೆಗೆ ಕಮಿಟ್ಮೆಂಟ್, ಲಾಸ್ಟ್ C ಅಲ್ಲಿ ಕಮಿಟ್ಮೆಂಟ್ ಏನಂತ ಹೇಳಿದ್ರೆ, ಅವ್ರಿಗೆ ಒಂದ್ ಹೇಳ್ಬೋದು, ನೀವು ಇನ್ವೈಟ್ ಮಾಡ್ತಿರಲ್ಲ ನೋಡಿ, ಒಂದು 10:45 ಒಂದು ಪ್ರೋಗ್ರಾಮ್ ಇದೆ, 11 ಗಂಟೆಗೆ ಒಂದು ಪ್ರೋಗ್ರಾಮ್ ಕರೆದಿರ್ತೀರಾ ನೀವು, ಅಥವಾ ಹೋಮ್ ಮೀಟಿಂಗ್ ಕರೆದಿರ್ತೀರಾ ನೋಡಿ, 10:45 ಈ ಪ್ರೋಗ್ರಾಮ್ ಅಥವಾ ಈ ಹೋಮ್ ಮೀಟಿಂಗ್ ಬನ್ನಿ, ನಾನು ಗೇಟ್ ಹತ್ರನೇ ಕಾಯ್ತಾ ಇರ್ತೀನಿ ಅನ್ನೋ ಇಮ್ಯಾಜಿನೇಷನ್ ಅವ್ರಿಗೆ ಕ್ರಿಯೇಟ್ ಮಾಡ್ಬೇಕು. ಈ ತರ ಮಾಡೋದ್ರಿಂದ ಅವರು ಕೂಡ ಎಸ್ ನನಗೋಸ್ಕರ ಇಂಪಾರ್ಟೆಂಟ್ ಕೊಡ್ತಿದ್ದಾರೆ, ಈ ವ್ಯಕ್ತಿ ಇಂಪಾರ್ಟೆಂಟ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವಾಗ ನೀವು ಅವ್ರನ್ನ ಕರಿಬಹುದು. ನೆಕ್ಸ್ಟ್ ಇನ್ವಿಟೇಷನ್ ಮಾಡಿದೆ ಸರ್, ಈಗ ಪ್ರೆಸೆಂಟೇಷನ್ ಮಾಡ್ಬೇಕು ಸರ್. ಪ್ರೆಸೆಂಟೇಷನ್ ಹೇಗ್ ಮಾಡೋದು? ಓಕೆ, ಪ್ರೆಸೆಂಟೇಷನ್ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಜನ ಇಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ನೀವಿಲ್ಲಿ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತಗೊಂಡಿರ್ಬೇಕು. ಫಸ್ಟ್ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಲೈನ್ ಸಪೋರ್ಟ್ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಅವಕಾಶದ ಬಗ್ಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ತಿಳಿಸೋದು, ಪರಿಚಯಿಸೋದು, ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ಹೆಂಗೋ ಹೇಳ್ದೆ ಏನಾದ್ರೂ ವರ್ಕ್ ಆಗಲ್ಲ. ಯಾಕೆ ಪ್ರೆಸೆಂಟೇಷನ್ ಮಾಡ್ಬೇಕು? ಅವ್ರನ್ನ ಕರ್ದಿದೀವಿ, ಈ ಬಿಸ್ನೆಸ್ ಹೇಗೆ ಅಂತ ಹೇಳ್ಬೇಕಲ್ಲ, ಅವ್ರಿಗೆ ಈ ಅವಕಾಶನ ಮಾಡಿಸೋದ್ರಿಂದ ಮತ್ತು ಅವರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋದ್ರಿಂದ ಅವ್ರ ಅವಕಾಶದಲ್ಲಿ ಅವ್ರು ಬೆಳಿಬಹುದು ಎಂಬ ನಂಬಿಕೆನ ಕೊಡ್ಬೇಕಾಗತ್ತೆ. ಅದಕ್ಕೆ ನಾವು ಈ ಪ್ರೆಸೆಂಟೇಷನ್ ಮಾಡ್ಬೇಕಾಗತ್ತೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ, ನೇರವಾಗಿ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಅವರ ಪರಿಚಯ ಮಾಡ್ಕೊಂಡು ಅವ್ರನ್ನ 1-to-1 ಮಾಡ್ಬೋದು, ಅಥವಾ ಹೋಮ್ ಮೀಟಿಂಗ್ಗೆ ಕರಿಬಹುದು, ಅಥವಾ BOM ಮೂಲಕ ಕರಿಬಹುದು, ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗ್ ಅಂತ, ಅಥವಾ ಆನ್ಲೈನ್ ಮೂಲಕನೂ ಕೂಡ ನೀವು ಪರಿಚಯ ಮಾಡಿಸ್ಬೋದು. ಆದ್ರೆ ನಿಮ್ಮ ಪ್ರೆಸೆಂಟೇಷನ್ ಯಾವಾಗ್ಲೂ ಕೂಡ ಸರಳವಾಗಿರ್ಲಿ, ಸುಲಭವಾಗಿರ್ಲಿ, ಕಡಿಮೆ ಸಮಯನ ತೆಗೆದುಕೊಳ್ಳಿ, ಧೈರ್ಯದಿಂದ ಮಾತಾಡಿ, ಅವ್ರಿಗೆ ಅರ್ಥ ಆಗೋ ರೀತಿ ಮಾತಾಡಿ, ಪ್ರಶ್ನೆಗಳನ್ನ ಕೇಳಿ. ಇದು ತುಂಬಾ ಇಂಪಾರ್ಟೆಂಟ್. ಸುಮಾರು ಅವ್ರು ಕೂತ್ಕೊಂಡು ಕೇಳ್ತಿದ್ರೆ ಅಂತ 2 ಅವರ್ 3 ಅವರ್ ಕೊರ್ದು ಬಿಡೋದು. ಓಕೆ, ಆಮೇಲೆ ಇನ್ನೇನೇನೋ ಕ್ಯಾಲ್ಕುಲೇಷನ್ ಮಾಡಿ ಅದ್ ಹಂಗ್ ಬರುತ್ತೆ, ಇದು ಹಿಂಗ್ ಬರುತ್ತೆ, ಅದು FPV ಇಷ್ಟು ಬರುತ್ತೆ, ಕನ್ಫ್ಯೂಸ್ ಮಾಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಬಿಡೋದು. ಓಕೆ, ಆಮೇಲೆ ಶಾರ್ಟ್ ಆಗಿ ಎಷ್ಟು ಹೇಳ್ಬೇಕು ಅಷ್ಟು ಮಾಡ್ತಕ್ಕಂಥದ್ದು, ಮತ್ತೆ ಕಾನ್ಫಿಡೆಂಟ್ ಇಂದ ಧೈರ್ಯವಾಗಿ, ಅಯ್ಯೋ ಸೋತ್ಕೊಂಡು ಮುಖ ಸರಿಸ್ಕೊಂಡು ಅವ್ರೇನೋ ಕೇಳ್ಬಿಡ್ತಾರೋ ಭಯದಿಂದ, ಅಯ್ಯೋ ಅವ್ರ ಲಾಯರು, ಅವ್ರ ಡಾಕ್ಟ್ರು, ಅವ್ರ ಪೊಲೀಸು ಅಂತ ಭಯದಿಂದ ಹೇಳೋದಲ್ಲ. ಪ್ರೆಸೆಂಟೇಷನ್ ಅನ್ನೋದನ್ನ ಧೈರ್ಯವಾಗಿ, ಆತ್ಮವಿಶ್ವಾಸದಿಂದ, ಕಾನ್ಫಿಡೆಂಟ್ ಆಗಿ ಕೊಡಿ. ಅದಕ್ಕೆ ನಮ್ಮ ಪರಿವರ್ತನೆ ಕಂಪ್ನಿ 17 ನಿಮಿಷಕ್ಕೆ ಕಡಿಮೆ ಮಾಡಿದೆ. ಯಾಕೆಂದ್ರೆ ಜನಗಳಿಗೆ ಟೈಮ್ ಇಲ್ಲ. ಇವತ್ತು 1 ನಿಮಿಷದಲ್ಲಿ ಕೂಡ 30 ಸೆಕೆಂಡಿಗೆ ಬಂದಿದ್ದಾರೆ. ಇನ್ಸ್ಟಾಗ್ರಾಮ್ ಫೇಮಸ್ ಆಗಿದೆ ಅದಕ್ಕೋಸ್ಕರ. ಓಕೆನಾ?
ಓಕೆ, ಮುಖ್ಯವಾದ ಸೂಚನೆ ಏನು ಅಂದ್ರೆ, ನೀವು ಪ್ರೆಸೆಂಟೇಶನ್ ನ ಕೊಡ್ತಿದ್ದೀರಾ ಅವ್ರ ಮನೆಗೆ ಹೋಗಿ ಅಂತ, ಅಥವಾ ನಿಮ್ಮನೆ ಕರ್ಸ್ಕೊಂಡು ಅಥವಾ ಎಲ್ಲಾರು ಅಂತ ಹೇಳಿದ್ರೆ ಫಸ್ಟ್ ಟಿವಿ ಆಫ್ ಮಾಡ್ಬೇಕು. ಅವ್ರ ಪಾಡಿಗೆ ಅವ್ರು ಟಿವಿ ನೋಡ್ತಿರ್ತಾರೆ, ಒಳ್ಳೆ ಸೀನು ಧಾರಾವಾಹಿದು, ನಿಮ್ ಪಾಡ ನೀವು ಕೂತ್ಕೊಂಡು ಭಾಷಣ ಮಾಡ್ತಿರ್ತೀರಾ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಮತ್ತೆ ನಿಮ್ದು ಮತ್ತೆ ಅವ್ರದ್ದು ಫೋನ್ ಸೈಲೆಂಟ್ ಇಟ್ಕೊಂಡಿರ್ಬೇಕು. ಅವ್ರನ್ನು ನೋಡಿ ಸರ್, ನೀವು ಇಟ್ಕೊಳ್ಳಿ ಸರ್, ಫೋನ್ ಸೈಲೆಂಟ್ ಮಾಡೋಣ, ಒಂದ್ ಅರ್ಧ ಗಂಟೆ ನಾವು ಮಾತಾಡೋಣ ಅಂತ ಹೇಳಿ ಫೈಲನ್ ಸೈಲೆಂಟ್ ಇಟ್ಕೊಂಡಿರ್ಬೇಕು, ಮನೆಯವ್ರದ್ದು ಎಲ್ಲರದು ಕೂಡ. ಮತ್ತೆ ಮೈಂಡ್ ಫ್ರೆಶ್ ಆಗಿರ್ಲಿ. ನೀವು ಯಾವ್ದೋ ಟೆನ್ಷನ್ ಅಲ್ಲಿ, ಯಾವ್ದೋ ಅರ್ಜೆಂಟ್ ಅಲ್ಲಿ ಹೋಗ್ಬಿಟ್ಟು ಸರ್ ಒಂದ್ 10 ನಿಮಿಷ ಸರ್ ಮುಗಿಸ್ಬಿಡ್ತೀನಿ, ನಾನೆಲ್ಲ ಟ್ರೈನ್ಗೆ ಹೋಗ್ಬೇಕು ಅನ್ಕೊಂಡು ಮಾಡ್ಬೇಡಿ. ಮತ್ತೆ ಅವ್ರೆಲ್ಲೋ ಹೋಗ್ಬೇಕಾಗಿರುತ್ತೆ, ಸರ್ ನನಗೆ ಟೈಮ್ ಇಲ್ಲ ಸರ್, ಇಲ್ಲ ಸರ್ 10 ನಿಮಿಷ ಮುಗಿಸ್ಬಿಡ್ತೀನಿ ಸರ್, ಅರ್ಜೆಂಟ್ ಕೂರಿಸ್ಬೇಡಿ. ಅವರು ಫ್ರೀ ಆಗಿ ಫ್ರೆಶ್ ಆಗಿರ್ಬೇಕು ಮೈಂಡು. ನೀವ್ ಹೇಳ್ತಕ್ಕಂಥ ವಿಷಯಗಳು ಅಷ್ಟು ಸ್ಫಟಿಕವಾಗಿ ಅವ್ರಿಗೆ ಅರ್ಥ ಆಗ್ಬೇಕು. ಯಾರೇ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತೀರಾ ಅಂದ್ರೆ ಮೊದಲೇ ಅವ್ರನ್ನ ಪರಿಚಯ ಮಾಡ್ಸಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟು. ಅಂದ್ರೆ ನಿಮ್ಮ ಅಪ್ಲೈನ ಕರ್ಕೊಂಡು ಹೋಗ್ತೀರಾ, ಸರ್ ನಾಳೆ ಒಂದು ಹೋಮ್ ಮೀಟಿಂಗ್ ಇದೆ ಅಥವಾ ನಾಳೆ 1-to-1 ಇದೆ, ಒಬ್ರು ಪ್ಲಾನ್ ಕೊಡಕ್ ಬನ್ನಿ ಸರ್ ಅಂತ. ಅವ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಹೇಳಿರಲ್ಲ ನೀವು, ಅವ್ರು ಯಾರು, ಅವ್ರು ಏನು, ಸ್ಟೇಟಸ್ ಏನಾದ್ರು ಹೇಳಿದಾಗ ನಿಮ್ಮ ಅಪ್ಲೈನು ಅವ್ರಿಗೆ ಯಾವ ತರ ಬೇಕೋ ಆ ತರ ಪ್ರಿಪೇರ್ ಆಗಿ ಹೋಗಿರ್ತಾರೆ. ಓಕೆ, ಹೆಚ್ಚಾಗಿ ಒಂದು ಮನೆಯಲ್ಲಿ ಸುಮ್ಮನೆ ಕಾಲ ಕಳೆಯಬಾರದು. ಅವ್ರು ಆರಾಮಲ್ಲಿ ಫ್ರೀ ಇದಾರೆ, ತುಂಬಾ ಕ್ವಶನ್ ಕೇಳ್ತಿದಾರೆ, ನಮ್ಮನ್ನು ಹೊಗಳುತ್ತಿದ್ದಾರೆ, ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಆಗಿದ್ದಾರೆ ಅಂತ ಹೇಳಿ 2 ಅವರ್ 3 ಅವರ್ ಕೂತ್ಕೊಂಡು ಕೊರೆದು ಬಿಡೋದು ಅವ್ರ ಮನೆ. ಅದನ್ನ ಮಾಡ್ಬೇಡಿ. ಅವ್ರಿಗೆ ಎಷ್ಟು ನೀವು ಬಿಸಿ ತೋರಿಸ್ಕೊಳ್ಳಿ, ಅರ್ಧ ಗಂಟೆನ 1 ಗಂಟೆನ ಅಷ್ಟೇ ಮುಗಿಸ್ಕೊಂಡು ಹೋಗ್ಬೇಕು. ಓಕೆ, ಜೊತೆಗೆ ಅನಾವಶ್ಯಕವಾಗಿ ಮಾತಾಡಬಾರ್ದು. ನನಗೆಲ್ಲ ಗೊತ್ತು ಅಂತ ತೋರ್ಸ್ಕೊಳಕ್ ಹೋಗ್ತಾರೆ ತುಂಬಾ ಜನ, ತುಂಬಾ ಫೋರ್ಸ್ ಮಾಡ್ತಾರೋ, ಏನೇನೋ ಹೇಳ್ತಾ ಹೋಗೋದು, ಎಲ್ಲ ಗೊತ್ತು ನನಗೆ ಅಂತ ಬಿಲ್ಡಪ್ ಕೊಟ್ಕೊಂಡು ಏನೇನೋ ಮಾತಾಡೋದು, ಯಾವ್ದಾದ್ರ ಬಗ್ಗೆನೋ ಮಾತಾಡೋದು. ಇದನ್ನ ಮಾಡ್ಬೇಡಿ. ಇದೆಲ್ಲ ಕೂಡ ತುಂಬಾ ಎಲ್ಲೆಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವೆಲ್ಲ ತುಂಬಾ ಪ್ಲಾನ್ ಕೊಡ್ತಿದ್ದೀನಿ ಸರ್, ನಾನು ತುಂಬಾ ಇವತ್ತು 10 ಡೆಮೋ ಮಾಡಿದೆ ಸರ್, 10 ಪ್ಲಾನ್ ಕೊಟ್ಟೆ ಸರ್, ಈ ತಿಂಗಳು 20 ಪ್ಲಾನ್ ಕೊಟ್ಟಿದ್ದೀನಿ ಸರ್, ಒಬ್ರು ಸೈನ್ ಅಪ್ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಕಂಪ್ನಿ ಚೆನ್ನಾಗಿಲ್ಲ, ಪ್ಲಾನ್ ಚೆನ್ನಾಗಿಲ್ಲ ಅಂತ ಅಲ್ಲ, ನಾನು ಹೇಳೋದು ಸ್ಕಿಲ್ ಇನ್ನೆಲ್ಲಿ ಇಂಪ್ರೂವ್ ಆಗ್ಬೇಕು ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ರಾಜು ಸರ್ ಹೇಳಿದ್ರೆ 10 ಜನ ಕೇಳಿದ್ರೆ 8 ಜನ ಸ್ಪಾನ್ಸರ್ ಆಗ್ತಾರೆ ಅಂದ್ರೆ ಹೇಳಿ, ನಾನ್ ಹೇಳಿದ್ರೆ ಯಾಕೆ 4 ಜನ ಆಗಲ್ಲ, 5 ಜನ ಆಗಲ್ಲ, 3 ಜನ ಆಗಲ್ಲ, ಪ್ರಶ್ನೆ ಹಾಕೊಳ್ಳಿ, ಅವಾಗ ನಿಮ್ಗೆ ಉತ್ತರ ಸಿಗುತ್ತೆ. ಓಕೆ, ಮುಖ್ಯವಾದ ಸೂಚನೆ, ಅವರಿಗೆ ಅನುಕೂಲವಾಗುವಂತ ಸಮಯವನ್ನು, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಸಮಯವನ್ನು ತಿಳ್ಕೊಂಡು ಹೋಗ್ಬೇಕು. ಇದು ಇಂಪಾರ್ಟೆಂಟ್. ಓಕೆ, ಅವ್ರಿಗೆ ನಿಮಿಗ್ ಟೈಮ್ ಯಾವಾಗ ಫ್ರೀ ಆಗುತ್ತೋ ಅವಾಗ ಹೋಗೋದಲ್ಲ ಪ್ರೆಸೆಂಟೇಶನ್ ಅಂತ ಹೇಳಿದ್ರೆ. ಅವ್ರು ಯಾವ ಟೈಮಿಗೆ ಫ್ರೀ ಆಗಿದ್ದಾರೆ, ಓಕೆ ಒಂದ್ ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರೆ ಆ ಟೈಮ್ಗೆ ನೀವು ಹೋಗಿ. ನೀವು ಫೋರ್ಸ್ ಮಾಡಿ ಅರ್ಜೆಂಟ್ ಅಲ್ಲಿ ನೀವು ಮುಗಿಸ್ಬೇಡಿ. ಹೆಚ್ಚು ಸಮಯನೂ ತೆಗೆದುಕೊಂಡಷ್ಟು ಅವರಿಗೆ ಸಾಕು ಎನಿಸುತ್ತದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮುಗಿಸಿ. ಪ್ರಶ್ನೆಗಳಿದ್ದರೆ ಕೇಳಿ ನಂತರ ಸಮಯವನ್ನು ಕೊಡಬೇಕು. ಇಲ್ಲಿ ಎಷ್ಟು ಬೇಕಷ್ಟು ಹೇಳ್ಬೇಕು ಎಲ್ಲವನ್ನು. ಅವ್ರಿಗೆ ಯಪ್ಪ ಇವನು, ಕೆಲವರು ಹೋದ್ರೆ ಸಾಕು ಅನ್ಸ್ತಂತೆ, ಕೆಲವರು ಬಂದ್ರೆ ಸಾಕು, ಇಷ್ಟು ಬೇಗ ಮುಗಿತಲ್ಲ ಅನ್ಸುತ್ತಂತೆ, ಆತರ ಅನ್ಸ್ಬಾರ್ದು. ಕೀಪ್ ಇಟ್ ಶಾರ್ಟ್ ಆಗಿ ಹೇಳ್ತಾ ಹೋಗ್ಬೇಕು. ಕೊನೆಯದಾಗಿ ಪರಿಚಯಿಸಿದ ನಂತರ ಅವರಿಗೆ ಫಾಲೋ ಅಪ್ ಮಾಡಲು ನಾನು ಪುನಃ ಕಾಲ್ ಮಾಡುತ್ತೇನೆ. ನೀವು ಒಂದು ಅವಕಾಶಕ್ಕಾಗಿ ಬಂದರೂ ಬರದಿದ್ರು ಪರವಾಗಿಲ್ಲ, ಕಾಲ್ ರಿಸೀವ್ ಮಾಡಿ. ಕಾರಣ ಬಿಸ್ನೆಸ್ ಬೇರೆ, ಸಂಬಂಧಗಳೇ ಬೇರೆ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೆಲವರು ನೀವು ಪ್ಲಾನ್ ಕೊಡ್ತೀರಾ, ಆಮೇಲೆ ಫಾಲೋ ಅಪ್ ಫೋನ್ ಎತ್ತಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ನೀವು ಪ್ರೆಸೆಂಟೇಶನ್ ಮುಗಿದ್ಮೇಲೆ ನಿಮ್ಮ ರಿಲೇಷನ್ ಫ್ರೆಂಡ್ಸ್ ಅವ್ರಿಗೆ ಹೇಳಿ, ನೋಡಪ್ಪ ಬಿಸ್ನೆಸ್ ಬೇರೆ, ನನ್ನ ರಿಲೇಶನ್ಶಿಪ್ಪೇ ಬೇರೆ, ನಾನ್ ನಿನಗೆ ಇಷ್ಟ ಆದ್ರೆ ಒಪ್ಕೋ, ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಆದ್ರೆ ನಾನು ಈ ಪ್ಲಾನ್ ಹೇಳ್ತೀನಿ, ಇದಕ್ಕೋಸ್ಕರನೇ ಫೋನ್ ಮಾಡ್ತಾನೆ ಅಂತ ನೀವು ಫೋನ್ ರಿಸೀವ್ ಮಾಡೋದು ಮಾಡೋದು ಬೇಡ. ಓಕೆ, ನಮ್ಮ ಕಂಪ್ನಿಲಿ ನಮ್ಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ, ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಅಂತ ನೀವು ಅವ್ರಿಗೆ ಹೇಳ್ಬೇಕು. ಓಕೆ, ಇದು ಒಂದು ಪ್ರೆಸೆಂಟೇಶನ್ ಬಗ್ಗೆ. ಇದಾದ್ಮೇಲೆ ಫಾಲೋ ಅಪ್ ಇದೆ. ಈ ಫಾಲೋ ಅಪ್ ನ ನಾನು ನಾಳೆ ಮಾಡ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದಕ್ಕೆ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ಫಾಲೋ ಅಪ್ ಅನ್ನೋದು ಇವತ್ತು ಫಾಲೋ ಅಪ್ ನ ನೀವೇ ಮಾಡ್ಬೇಕು. ಒಂದೊಂದ್ಸಲಿ ನಿಮ್ಮ ಅಪ್ಲೈನ್ ಓಕೆ ಪ್ರೆಸೆಂಟೇಶನ್ ಮಾಡ್ತಾರೆ, ಪ್ಲಾನ್ ಕೊಡ್ತಾರೆ, ಎಲ್ಲಾನು ಮಾಡ್ತಾರೆ, ಆದ್ರೆ ಫಾಲೋ ಅಪ್ ನ ನಿಮ್ಮ ಅಪ್ಲೈನ್ ಮಾಡಲ್ಲ, ನೀವೇ ಮಾಡ್ಬೇಕು. ಓಕೆ, ಅದಕ್ ಮುಂಚೆ ಇದನ್ನ ನಾಳೆ ಅದು ಫಾಲೋ ಅಪ್ ಒಂದು ಸೆಷನ್ ಇದೆ. ಅದಕ್ ಮುಂಚೆ ಲಾಸ್ಟ್ ಇದು ಒಂದನ್ನ ಹೇಳ್ತೀನಿ, ಬಿಲ್ಡ್ ವಿಡ್ತ್ ಅಂಡ್ ಡೆಪ್ತ್ ಅಂತ. ತುಂಬಾ ಇಂಪಾರ್ಟೆಂಟು. ನೋಡಿ ಇಲ್ಲೇ ಇದೆ, ಇದನ್ನ ನೋಡಿ. ಮರಗಳು ವಿಡ್ತ್ ಅಂದ್ರೆ ಸುಮ್ಮನೆ ಸೈಲೆಂಟ್ ಕೆಳಗಡೆ ಆಳಕ್ ಹೋಗ್ತಿದೆ, ಬೇರುಗಳು ಅಗಲ ಇಲ್ಲ. ಆದ್ರೆ ಇದು ಅಗಲವಾಗಿ ಬೇರಿದೆ, ಆಳ ಇಲ್ಲ. ವಿಡ್ತ್ ಅಂಡ್ ಡೆಪ್ತ್ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡೋಗ್ಬೇಕು. ತುಂಬಾ ಎಕ್ಸಾಂಪಲ್ ಕೇಳಿರ್ಬೋದು ನೀವು. ಈ ಟೈಮ್ ಅಲ್ಲಿ 100 ಅಡಿಕೆ ಮರಗಳು ಬಿದ್ದಿದ್ದಾವೆ ಅಂತ ಕೇಳಿರ್ತೀವಿ ನ್ಯೂಸ್ ಅಲ್ಲಿ, ಹೊರತು 100 ಆಲದ ಮರಗಳು ಬಿದ್ದಿವೆ ಅಂತ ಕೇಳಲ್ಲ. ಯಾಕೆ? ಆಲದ ಮರ ಆಳ ಮತ್ತೆ ಅಗಲ ಕಿಲೋಮೀಟರ್ ಗಟ್ಲೆ ಉದ್ದ ಇರುತ್ತೆ, ಆಳವಾಗಿರುತ್ತೆ, ಅದು ಶೇಕ್ ಆಗಲ್ಲ. ಆದ್ರೆ ಅಡಿಕೆ ಮರ ಆಳಕ್ ಹೋಗಿರುತ್ತೆ, ಅಗಲವಾಗಿರಲ್ಲ. ಅದಕ್ಕೆ ಜೋರಾಗಿ ಗಾಳಿ ಬೀಸಿದಾಗ ಅದು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲೂ ಅಷ್ಟೇ, ವಿಡ್ತ್ ಅಂಡ್ ಡೆಪ್ತ್, ಆಳವಾಗಿ ಅಗಲವಾಗಿ ಅಂತ ಹೇಳಿದ್ರೆ, ತುಂಬಾ ಜನ 20-30 ಫ್ರಂಟ್ ಲೈನ್ ಹಾಕೋಬಿಡೋದು. ನಿಮ್ಮ ಅಪ್ಲೈನ್ ಹೇಳ್ತಾರೆ, ಮೇಡಮ್ ಸರ್ ನೀವು ಫ್ರಂಟ್ ಲೈನ್ ಜಾಸ್ತಿ ಹಾಕೋಬೇಡಿ, ನಿಮ್ಮ ಡೌನ್ ಲೈನ್ ಕೊಡಿ. ಸರ್
ಅವ್ನಿಗೆ ಯಾಕೆ ಕೊಡ್ಬೇಕು? ಅಥವಾ ಇವ್ನು ಸರ್ ಇವ್ನು ತುಂಬಾ ಬುದ್ಧಿವಂತ, ಇವ್ನು ತುಂಬಾ ಸ್ಟ್ರಾಂಗ್ ಇದಾನೆ, ಇವ್ನ ನಮ್ಮ ಫ್ರೆಂಡ್ ಏನ್ ಹಾಕೋಬಿಟ್ಟೆ ಸರ್ ಅಂತ ಹೇಳ್ತಾರೆ. ಅವ್ರು ಹೇಳಿರ್ತಾರೆ ನೀವು ಸ್ಟ್ರಕ್ಚರ್ ಪ್ರಕಾರ ವರ್ಕ್ ಮಾಡಿ, 3-4 ಲೆಗ್ ಫಸ್ಟ್ ಮಾಡ್ಕೊಳ್ಳಿ, ನಿಮ್ ಡೆಪ್ತಿ ಕೊಡಿ ಅಂದ್ರೆ ಅವ್ರಿಗೆ ನಾನ್ ಪರಿಚಯ ಮಾಡ್ರೆ ನನ್ ಡೌನ್ಲೈನ್ ಕೊಡ್ಬೇಕಾ? ನಾನೇ ಫ್ರೆಂಡ್ ಏನ್ ಹಾಕೋಬಿಟ್ಟು ಎಷ್ಟು ಜನ 30, 40, 50 ಹಾಕೊಂಡಿದ್ದಾರೆ. ಅದನ್ನ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಅಪ್ಲೈನ್ ಕಾಂಟ್ಯಾಕ್ಟ್ ಮಾಡಿ. ಹೊಸದ್ರಲ್ಲಿ ನಿಮಗೆ ಗೊತ್ತಾಗಲ್ಲ ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಓಕೆನಾ? ಅದೇ ತರಾಗಿ ಬಿಲ್ಡ್ ಯುವರ್ ವಿಡ್ತ್ ಅಂಡ್ ಡೆಪ್ತ್ ಅಂತ. ಓಕೆ, ಈ ಬಿಸ್ನೆಸ್ಗೆ ಅವಕಾಶ ಕೊಡೋದ್ರ ಮೂಲಕ ನಿಮ್ಮ ಟೀಮ್ ನಲ್ಲಿ ಸ್ಪಾನ್ಸರ್ ಮಾಡ್ಕೊಳ್ಳೋದು. 20 ಜನ ಬಂದಾಗ ಅವ್ರನ್ನ ನಾವು ವಿಡ್ತ್ ಹಾಕೊಳ್ತೇವೆ. ಇದು ತುಂಬಾ ತಪ್ಪು. ಯಾಕೆಂದ್ರೆ ತುಂಬಾ ಜನ ವಿಡ್ತ್ ಅಂತ ಹೇಳಿದ್ರೆ ಫ್ರಂಟ್ ಲೈನ್ ಹಾಕೊಂಡು ಫ್ರಂಟ್ ಲೈನ್ ಹಾಕತಾ ಹೋಗೋದು. ಒಬ್ರು ಡೈರೆಕ್ಟರ್ ಆಗಿರಲ್ಲ. ಯಾಕೆ ನೀವು SCD ಆಗಿಲ್ಲ ಅಂದ್ರೆ ಅವ್ರು ಡೈರೆಕ್ಟರ್ ಕೆಳಗಡೆ ಇಲ್ವೇ ಇಲ್ಲ. ಅದು ತಪ್ಪು. ಅವರ ಕನೆಕ್ಷನ್ ಇರಬೇಕು. ಅಂದ್ರೆ ವಿಡ್ತ್ ಅಂಡ್ ಡೆಪ್ತ್ ಏನು, ನಿಮ್ ರಿಲೇಷನ್ಸ್ ಇದಾರೆ ಅಂದ್ರೆ ಅವ್ರನ್ನೇ ಒಂದ್ ಫ್ರಂಟ್ ಲೈನ್ ಮಾಡಿ. ಆ ರಿಲೇಷನ್ಸ್ ಅಲ್ಲಿ ಯಾರೇ ಬಂದ್ರು ಅವ್ರ ಕೆಳಗಡೆ ಆಗ್ತಾ ಹೋಗಿ. ನಿಮ್ ಫ್ರೆಂಡ್ ಸರ್ಕಲ್ ಇದಾರೆ ಅಂದ್ರೆ ಒಂದ್ ಫ್ರೆಂಡ್ಸ್ ಒಬ್ಬನ್ ಫ್ರಂಟ್ ಲೈನ್ ಹಾಕೊಳ್ಳಿ, ನಿಮ್ಮ ಫ್ರೆಂಡ್ ಸರ್ಕಲ್ ಪೂರ್ತಿ ಅವ್ರು ಡೌನ್ ಲೈನ್ ಆಗ್ತಾ ಬನ್ನಿ. ಓಕೆ, ನಿಮ್ಮ ತಾಯಿ ಕಡೆ ಸಂಬಂಧ ಇದಾರೆ ಅವ್ರು ಒಂದ್ ಕಡೆ ಮಾಡ್ತಾ ಹೋಗಿ. ನಿಮ್ಮ ಸ್ಟ್ರೇಂಜರ್ ಹೊಸದಾಗಿ ಪರಿಚಯ ಆದವ್ರು ಇದಾರೆ ಅವ್ರದ್ದೇ ಒಂದ್ ಲೆಗ್ ಮಾಡ್ತಾ ಹೋಗಿ. ಈ ತರ ಇನ್ನು ಹೊಸದಾಗಿ ಯಾರೇ ಪರಿಚಯ ಆದ್ರೆ ಅವ್ರ ಕೆಳಗಡೆ ಕೊಡ್ತಾ ಹೋಗಿ. ಎಲ್ಲಿ ತನಕ ನೀವು ಕಾರ್ ಫಂಡ್ ಮತ್ತೆ ಒಂದ್ 50,000 ಇನ್ಕಮ್ ತಗೊಳ್ಬೇಕೋ ಅಲ್ಲಿ ತನಕ ನೀವು ವಿಡ್ತ್ ನ ಕಡಿಮೆ ಮಾಡಿ ಡೆಪ್ತ್ ನ ಹಾಕ್ತಾ ಹೋಗಿ. 3-4 ಫ್ರಂಟ್ ಲೈನ್ ಸಾಕು. ಉಳ್ದವೆಲ್ಲಾನು ಕೂಡ ನಿಮ್ಮ ಫ್ರಂಟ್ ಲೈನ್ ಡೌನ್ ಲೈನ್ ಕೊಡ್ತಾ ಹೋಗಿ. ಯಾಕೆ ಅಂದ್ರೆ ನೀವು ಒಂದ್ 50,000 ಇನ್ಕಮ್ ಒಂದು 2-3 LPB ತಗೊಳ್ಳೋ ತರ ಹಾಕ್ಬೇಕು. ಅವಾಗ ನೀವು ಇನ್ನೊಬ್ರಿಗೆ ಹೇಳಲಿಕ್ಕೆ ಮಾಡ್ಲಿಕ್ಕೆ ಈಜ. ಇದನ್ನ ನಿಮ್ ಟೀಮ್ ಅಲ್ಲಿ ಡೂಪ್ಲಿಕೇಶನ್ ಮಾಡಿ 4x4 ಮಾಡ್ತಾ ಹೋಗಿ. ತುಂಬಾ ಎಕ್ಸ್ಟ್ರಾರ್ಡಿನರಿ ನಿಮಗೆ ರಿಸಲ್ಟ್ ಬರುತ್ತೆ. ಡೈಮಂಡ್ 6 ಲೆಗ್ ಅಲ್ಲಿ ನೀವು ಡೈರೆಕ್ಟರ್ ಮಾಡಿದ್ರೆ ಡೈಮಂಡ್ ಆದವ್ರಿಗೂ ಕೂಡ 20,000 ಚೆಕ್. ನೀವು ಬರೀ 1 ಲೆಗ್ ಅಲ್ಲಿ LPB ನ ಕ್ರಿಯೇಟ್ ಮಾಡಿ ಸೈಡ್ ಅಲ್ಲಿ 900 ರೂಪಾಯಿ ಮಾಡಿದ್ರೆ 2 ಲೆಗ್ ಇಟ್ಕೊಂಡ್ರು ಕೂಡ ಸೀನಿಯರ್ ಆದ್ರೂ ಕೂಡ ನೀವು 20,000 ಚೆಕ್. ಯೋಚನೆ ಮಾಡಿ ಹೆಂಗಿದೆ ಬಿಸ್ನೆಸ್ ಅಂತ. ಓಕೆನಾ? ಅದೇ ತರ ಇಲ್ಲಿ ನೀವು ಪ್ಯಾಸಿವ್ ಇನ್ಕಮ್ ತಗೋಬೇಕು ಅಂದ್ರೆ ವಿಡ್ತ್ ಡೆಪ್ತ್ ನ ಸರಿಯಾದ ಪ್ರಮಾಣದಲ್ಲಿ ಹಾಕ್ಬೇಕು. ಇದೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ. ನಿಮ್ಮ ಅಪ್ಲೈನ್ ಇರ್ತಾರೆ, ನಿಮ್ಮ ಅಪ್ಲೈನ್ ಸರಿಯಾದ ಪ್ರಮಾಣ ಸೂಚಿಸ್ತಾರೆ. ನಿಮ್ಮ ಅಪ್ಲೈನ್ ನಿಮ್ಗೋಸ್ಕರನೇ ಇದ್ದಾರೆ, ನಿಮ್ಮ ಸಕ್ಸಸ್ಗೋಸ್ಕರನೇ ಇದ್ದಾರೆ. ಅವರು ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡಿ. ಈ ವಿಷಯದಲ್ಲೂ ಅಷ್ಟೇ. ಅಯ್ಯೋ ಸಾರ್ ಇವ್ರು ತುಂಬಾ ಚೆನ್ನಾಗಿ ಆಕ್ಟಿವ್ ಇದ್ರು ಸರ್, ಹೋಗಿ ನನ್ನ ಫ್ರೆಂಡ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಆಗಿತ್ತು. ಇವ್ರನ್ನ ಹೋಗಿ ನಾನ್ ಫ್ರಂಟ್ ಲೈನ್ ಹಾಕೋಬಿಟ್ಟೆ, ಅಲ್ಲ ನಮ್ ಡೆಪ್ತಿ ಕೊಟ್ಬಿಟ್ಟೆ, ನಾನ್ ಫ್ರಂಟ್ ಲೈನ್ ಹಾಕೋಬೇಕಿತ್ತು ಅಂತ ಫೀಲ್ ಮಾಡ್ತೀರಾ. ಅದ್ ಮಾಡ್ಬೇಡಿ. ನೀವು ಒಬ್ಬ ವ್ಯಕ್ತಿನ ಬೆಳೆಸ್ಬೇಕು ಅಂತ ಬಂದಿದ್ದೀರಾ ಅಂದ್ರೆ ಅವ್ರಿಗೆ 50,000. ನಾನ್ ಹೇಳೋದೇನು ಅಂದ್ರೆ ನಿಮ್ಮ ಇನ್ಕಮ್ ನನಗೆ 1 ಲಕ್ಷ ಬರ್ಲಿ ಅಂತ ನೀವು ದೇವ್ರನ್ನ ಪ್ರೇಯರ್ ಮಾಡ್ಬೇಡಿ, ಕನ್ಸ್ ಕಾಣ್ಬೇಡಿ. ನಿಮ್ಮ 3 ಜನ ಫ್ರಂಟ್ ಲೈನ್ಗೆ 50,000. ನಿಮ್ 3 ಜನ ಫ್ರಂಟ್ ಲೈನ್ ಹೆಸರನ್ನ ಪ್ರತಿದಿನ ಜಪಿಸಿ ಅವ್ರ 3 ಜನಕ್ಕೂ ಒಳ್ಳೇದ್ ಮಾಡು ಭಗವಂತ, ಅವ್ರಿಗೆ 50,000 ಚೆಕ್ ಬರ್ಲಿ, ಅವ್ರ ಒಳ್ಳೆ ಆದಾಯ ಬರ್ಲಿ, ಅವ್ರ ಫಾರಿನ್ಗೆ ಹೋಗ್ಲಿ ಅಂತ ಪ್ರಯತ್ನ ಪಡಿ. ನಿಮ್ಮ 3 ಫ್ರಂಟ್ ಲೈನ್ಗೆ 50,000 ಬಂತು ಅಂದ್ರೆ ನಿಮ್ಗೆ 1 ಲಕ್ಷನ ದೇವ್ರು ಕೂಡ ತಡೆಯಕ್ಕಾಗಲ್ಲ. 1 ಲಕ್ಷ ಬಂದೇ ಬರುತ್ತೆ. ಯಾಕೆ ಅಂದ್ರೆ ಡೆಪ್ತ್ ನ ಮಾಡಿದಾಗ. ನನಗೆ ವಿಜಯ್ ಸರ್ ಅವತ್ತೇ ಹೇಳಿದ್ದು, ಯಾವ ತರ ಫ್ರಂಟ್ ಲೈನ್ ಹಾಕೋಬೇಕು, ನಿಮ್ ರಿಲೇಷನ್ಸ್ ಹೆಂಗ್ ಹಾಕೋಬೇಕು, ನಿಮ್ ಫ್ರೆಂಡ್ ಸರ್ಕಲ್ ಯಾರಾಗ ಹಾಕೋಬೇಕು ಅಂತ ಇದನ್ನ ಕೊಟ್ರು. ಅದು ನಮ್ಗೆ ಹೆಲ್ಪ್ ಆಯ್ತು. ನಮ್ಮ ಊರ್ನವ್ರು ಬಂದ್ರೆ ಅದೆಲ್ಲ ಒಂದೇ ಫ್ರಂಟ್ ಲೈನ್, ನಮ್ ರಿಲೇಷನ್ ಬಂದ್ರೆ ಅದೇ ಒಂದ್ ಫ್ರಂಟ್ ಲೈನ್. ಈ ತರ ಆಗಿದ್ದಕ್ಕೆ ನಮ್ದು ಬಿಸ್ನೆಸ್ ಇನ್ಕಮ್ ಜಾಸ್ತಿ ಆಗಿರೋದು. ಓಕೆ, ಮುಖ್ಯವಾದ ಸೂಚನೆ, ಮೊದಲು ಸ್ಪಾನ್ಸರ್ ಮಾಡುವಾಗ ನಿಮ್ಮನ್ನು ಈ ಬಿಸ್ನೆಸ್ ಬಗ್ಗೆ ಪರಿಚಯಿಸೋದನ್ನ ಕೇಳಿ ಎಲ್ಲಿ ಪ್ಲೇಸ್ ಮಾಡ್ಬೇಕು ಅಂತ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಉಳಿದಿದ್ದು 3. 1 ಫಾಲೋ ಅಪ್, ಕ್ಲೋಸಿಂಗ್. ತುಂಬಾ ಜನಕ್ಕೆ ಚಾಲೆಂಜ್ ಇದೆ, ಹೇಗೆ ಕ್ಲೋಸ್ ಮಾಡ್ಬೇಕು, ಫಾಲೋ ಅಪ್ ಅಂದ್ರೆ ಏನು, ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಅದನ್ನ ನಾನು ನಾಳೆ ಸೆಷನ್ ಅಲ್ಲಿ ಹೇಳ್ತೀನಿ. ಜೊತೆಗೆ ಒಂದು ಅಪ್ಲೈನ್ದು ಒಂದು ವಿಡಿಯೋನ ಹೇಳಿದ್ದೆ, ಅದು ನೋಡ್ಕೊಂಡ್ ಬಂದ್ಬಿಡೋಣ. ಸಿಂಪಲ್ ಆಗಿದೆ. ಓಕೆನಾ? ಸಾಹೇಬ್ರೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್. ಇನ್ಸ್ಟಾಗ್ರಾಮ್ನಲ್ಲಿ 250K ಫಾಲೋವರ್ಸ್ ಆದರು, ಎಷ್ಟು ಆಫರ್ಗಳು ಬರ್ತಿದೆ, ಹಾಗೆ ಇಂಟರ್ವ್ಯೂನು ಕೊಟ್ಟೆ. ಇದೆಲ್ಲನೂ ನಿಮ್ಮಿಂದ. ಅಯ್ಯೋ, ನನಗೆ ಯಾಕ್ರಿ ಥ್ಯಾಂಕ್ಸ್ ಹೇಳ್ತೀರಿ? ನಿಮ್ಮ ಟ್ಯಾಲೆಂಟು ನಿಮ್ಮ ಪರಿಶ್ರಮದಿಂದಾಗಿದ್ದು, ಜನರ ಪ್ರೀತಿ ದೇವರ ಆಶೀರ್ವಾದದಿಂದಾಗಿದ್ದು, ನನ್ನಿಂದಲ್ಲ. ಅಲ್ಲಕ್ಕ, ನಿನ್ನ ಟ್ಯಾಲೆಂಟಿಂದ ಇಷ್ಟೆಲ್ಲ ಆಗಿದ್ದೆ, ಅವ್ರಿಗೆ ಯಾಕೆ ಥ್ಯಾಂಕ್ಸ್? ಅಡಿ, ಹನುಮಂತಂಗೆ ಸಮುದ್ರ ಹಾರೋ ಕೆಪಾಸಿಟಿ ಇತ್ತು, ಆದ್ರೆ ಅವನ್ ಸಮುದ್ರ ಹಾರಿದ್ದೆ ನನ್ನ ಹಿಂದೆ ರಾಮ ಇದ್ದಾನೆ ಅನ್ನೋ ಧೈರ್ಯದಿಂದ. ಟ್ಯಾಲೆಂಟ್ ಎಲ್ಲರ ಹತ್ರನೂ ಇರುತ್ತೆ, ಶ್ರಮ ಎಲ್ಲರೂ ಪಡ್ತಾರೆ, ಆದ್ರೆ ಜೊತೆಗೆ ನಿಂತು ಸಪೋರ್ಟ್ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟು. ಹೆಂಗಂದ್ರೆ ಯಾರು ನಮ್ಮನ್ನ ಬೆಳೆಸೋದೇ ಇಲ್ಲ, ನಾನೇ ಬೆಳೆದೆ ಅಂತಾರಲ್ಲ, ಇವೆಲ್ಲ ಸುಳ್ಳು. ಇದನ್ನ ಬೆಳೆಯೋಕ್ ಮುಂಚೆ ಹೇಳಿ, ಯಾರು ಅವ್ರನ್ನ ಬೆಳೆಯೋಕೆ ಬಿಡೋದಿಲ್ಲ. ಬೆಳೆದ್ಮೇಲೆನೆ ಈ ಸೊಕ್ಕಿನ ಮಾತುಗಳೆಲ್ಲ ಬರೋದು. ಎಸ್, ಅಪ್ಲೈನ್ಗೆ ತುಂಬಾ ಸೂಕ್ತವಾದ ಒಂದು ವಿಡಿಯೋ ಅದು. ನಾವು ಬೆಳೆದ್ಮೇಲೆ
ಖಂಡಿತ ಕೆಲವರಿಗೆ ಈಗೋ ಬಂದ್ಬಿಡುತ್ತೆ. ಈಗೋ ಅಂದ್ರೆ ಹೆಂಡ್ ಅಂತ, ಅವರ ಗ್ರೋತ್ ಹೆಂಡ್ ಆಯ್ತು ಅಂತ ಹೇಳಿದ್ರಿ. ಈಗೋ ಯಾರಿಗೂ ಬರಬಾರ್ದು. ಯಾಕೆಂದ್ರೆ ನಮ್ಮ ಪ್ರತಿ ಹಂತದ ಇವತ್ತು ರಾಜು ಸರ್ ಅಷ್ಟು ಮಟ್ಟಕ್ಕೆ ಹೋದ್ರು ಕೂಡ ಇವತ್ತು ಕೂಡ ನೀನಾ ಮೇಡಮ್, ಫಿಲಿಪ್ ಸರ್ ಮತ್ತೆ ಸುರೇಖಾ ಮೇಡಮ್ ನ ಅಷ್ಟು ಹಂಬಲ್ ಆಗಿ ಅವ್ರ ಗೌರವ ಕೊಡ್ತಕ್ಕಂಥದ್ದು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು, ಅವ್ರನ್ನ ಪ್ರತಿ ಕ್ಷಣದಲ್ಲೂ ಕೂಡ ಅವ್ರನ್ನ ನೆನೆಸ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಇದು ಡೂಪ್ಲಿಕೇಶನ್ ಆಗ್ಬೇಕು. ನಮಗೂ ಕೂಡ ಲಾಸ್ಟ್ ಅಲ್ಲಿ ಅಪ್ಲೈನ್ ಅಂತ ಹೇಳಿದ್ರೆ ಶ್ರೀಕೃಷ್ಣ ಮತ್ತೆ ಅರ್ಜುನ ನೆನಪಾಗುತ್ತೆ ನನಗೆ. ಇವತ್ತು ಅಪ್ಲೈನ್ ಅಂದ್ರೆ ನಾನು ಶ್ರೀಕೃಷ್ಣ ಏನಾದ್ರೂ ಕುರುಕ್ಷೇತ್ರದಲ್ಲಿ ಅವನು ಡಿಮೋಟಿವೇಟ್ ಆದಾಗ, ಅರ್ಜುನ ನನಗೆ ಯುದ್ಧನೇ ಬೇಡ ಅಂತ ಆ ಜಿಗುಪ್ಸೆ ಬಂದಾಗ ಅವನಿಗೆ ಮೋಟಿವೇಟ್ ಮಾಡಿ ಎಸ್ ನಿನ್ ಕೈಲಿ ಆಗುತ್ತೆ, ಈ ಯುದ್ಧ ಯಾಕೆ ಮಾಡ್ಬೇಕು ಅನ್ನೋ ಕ್ಲಾರಿಟಿನ ಕೊಟ್ಟಿದ್ದು ಕೃಷ್ಣ. ಅದೇ ತರ ನನ್ ಕೈಲಿ ಎಷ್ಟೋ ಸಲಿ ನನ್ ಕೈಲಿ ಆಗಲ್ಲ ಅಂದಾಗ ನಿನ್ ಕೈಲಿ ಆಗುತ್ತೆ, ನಿನಗೆ ಯಾಕೆ ಈ ಬಿಸ್ನೆಸ್ ಬೇಕು ಅಂತ ನನಗೆ ಪ್ರತಿ ಕ್ಷಣದಲ್ಲೂ ಕೂಡ ಎಚ್ಚರಿಸಿದ್ದು, ಮೋಟಿವೇಶನ್ ಮಾಡಿದ್ದು ನನ್ನ ಅಪ್ಲೈನ್ ಗಾಡ್ ಫಾದರ್ ರಾಜು ಡಿ ಸರ್. ಇದು ನಮ್ಮ ಅಪ್ಲೈನ್, ಎಲ್ಲರೂ ಕೂಡ ಅದನ್ನ ಮಾಡ್ತಿದ್ದಾರೆ. ನಿಮ್ಮ ಅಪ್ಲೈನ್ ಕೂಡ ಅದನ್ನ ಮಾಡ್ತಾರೆ. ಓಕೆ, ಆದ್ರಿಂದ ಅಪ್ಲೈನ್ಗೆ ರೆಸ್ಪೆಕ್ಟ್ ಕೊಡೋಣ, ಈ ಸಿಸ್ಟಮ್ ನ ಫಾಲೋ ಮಾಡೋಣ. ನಾಳೆ ಅಂತೂ ಅದ್ಭುತವಾದ ಸೆಷನ್ ಕಂಪ್ಲೀಟ್ ಫಾಲೋ ಕ್ಲೋಸಿಂಗ್ ಮತ್ತೆ ನಿಮ್ಮ ರೋಲ್ ಮಾಡೆಲ್ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಎಸ್, ಇನ್ನೊಬ್ಬ ಲೀಡರ್ ಜೊತೆ ನಾನು ಬರ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು. ಸ್ವಲ್ಪ ಫಾಸ್ಟ್ ಆಯ್ತು ಅನ್ಸುತ್ತೆ, ಬಟ್ ಸಮಯದ ಅಭಾವ ಇರೋದ್ರಿಂದ ಫಾಸ್ಟ್ ಮಾಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಏನಾದ್ರೂ ಜೋರಾಗಿ ಹೇಳಿದ್ರೆ, ವಾಯ್ಸ್ ಇದಾಗಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಓವರ್ ಟು MC. ಥ್ಯಾಂಕ್ ಯು. ವಾವ್, ಥ್ಯಾಂಕ್ ಯು ಸರ್. ಸಿಸ್ಟಮ್ ಬಗ್ಗೆ ಎಷ್ಟು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಸೊ ಯಾವುದೇ ಒಂದು ಕೆಲಸಕ್ಕೂ ಅದರದ್ದೇ ಆದ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ನ ಫಾಲೋ ಮಾಡ್ಬೇಕು, ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ, ಅನಾಹುತ ಆಗುತ್ತೆ. ಸೊ ಅದೇ ರೀತಿ ಈ ಒಂದು ಬಿಸ್ನೆಸ್ ಅಲ್ಲಿ ಕೂಡ ಸಾಕಷ್ಟು ಜನ ನೋಡ್ತಿರ್ಬೋದು, ನಾನು 5 ವರ್ಷ 10 ವರ್ಷದಿಂದ ಮೋದಿ ಕೇರ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಕೇಳಿರ್ಬೋದು. ಆದ್ರೆ ಯಾಕೆ ಅವ್ರು ಅಚೀವ್ ಆಗಿಲ್ಲ ಅಂದ್ರೆ ಅವರು ಸಿಸ್ಟಮ್ ನ ಫಾಲೋ ಅಪ್ ಮಾಡಿಲ್ಲ, ಇಲ್ಲಿರುವಂತ ಸಿಸ್ಟಮ್ ನ ಅವ್ರು ಅಳವಡಿಸ್ಕೊಂಡಿಲ್ಲ, ಅದಕ್ಕೆ ಆ ತರ ಆಗ್ತಾ ಇದೆ. ಸೊ ಅದನ್ನ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ ತರ ಸಿಸ್ಟಮ್ ಇದೆ, ಡ್ರೀಮ್ ಯಾವ ತರ ಮಾಡ್ಬೇಕು, ಮೆಮೊರಿ ಜಾಗರ್ ಯಾವ ತರ ಮಾಡ್ಬೇಕು, ಇನ್ವಿಟೇಷನ್ ಫಾಲೋ ಅಪ್, ಈ ತರ ಏನ್ ಸಿಸ್ಟಮ್ ಇದೆ 10 ಸ್ಟೆಪ್ಗಳನ್ನ, ಅದರಲ್ಲಿ ಒಂದು 6-7 ಸ್ಟೆಪ್ಗಳನ್ನ ನೀವು ತುಂಬಾ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀರಾ. ಸೊ ಈ ಸಿಸ್ಟಮ್ ನ ಅಳವಡಿಸ್ಕೊಂಡು ಯಾರೆಲ್ಲ ಸಕ್ಸಸ್ ಆಗಿರೋದು ಏನ್ ಅರ್ಥ ಆಯ್ತು ನಿಮ್ಗೆ? ಸೊ ಈ ಸಿಸ್ಟಮ್ ನೀವು ಅಳವಡಿಸ್ಕೊಂಡಿದ್ದೀರಾ ಅಥವಾ ಇದು ಗೊತ್ತಿಲ್ವಾ? ಸೊ ಯಾರಾದ್ರೂ ಒಂದಿಬ್ರು ಏನ್ ತಗೊಂಡ್ರಿ ಈ ಕ್ಲಾಸ್ ಇಂದ? ಸೊ ಈ ಸಿಸ್ಟಮ್ ನಿಮ್ಗೆ ಎಷ್ಟು ಅರ್ಥ ಆಯ್ತು ಅಂತ ಯಾರಾದ್ರೂ ಒಂದಿಬ್ರು ಶೇರ್ ಮಾಡ್ಬೋದಾ? ಎಸ್, ಪೂರ್ಣಿಮಾ ಮೇಡಮ್. ಸರ್, ಈ ಸಿಸ್ಟಮ್ ಫಾಲೋನ ನಾನು ಎಷ್ಟ್ ಸಲಿ ಕೇಳಿದ್ರು ನಂಗೆ ಸಾಕಾಗಲ್ಲ ಸರ್. ಯಾಕಂದ್ರೆ ನನ್ನಲ್ಲಿ ಮಿಸ್ಟೇಕ್ ಏನಂತಂದ್ರೆ ಇಷ್ಟು ಫೀಲ್ಡ್ ವರ್ಕ್ ಮಾಡ್ತೀನಿ, ನಾನು ಫಾಲೋ ಅಪ್ ಅಲ್ಲಿ ಸ್ಟಕ್ ಔನ್ ಆಗಿದ್ದೀನಿ ಸರ್. ಫಾಲೋ ಅಪ್ ಮಾಡಿದಿದ್ರೆ ನನ್ಗೆ ಎಷ್ಟೋ ಒಂದು ಸ್ಪಾನ್ಸರಿಂಗ್ಸ್ ಆಗ್ತಿತ್ತು. ನಾನು ಅಲ್ಲಿ ಮಾಡ್ತೀನಿ, ಆ ಫಾಲೋ ಅಪ್ ನ 1 ಸಲಿ 2 ಸಲಿ ಮಾಡ್ತೀನಿ, ಮತ್ತೆ ಅಲ್ಲೇ ಬಿಡ್ತೀನಿ. ಅದು ನನ್ ಮಿಸ್ಟೇಕ್, ಮೇನ್ ಮಿಸ್ಟೇಕ್ ಅಂದ್ರೆ ಅದೇ ಸರ್. ಅದನ್ನ ನಾನು ಇವಾಗ ಬೂಟ್ ಕ್ಯಾಂಪ್ ಇಂದಾನು ಕಲ್ತೆ, ಮತ್ತೆ ಈ ಸಿಸ್ಟಮ್ ಇಂದಾನು ಇವಾಗ ಏನ್ ಸರ್ ಹೇಳಿದ್ರು ಮತ್ತೆ ತಿರ್ಗಾ ನನಗೆ ಅದು ರೀಕಾಲ್ ಆಯ್ತು. ಸೊ ಇದನ್ನ ನಾನು ಬೂಟ್ ಕ್ಯಾಂಪ್ ಆದ್ಮೇಲಿಂದ ನಾನು ಎಷ್ಟು ಜನನ್ ಬಿಟ್ಟಿದ್ದೀನೋ ಅಷ್ಟು ಜನನ ಫಾಲೋ ಅಪ್ ಮಾಡೋದೇ ದೊಡ್ಡ ಒಂದು ಟಾರ್ಗೆಟ್ ಇಟ್ಕೊಂಡು ನಾನು ಮಾಡ್ತಿದ್ದೀನಿ ಸರ್. ಮತ್ತೆ ತಿರ್ಗಾ ಈ ಒಂದು ಬೂಸ್ಟಿಂಗ್ ಸಿಕ್ತು, ಮತ್ತೆ ತಿರ್ಗಾ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಎಸ್ ಮೇಡಮ್, ಖಂಡಿತ ಮೇಡಮ್, ನಾವು ನೋಡ್ತಾ ಇದೀವಿ ನೀವು ಆ ಸಿಸ್ಟಮ್ ಯಾವ ತರ ಅಳವಡಿಸ್ಕೊಂಡಿದ್ದೀರಾ, ಎಷ್ಟು ಅಡಿಕ್ಟ್ ಆಗಿದ್ದೀರಾ ಸಿಸ್ಟಮ್ಗೆ ಅನ್ನೋದು ನಮ್ಗೆ ಕಾಣ್ತಾ ಇದೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇರೋ ಲೀಡರು ಕೂಡ ಆ ಸಿಸ್ಟಮ್ ನ ಅಳವಡಿಸ್ಕೊಂಡಿಲ್ಲ. ಬಟ್ ನೀವು ಇತ್ತೀಚೆಗೆ ಬಂದ್ರು ಕೂಡ ಪ್ರತಿಯೊಂದು ಟ್ರೈನಿಂಗ್, ಎಜುಕೇಶನ್, ಬೂಟ್ ಕ್ಯಾಂಪ್ ಅಳವಡಿಸ್ಕೊಂಡು ಆ ಸಿಸ್ಟಮ್ ಏನಿದೆ ಅದನ್ನ 100% ಫಾಲೋ ಮಾಡ್ತಾ ಇದ್ದೀರಾ. ಸೊ ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ಮಾಡಕ್ ಆಗದೆ ಇರೋಂತ ಕೆಲಸನ ನೀವು ಜವಾಬ್ದಾರಿಯಿಂದ ಮಾಡ್ತಿದ್ದೀರಾ. ಯಾಕಂದ್ರೆ ನನ್ನ ಟೀಮ್ಗೋಸ್ಕರ ಬೇಕು ಅಂತ ಹೇಳ್ಬಿಟ್ಟು ನೀವು ನಿರ್ಧಾರ ಮಾಡಿ ಮಾಡ್ತಾ ಇದ್ದೀರಾ. ಎಸ್, ಥ್ಯಾಂಕ್ ಯು ಮೇಡಮ್. ರೆಸ್ಪಾನ್ಸಿಬಿಲಿಟಿ ಸರ್, ಅಂಡ್ ನನಗ್ ನಾನು ಅಲರ್ಟೇಷನ್ ಅಲ್ಲಿ ಇಟ್ಕೊಂಡಾಗ ನಾನು ಪ್ರತಿಯೊಬ್ಬರಿಗೂ ನಾನು ಒಂದ್ ಲೀಡರ್ ಆಗಿ ನಾನು ಒಂದ್ ಗೈಡ್ ಮಾಡೋದಕ್ಕೆ ಕರೆಕ್ಟ್ ಆಗಿರ್ತೀನಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬದ್ಧವಾಗಿ ಕೆಲಸ ಕಲಿತಿದ್ದೀನಿ ಸರ್, ಅಳವಡಿಸ್ಕೊಂತಿದ್ದೀನಿ ಸರ್. ಎಸ್ ಮೇಡಮ್, ಖಂಡಿತವಾಗ್ಲು ಒಬ್ಬ ಅಪ್ಲೈನ್ ಆಗಿ ತನ್ನ ಟೀಮ್ಗೋಸ್ಕರ ಏನ್ ಮಾಡ್ಬೇಕು ಅಂತ ನೀವು ರೆಡಿ ಮಾಡ್ಕೊಂಡು ಅದಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದೀರಾ. ಎಸ್, ಸಕ್ಸಸ್ ಖಂಡಿತವಾಗ್ಲು. ಸರ್ ನಾನು ಕಷ್ಟ ಪಡ್ತಿಲ್ಲ ಸರ್, ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತಿದ್ದೀನಿ ಸರ್. ಎಸ್ ಎಸ್ ಮೇಡಮ್, ಅದೇ ಟೀಮ್ಗೋಸ್ಕರ. ಥ್ಯಾಂಕ್ ಯು. ಓಕೆ ಸರ್. ಎಸ್ ಸರ್, ಕೃಷ್ಣಮೂರ್ತಿ ಸರ್, ವೆಲ್ಕಮ್ ಸರ್. ಸರ್, ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರು, ಮತ್ತೆ ನೀವು ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಈ ಸೆಷನ್ ಅಲ್ಲಿ ಸುಮಾರು ಸರಿ ಈ ಸೆಷನ್ ನಾನು ತಗೊಂಡ್ರು ಕೂಡ ಇವತ್ತಿನ ಸೆಷನ್ ಅಲ್ಲಿ ನಾನು ನೋಡ್ಲಿಕ್ಕಾಗಿದ್ದು ನನ್ನ ಟೀಮ್ ಅಲ್ಲಿ ವಿಡ್ತ್ ಮತ್ತು ಡೆಪ್ತ್ ಅಲ್ಲಿ ಬೆಳೆಸೋದು ಎಲ್ಲೋ ಒಂದ್ ಕಡೆ ಚಾಲೆಂಜ್ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ.
ನನಗೂ ಗೊತ್ತಿರ್ಲಿಲ್ಲ. ನಮ್ಮ ಅಪ್ಲೈನ್ ಆಗಿರ್ತಕ್ಕಂಥ ಜೀವಿಕೆ ಮೂರ್ತಿ ಸರ್ ಕೂಡ ಅಷ್ಟು ಹೊಸದಾಗಿತ್ತು ಅವಾಗಿನ. ಈಗ ನನಗೆ ಗೊತ್ತಾಗ್ತಿದೆ ಅದರ ಮಹತ್ವ, ವಿಡ್ತ್ ಮತ್ತೆ ಡೆಪ್ತ್ ಅನ್ನ ಸರಿಯಾಗಿ ಬೆಳೆಸುವುದರ ಮಹತ್ವ ನನಗೆ ಗೊತ್ತಾಗ್ತಿದೆ ಸರ್ ಈಗ. ಹಾಗೇನೆ ಮೆಮೊರಿ ಜಾಗರ್ ರಿಪೀಟ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಮೆಮೊರಿ ಜಾಗರ್ 200 ಮಾಡಿದ್ದು ಮತ್ತೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ಬೇಕು, ರಿಪೀಟ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಇನ್ವಿಟೇಷನ್ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಈಗ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಯೋಗೇಶ್ ಸರ್, ವಂಡರ್ಫುಲ್ ಸೆಷನ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಥ್ಯಾಂಕ್ ಯು ಸರ್. ನೀವು ಕೂಡ ತಿಳ್ಕೊಂಡಿದ್ದೀರಾ, ಸಿಸ್ಟಮ್ ನ ನಾನು ಸರಿಯಾಗಿ ಫಾಲೋ ಮಾಡಿಲ್ಲ, ಇವಾಗ ಅದು ಗೊತ್ತಾಗಿದೆ. ಯೋಗಿ ಸರ್ ಅಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ ಮುಂದೆ ಆ ಸಿಸ್ಟಮ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಎಸ್ ಸರ್, ಥ್ಯಾಂಕ್ ಯು ಸರ್. ಒಂದ್ ನಿಮಿಷ, ಓಕೆ, ಟೈಮ್ ಆಯ್ತು. ಈಗ ಇಲ್ಲಿ ಏನು ಅಂದ್ರೆ ನೋಡಿ, ರಾಜು ಸರ್ ಗ್ರೂಪ್ ಅಲ್ಲೂ ಮೆಸೇಜ್ ಹಾಕಿದ್ದಾರೆ, ಇಲ್ಲೂ ಕೂಡ ಹಾಕಿದ್ದಾರೆ. ದಯವಿಟ್ಟು ಇಲ್ಲಿ ನೋಡಿ ಆಲ್ರೆಡಿ 177 ಆಗೋಯ್ತು. ನಾವು ಕಮಾಂಡ್ಗಳನ್ನ ಕ್ರಿಯೇಟ್ ಮಾಡ್ತಿದೀವಿ, ನೆಕ್ಸ್ಟ್ ಒಂದು ಸಿಸ್ಟಮ್ ಮಾಡ್ತಿದೀವಿ. ಆದ್ರೆ ಇಲ್ಲಿ ಯಾಕೋ ಎಷ್ಟು ಜನ ಜಾಯ್ನ್ ಆಗ್ತಿಲ್ಲ. ಇದಕ್ಕೆ ಮೇನ್ ರೆಸ್ಪಾನ್ಸಿಬಿಲಿಟಿ ನೀವೇ. ನಿಮ್ಮ ಮಕ್ಕಳು ಒಂದಿನ 2 ದಿನ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ತರ ಫೀಲ್ ಆಗುತ್ತೋ ಆ ಫೀಲ್ ಆಗ್ಬೇಕು. ಆಕ್ಚುಲಿ ಈ ಕೋರ್ಸ್ ಸುಮ್ನೆ ಅಲ್ಲ, ಇದು ಎಫೆಕ್ಟಿವ್ ಆಗಿ ಇದು ಸಿಸ್ಟಮೆಟಿಕ್ ಆಗ್ಬೇಕು ಅಂತ ಮಾಡ್ತಿರೋದು. ಒಂದು ರೀಕ್ರಿಯೇಷನ್ ತುಂಬಾ ನಡೀತಿಲ್ಲ ಟೀಮ್ಗಳಲ್ಲಿ, ಇದನ್ನ ಕ್ರಮ ತಗೊಳ್ಳೇಬೇಕು. ಯಾಕಂದ್ರೆ ರೀಕ್ರಿಯೇಷನ್ ಮಸ್ಟ್ ಅಂಡ್ ಶುಡ್ ಆಗ್ಲೇಬೇಕು. ಈಗ ನೋಡಿ ನಮ್ಮ ಪೂರ್ಣಿಮಾ ಮೇಡಮ್ ಇದಾರೆ, ಇಮಿಡಿಯೇಟ್ಲಿ ನಾಳೆ ಮಾರ್ನಿಂಗ್ 9 ಗಂಟೆಗೆ ವಾಟ್ಸ್ಆಪ್ ಕಾಲಲ್ಲಿ 6 ಜನ 7 ಜನ ಏನಿದ್ರೆ ಅವ್ರು ತಗೊಬಿಡ್ತಾರೆ. ಆ ತರ 10, 15, 20 ಜನ ಕಾಲ ನೀವ್ ಯಾರ್ಯಾರ ಇನೋವೇಟಿವ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಒಂದು ಡೈರೆಕ್ಟ್ ಅಂಡ್ ಎಬೋ ಇದ್ದೀರಾ, ದಯವಿಟ್ಟು ನಿಮ್ ಟೀಮ್ ಅಲ್ಲಿ 5 ಜನ ಇರ್ಲಿ 10 ಜನ ಇರ್ಲಿ, ಬೇಗ ನೀವು ರೀಕ್ರಿಯೇಷನ್ ಮಾಡಿ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ. ರೀಕ್ರಿಯೇಷನ್ ಮಾಡ್ಲಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಯಾಕಂದ್ರೆ ನೆನ್ನೆ ನಿರ್ಭಯನ ಸ್ವಾಮೀಜಿ ಎಷ್ಟಲ್ಲಿ ವಿಡಿಯೋ ನೋಡಿ. ಆದ್ರೆ ಆ ತರ ಪಾಯಿಂಟ್ ಬೈ ಪಾಯಿಂಟ್ ರೀಕ್ರಿಯೇಷನ್ ಮಾಡಿದಾಗ ನನ್ನ ಬಿಸ್ನೆಸ್ ಯಾವ ತರ ಇದನ್ನ ಕನ್ವರ್ಟ್ ಮಾಡ್ಕೋಬೇಕು ಅಂತ ಮಾತ್ರ ಆಗೋದು. ಆದ್ರಿಂದ ಒಂದು ಟೀಮ್ ನ ಜಾಯಿನ್ ಮಾಡಿಸೋದು 200 ಯಾಕೆ ಕ್ರಾಸ್ ಆಗ್ತಿಲ್ಲ, ಇದು ಲೀಡರ್ ಅಷ್ಟೇ ಅಲ್ಲ, ನೀವು ಕೂಡ ಜವಾಬ್ದಾರಿ ತಗೋಬೇಕು. ಜಾಯಿನ್ ಮಾಡಿ 500 ರೂಪಾಯಿ ಕೊಟ್ಟು ಬಂದಿದ್ದಾರೆ, ಯಾಕೆ ಬರ್ತಿಲ್ಲ? ಅಟ್ಲೀಸ್ಟ್ ಅವ್ರು ಬರ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆಗೋದಲ್ಲ. ನಿಮ್ಮ ಅಪ್ಲೈನ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕಾನ್ಫರೆನ್ಸ್ ಹಾಕೊಂಡು ಯಾಕೆ ಬರ್ತಿಲ್ಲ, ಏನ್ ಚಾಲೆಂಜ್ ಇದೆ ಅಂತ ತಗೋಬೇಕು. ಇದನ್ನ ನೀವೇ ತಗೊಂಡ್ರು ಮಾತ್ರ. ನಿಮ್ಮ ಮಕ್ಕಳನ್ನ ಯಾವ ತರ ಜವಾಬ್ದಾರಿ ತಗೊಳ್ಳಿ. ನಾಳೆಯಿಂದ 200 ಕ್ರಾಸ್ ಆಗ್ಬೇಕು. ಯಾಕೆಂದ್ರೆ ಒಬ್ಬ ಟ್ರೈನರ್ ರೆಡಿ ಆದ್ರೆ, ಒಬ್ಬ ಇದು ಒಂದು ಗ್ರಾಜುಯೇಟ್ ರೆಡಿ ಆಯ್ತು ಅಂದ್ರೆ ನಿಮ್ ಟೀಮ್ ನಲ್ಲಿ 100 ಜನ ಟೀಮ್ ಬರುತ್ತೆ ಅಂತ ಅಷ್ಟೇ. ಒಬ್ರು ಕೂಡ ನೆಗ್ಲೆಕ್ಟ್ ಮಾಡೋದ್ ಬೇಡ, ಬಿಡೋದು. ಓಕೆ, ಥ್ಯಾಂಕ್ ಯು ಸರ್. ಓವರ್ ಟು ಯು, ಕ್ಲೋಸ್ ಮಾಡಿ ಸರ್. ಓಕೆ, 1 ನಿಮಿಷ ಫೈನಲ್. ಓಕೆ, ಏನ್ ಗೊತ್ತಾ, ಎಸ್ ಸರ್, ಸಾರಿ ಲೇಟ್ ಆಗಿದೆ ಆಗ್ಲೇ. ಎಲ್ರಿಗೂ ಹೇಳೋದಷ್ಟೇ, ನಾಳೆ ಅಥವಾ ನಾಡಿದ್ರಲ್ಲಿ, ಓಕೆ, ಐ ಥಿಂಕ್ ಇದು ಆಲ್ರೆಡಿ ಡಿಸ್ಕಷನ್ ಆಗ್ತಾ ಇದೆ. ಇಲ್ಲಿ ಟೈಮಿಂಗ್ಸ್ ಅಂತ ಮಾಡ್ತೀವಿ. ಯಾಕೆಂತಂದ್ರೆ 9 ಗಂಟೆ 2 ನಿಮಿಷ ಅಥವಾ 1 ನಿಮಿಷ ಅಂತ. ಅದಕ್ಕಿಂತ ಮೇಲ್ಪಟ್ಟು ಯಾರು ಜಾಯಿನ್ ಆದ್ರೂ ಕೂಡ ಲಾಕ್ ಆಗಿರುತ್ತೆ. ಅದು ಆಲ್ರೆಡಿ ತುಂಬಾ ದಿನದಿಂದ ಹೇಳ್ತಾ ಇದ್ವಿ. ಯಾಕೆಂದ್ರೆ ಸಿಸ್ಟಮ್ ಅಂತಂದ್ರೆ ಅಷ್ಟೇ. ಯಾಕೆಂದ್ರೆ ಇಲ್ಲಿ ತಪ್ಪು ಸರಿ ಅನ್ನೋದು ಏನು ಇಲ್ಲ, ಪರಿಣಾಮಗಳ ಆಧಾರದ ಮೇಲೆ ನಡೀತಾ ಇರೋದು. ಓಕೆ, ಆ ಪರಿಣಾಮದ ಒಂದು ಫಲನ ಊಟ ಮಾಡ್ಬೇಕಾಗಿರೋದು ಎಲ್ರೂ ಸಹಿತ. ಓಕೆ, ಇಲ್ಲಿ ಇನ್ನು ಉಳ್ದಂತ ನೋಡಿ, ಇಲ್ಲಿ ಆ ತರ 25 ಜನ ಅಡ್ವಾನ್ಸ್, 27 ಜನ ಅಡ್ವಾನ್ಸ್ ಎಕ್ಸಿಟ್ ಆಗಿದ್ದಾರೆ ಅಂತಂದ್ರೆ ಇಲ್ಲಿ ಯಾವ್ದೇ ಕಾರಣಕ್ಕೂ ಅದು ಒಂದು ಸಮಂಜಸ ಅಲ್ಲ ಅದು. ಸೊ ಅದಕ್ಕೋಸ್ಕರನೇ ಅದು ಸಿಸ್ಟಮ್ ಕೂಡ ಅಲ್ಲ. ನೀವು ಬಂದ್ರು ಕೂಡ ಉದ್ದಾರ ಆಗಲ್ಲ. ನೀವು ಇನ್ ಟೈಮ್ ಬಂದಿಲ್ಲ, ನೀವು ಲೇಟ್ ಆಗಿ ಬಂದು ನೀವು ಜಾಯ್ನ್ ಆಗ್ತಿರೋದು ಕೂಡ ಉದ್ದಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ನಾಳೆಯಿಂದ ಕರೆಕ್ಟ್ ಆಗಿ ಅಟೆಂಡ್ ಮಾಡೋದು ಕರೆಕ್ಟ್ ಟೈಮ್. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಅಪ್ಲೈಗೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ನಾಳೆ ಅಥವಾ ನಾಡಿದ್ರಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಹೇಳ್ಬಿಟ್ಟು ಮಾಡ್ಬೇಕು ಅಂತೇನಿಲ್ಲ. ಎಕ್ಸಾಕ್ಟ್ಲಿ ರಾಜು ಸರ್ ಆಲ್ರೆಡಿ ಬೆಳಗ್ಗೆ ನಮ್ಗೆ ಹಿಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೇನೆ ಎಲ್ಲರೂ ಕೂಡ ಅಲರ್ಟ್ ಆಗಿರಿ. ಇನ್ ಟೈಮ್ ಜಾಯ್ನ್ ಆಗೋದನ್ನ ಅಭ್ಯಾಸ ಮಾಡಿ, ಕೊನೆಯವರೆಗೂ ಇರ್ಬೇಕು. ಓಕೆ, ಈ 5 ನಿಮಿಷಕ್ಕೆ 6 ನಿಮಿಷಕ್ಕೆ ಏನ್ ದೊಡ್ಡ ಅಲ್ಲಿ ಬೆಟ್ಟನ ಸೈಡ್ ಗಿಡ ಕೆಲಸ ಏನಿರಲ್ಲ. ಸೊ ದಯವಿಟ್ಟು ಎಲ್ಲರೂ ಕೂಡ ಫುಲ್ ಅಟೆಂಡ್ ಮಾಡೋದನ್ನ ಅಭ್ಯಾಸ ಮಾಡಿ. ಥ್ಯಾಂಕ್ ಯು. ಓವರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಯಾವುದೇ ಒಂದು ಸಕ್ಸಸ್ ನ ಕಾಣ್ಬೇಕಂದ್ರೆ ಅದಕ್ಕೊಂದು ಸಿಸ್ಟಮ್ ಬೇಕು. ಆ ಸಿಸ್ಟಮ್ ನ ನಾನು ಕಟ್ಟುನಿಟ್ಟಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ಅದರಲ್ಲಿ ಸಾಧ್ಯ. ಅದಕ್ಕೋಸ್ಕರ ನಾವು ಸೀರಿಯಸ್ ಆಗಿ ಒಂದು ಆಕ್ಷನ್ ಕೂಡ ತಗೋತೀವಿ ಅಂತ ಹೇಳಿದಿರ. ಯಾಕಂದ್ರೆ ಸಿಸ್ಟಮ್ ಅಲ್ಲಿ ಇರೋರು ಯಾರು ಏನು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 5 ನಿಮಿಷ 10 ನಿಮಿಷ ಮುಂಚೆನೆ ಇರ್ತಾರೆ. ಯಾರು ಸಿಸ್ಟಮ್ ಫಾಲೋ ಮಾಡ್ತಾ ಇಲ್ಲ ಅವ್ರಿಗೆ ಮಾತ್ರ ಇದು ತೊಂದ್ರೆ. ಸೊ ಯಾಕೆಂದ್ರೆ ಸಿಸ್ಟಮ್ ಇಲ್ಲ ಅಂದ್ರೆ ಅನಾಹುತಗಳು ಖಂಡಿತವಾಗ್ಲು, ಆ ಅನಾಹುತ ನಮ್ಮ ಮೇಲೆ ಬರಬಾರ್ದಂತ ಈ ಒಂದು ಕಟ್ಟುನಿಟ್ಟು ನಿರ್ಧಾರಗಳನ್ನ ಸಿಸ್ಟಮ್ ಅಲ್ಲಿ ತಗೊಳ್ಲೇಬೇಕಾಗುತ್ತೆ. ಸೊ ಅದನ್ನ ನಿರ್ಧಾರ ಮಾಡಿದಿರ, ಖಂಡಿತವಾಗ್ಲು ಅದನ್ನ ಅಪ್ಲೈ ಮಾಡಿ ಸರ್, ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಸ್ ಫ್ರೆಂಡ್ಸ್, ಇವತ್ತು ನೋಡಿದ್ರಲ್ವಾ ಸಿಸ್ಟಮ್ ಅಂದ್ರೆ ಏನು, ಯಾವ ತರ ಅಂತ ಹೇಳ್ಬಿಟ್ಟು ಯೋಗೀಶ್ ಸರ್ ಏನಂದ್ರೆ 1 ನಿಮಿಷ ಅವಕಾಶ ಸಿಕ್ಕಿದ್ರು ಕೂಡ ಸಾಕು, ಅದ್ರಲ್ಲಿ ಏನಾದ್ರು ಒಂದು ಚಿಕ್ಕ ವಿಡಿಯೋನಾದ್ರೂ ಪ್ಲೇ ಮಾಡಿ ನಮ್ಗೆ ಏನಾದ್ರು ಒಂದು ಕೊಡ್ಬೇಕು, ಲೀಡರ್ಸ್ ಏನಾದ್ರು ಒಂದು ಕಲಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಆ ರೀತಿ ಇವಾಗ ನೋಡಿದ್ರಿ, ಅಷ್ಟು ಬಿಸಿ ಟೈಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಮುಗಿದು ಕೂಡ ಒಂದು ಚಿಕ್ಕ ವಿಡಿಯೋ ಪ್ಲೇ ಮಾಡಿ ನಮ್ಗೆ ತೋರಿಸ್ಕೊಟ್ರು ಅಪ್ಲೈನ್ ಅಂದ್ರೆ ಏನು ಅಂತ. ಆ ತರ ಪ್ರತಿ ಕ್ಷಣನೂ ಅವರು
ನಮ್ಮ ಟೀಮ್ಗೆ, ನಮ್ಮ ಡೌನ್ಲೈನ್ಗೆ, ನಮ್ಮ ಲೀಡರ್ಸ್ ಏನಾದ್ರೂ ಒಂದು ಕೊಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಅಂತ ಒಬ್ಬ ಲೀಡರ್ ಇವತ್ತು ಸಿಸ್ಟಮ್ ಅಂದ್ರೆ ಏನು, ಯಾವ ರೀತಿ ಅದನ್ನ ಅಳವಡಿಸ್ಕೋಬೇಕು ಅಂತ ತುಂಬಾ ಅದ್ಭುತವಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ ಅವ್ರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಹಾಗೆ ಅವ್ರನ್ನ ಇನ್ವೈಟ್ ಮಾಡಿ ಈ ಒಂದು ಪ್ರೋಗ್ರಾಮ್ MC ಆಗಿ ನಡೆಸ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲಾ ಕೋರ್ ಲೀಡರ್ಗೂ, ರಾಜು ಸರ್, ವಿಜಯ್ ಸರ್ಗೂ ಧನ್ಯವಾದಗಳನ್ನ ಹೇಳ್ತಾ, ಥ್ಯಾಂಕ್ಸ್ ಅಂತ ಹೇಳ್ತಾ